ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಾಮಧೇನುರ್ ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದ ಸತಾಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಸರಸ ಭಾರತಿ ವಿಲಾಸ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಪಣ್ಪುಣ ಶ್ಲೋಕ ಉಂಟು. ಮಂಗಳಾಚರಣೆ ಅಂತದ್ದು ಶ್ರೀ ವಾದಿರಾಜ ಗುರು ಸಾರ್ವಭೌಮೇರು ಕೇಣಿಯರ ಹಿತಾಪಣಂಚಿನ ರಸಪೂರ್ಣವಾಯಿಂಚಿನ ಪಾತೆರೊಂಕುಳೇಟ್ ಕೆಲವು ತತ್ವಂಕುಳೇನು ನಿರೂಪಣೆ ಅಂತಂತೂ ಸುರೂಕು ಮಂಗಳಾಚರಣೆ ಅಂತೊಂದುಳ್ಳರು ಪಣ್ಪುಣ ವಿಷಯನು ಕೋಡೆ ಎಂಕುಳು ಒಂಚೂರು ಸೂತ. ವಾದಿರಾಜ ತೀರ್ಥರಿಗೆ ಒಂಜಿ ಪುದರುಂಡು ಪ್ರಸಂಗಾಭರಣ ತೀರ್ಥರು ಅಂದು. ಪ್ರಸಂಗಾಭರಣ ತೀರ್ಥ ಅಂದ ಅಕ್ಕಳಿಗೆ ಒಂಜಿ ಪ್ರಶಸ್ತಿ. ಓ ಪರ್ತಿಗೆ ಎಂಚ ಪಾತೆರುಡು ಅಂಚಿನ ಪಾತೆರ ಪಣಪಣಗಳು ಅಂದರ್ಥ. ಸಮಯ ಸ್ಫೂರ್ತಿ ಆ ಸಮಯಂಕು ಸರಿಯಾತು ಒಂಜಿ ಸರಿಯಾನೋ ಪಾತೆರ ಅಕ್ಕಳನ ಬಾಯಿಟ್ಟು ಬರ್ಪಣು ಅಂಚಾದ ಅಕ್ಕಳನ ಭಾರತಿ ಅಕ್ಕಳನ ವಾಕ್ ಅಕ್ಕಳನ ವಾಗ್ಝರಿ ಅವು ಸರಸ ಆಡೆಗೆ ರಸಪೂರ್ಣವಾನ ಒಂಜಿ ಶಬ್ದ ಆಡೆಗೆ ಬರ್ಪಣು ಬರ್ಪಣ ಉದ್ದೇಶ ಉಂಟು. ಅಕ್ಕಳು ಸರಸ ಭಾರತೀಪತಿ ಭಾರತೀಪತಿಯಿಂದ ಈ ಭಾವಿ ಸಮೀರ್ಯರು ಪಣ್ಪಣೆಗೆ ಹೊಂದುಣಂಚಿನ ಅನೇಕ ದಾಖಲೆಗಳು ಅಕ್ಕಳನ್ನ ಪಾತೆರೊಂತಾದ್ರೆ ನಂಗೆ ಸೋಜರ ಸುರಾಪಣು ಅಂಚ ಸರಸ ಭಾರತಿ ವಿಲಾಸಂತ ಮೂಲಕವಾತ ಅಕ್ಕಳು ನಂಗೆ ದೇವರನೋ ತಾರತಮ್ಯ ಜ್ಞಾನ ದೇವರನ ಸ್ವರೂಪ ಜ್ಞಾನ ಆಯ್ತು ಒಟ್ಟಿಗೆ ಒಂಜಿ ದೇವರ ಬಗ್ಗೆ ನಂಗೆ ಭಕ್ತಿ ಜ್ಞಾನ ವೈರಾಗ್ಯ ಪ್ರಚೋದನೆ ಎಂಬಂಚಿನ ಕೆಲವು ಶ್ಲೋಕಂಗಳೇನು ಬರೆಯೊಂದುಳ್ಳೇರು. ಆಯ್ತು ಹಯಗ್ರೀವ ರೂಪಿ ಪರಮಾತ್ಮನು ಹಯವದನ ದೇವರೇನು ಅಕ್ಕಳು ಸ್ತೋತ್ರ ಅಂಬಣಂಚಿನ ಒಂಜಿ ಭಾಗ. ಹಯಗ್ರೀವ ದೇವರು ನಾಲ್ಕೈಟ್ ಒಂಜಿ ಜ್ಞಾನ ಮುದ್ರೆ ಬಸೊಂತೀರು. ಮುದ್ರೆ ಪಂಡ ಜ್ಞಾನ ಮುದ್ರೆ ಎಂದೇ ಅರ್ಥ. ಸುಮಾರು ಬಗೆತ್ವ ಮುದ್ರೆಳುಳ್ಳ ತಂತ್ರಶಾಸ್ತ್ರಗಳೇಟ್ ಸುಮಾರು 200 ಬಗೆತ್ವ ಮುದ್ರೆಳೇನು ಪಣಪಿರೆ. ಮುಕುಳ್ನ ದೇವರನ ಕೈಟ್ ಎಂಚೆಂಚಿನ ಉಂಡು ಪಂಡ ಮುದ್ರಾ ಪುಸ್ತಕ ಶಂಖಾಕ್ಷ ವಿದ್ಯೋತಿತ ಕರಾಂಬುಜ ಹೃದಯವೇಷ ಹಯಗ್ರೀವ ಮಧ್ಯಾಹ್ನ ವಿಷಯೋಭವ. ಹೃದಯವೇಷ ಹಯಗ್ರೀವ ದೇವರು ಸುವರ ಭಾರೀ ಪುರ್ಲುತ ವೇಷ. ನಮ್ಮ ಚಿಂತನೆಗಳ ವಾದಿರಾಜರು ಸೂನೆಗಳ ವ್ಯತ್ಯಾಸ ಉಂಟು. ನಂಗೆ ಒಂಜಿ ಮನುಷ್ಯನ ರೂಪ ದೇವರಿಗಿತ್ತಂಡ ಅವು ಹೃದಯ ಸುವರ ಪೊರ್ಲುತ ವೇಷ ಅನ್ ಲೆಕ್ಕ. ಸಿಂಹಂತ ವೇಷ ದೇವರಿಗಿತ್ತಂಡ ನರಸಿಂಹ ರೂಪ ಐನು ಉಗ್ರ ಪದಮ ನರಸಿಂಹ. ಅಥವಾ ಒಂಜಿ ಮೀನುತೋ ಒಂಜಿ ಆಮೆತೋ ಕೂರ್ಮ ಮತ್ಸ್ಯ ಇಂಚಿನ ಸ್ವರೂಪಗಳಿತ್ತಂಡ ಅವು ಮನುಷ್ಯಗೆ ಜಾಲನ ಪೊರ್ಲು ಎಂದು ಸೋಜಿರಿ. ಕುದುರೆತೋ ವೇಷಲ ಜಾಲ ಮನುಷ್ಯನಾಥ ಪೊರ್ಲು ಎಂದು ಮನುಷ್ಯಗೂ ಸೋಜಿರಿ. ಒಂಜಿ ಕುದುರೆನೂ ಸೂತು ಒಂಜಿ ಮನುಷ್ಯನೂ ಸುಂಡ ಮನುಷ್ಯಗೆ ಮನುಷ್ಯ ಬರಲೇ ಹೊರತು ಕುದುರೆ ಬರ್ಲತ್ ಅಂಚ ಬಂತು. ಕುದುರೆಳೆಗೆ ಬೆತ್ತೊಂಜಿ ಕುದುರೆನೂ ಸುಂಡನೇ ಬರಲು ಸೋಜನ ಮನುಷ್ಯನೂ ಸುಂಡ ಒಂಜಿ ಬಜಿ 2 ಕಾರು ಎನ್ನ ಲೆಕ್ಕ 4 ಕಾರ್ಲ ಇದ್ದಿಂದ ಈಗ ಕುದುರೆಗೆ ಮನುಷ್ಯನ ಸುಂಡ ಅಂಚ ಸೋಜಣ.
ಅಂಡ ಮನುಷ್ಯ ಬಂದ್ಬಿಡೋ ಒಂಜಿ ಸ್ವರೂಪನೇ ಬಾರಿ ಪೊಲ್ಲು. ನಮ್ಮ ಶಾಸ್ತ್ರಾಂತ ಪ್ರಕಾರ ಪ್ರಾಣಿಳೆಗಲ ಮನುಷ್ಯನ ಸೂನಗ ಏನವರ ಮನುಷ್ಯ ಅವಡು ಸೋಜುಣಗಿರು ಪ್ರಾಣಿಳೆಗಲ ಪಂಡ ಮನುಷ್ಯ ಪಣಪುಣೋ ಈ ಒಂಜಿ ಶರೀರ ಕ್ರಮ ಜಾದೊಂಡು ಒಂದು ಒಳಿನೋ ಪೂರ ಪ್ರಾಣಿಳೆತ್ಲ ಬಾರಿ ವಿಶಿಷ್ಟ. ಐನು ಬೆರಳು ಕೈಟುಂಡು, ಆ ಒಂಜೊಂಜಿ ಬೆರಳೆಟ್ಲ ಮೂಜಿ ಗಂಟುಳ್ಳ ಐತಾದ್ರ ಈ ಶರೀರಂತ ಮೂಲಕವಾತ ಮನುಷ್ಯ ನಾನಾ ರೀತಿతో ಕುಸುರಿ ಕೆಲ ಸೊಂಕಲೇನು ಪೂರ ಅಂಪೆರ ಸಾಧ್ಯತೆ ಉಂಡು. ಬೇತೆ ಪ್ರಾಣಿಗಳಿಗೆ ಆ ರೀತಿ ಕರಜಳಕ ಐಗಳಿಗೆ ಇಪ್ಪುರಿ ಅಂಚಾತ ಒಳಿನೋ ಶರೀರಂತು ಪೂರ ಮಾನವ ಶರೀರಂಕು ಒಂಜಿ ವಿಶೇಷ ಮಹತ್ವ ಉಂಡು. ಈ ಮಾನವ ಶರೀರ ಅವು ಮನುಷ್ಯಗೆ ಮಾತ್ರ ಇಷ್ಟ ಆಪಣತ್ತು, ಒಳಿನೋ ಪ್ರಾಣಿಗಳಿಗೆಲ್ಲ ಆ ಮಾನವ ಶರೀರ ಇಷ್ಟ ಆಪಣ. ಅಂಡ ದೇವರು ಮಾನವ ಶರೀರನಿಗೆ ತೊಣ್ಣಗೆ ಎಂಚ ಆಯ ಜ್ಞಾನಾನಂದ ಪರಿಪೂರ್ಣೆ ಆತು ಸರ್ವಗ್ರಾಹ್ಯ ಸುಂದರ ಸ್ವರೂಪ ಆತಿಪ್ಪೇನ ಅವೇ ದೇವರು ಅವು ಮೀನು ಆತಿಪ್ಪಡು, ಆಮೆ ಏಮೆ ಆತಿಪ್ಪಡು, ಅಥವಾ ಸಿಂಹ ಸ್ವರೂಪ ಆವಡು, ಅಥವಾ ಹಯಗ್ರೀವ ಕುದುರೆ ಸ್ವರೂಪ ಆವಡು. ಆ ಪೂರಾ ರೂಪ ಉಂಟ್ಲ ಭಗವಂತೆ ಒಂದೇ ರೀತಿ ಜ್ಞಾನಾನಂದ ಸುಖ ಸ್ವರೂಪ. ಅಂಚಾದ ಹಯಗ್ರೀವನ ವಾದಿರಾಜರು ಉಪಾಸನೆ ಅಂತದ್ದು ಭಾರೀ ಪೊರ್ಲುತ ರೂಪ ಬಣ್ಪೇರು ಹೃದಯ ವೇಷ. ಇತ ವಾಯುದೇವರನ ಹನುಮಂತ ರೂಪ ಉಂಡು. ವಾಯುದೇವರನ ಹನುಮಂತ ರೂಪಂಕು ಸುಂದರ ಅಂದು ಒಂಜಿ ಪುದರ್. ಹನುಮಂತನೋ 107వ ನಾಮಂಕುಳುಂಡು, ಅಷ್ಟೋತ್ತರ ಶತನಾಮ. ಐಟು ಸುಂದರ ಅಂದು ದೇವರನು ಸುಂದರಾಯ ನಮಃ ಅಂದ ಹನುಮಂತ ಗೊಂಜಿ ಪುದರ್. ಸಾಮಾನ್ಯ ನಮ ಸೂವರ ಜಾಲ ಪೊರ್ಲಿದ್ದಿಂದಾಂಡ ಆಯೆ ಮಂಗೆ ಇತ್ಲೆ ಕೊಳ್ಳೆ ಇನ್ನು ಬಣ್ಪ ಮಂಗ ಬಣ್ಣಂದಾಂಡೆ ಜಾಲ ಪೊರ್ಲಿದ್ದಿ ಅಂದು ಬಣ್ಪುಣ ಭಾವನೆ ನಂಕಿಪ್ಪಣ. ಆಂಡ ಮೂಳು ಹನುಮಂತನ ಸ್ವರೂಪನು ಸುಂದರ. ಹನುಮಂತೆ ಜಾದೋ ಭಾರಿ ಕೆಲಸ ಅಂಪೆ ಸಮುದ್ರೋಲ್ಲಂಘನ ಇತ್ಯಾದಿ ವಿಧಾನ ಅಂಪೇತ ಆ ಭಾಗಂಕು ಸುಂದರಕಾಂಡ ಅಂದೇ ವಾಲ್ಮೀಕಿಳು ಪುದರ್ಗೊಳ್ಪೇರೆ. ಅಂಚಾದ ಹನುಮಂತೆ ಸಾಮಾನ್ಯ ಕಪಿಸ್ವರೂಪ ಪಣ್ಪುಣೋ ಒಂಜಿ ರೀತಿ ಪೊರ್ಲಿದ್ದಿಂದಾಂಡ್ಲ ಏಪ ವಾಯುದೇವರೇ ಒಂಜಿ ಕಪಿಸ್ವರೂಪ ಅಂಟು ಬರ್ಪೇರ ಆ ಸ್ವರೂಪ ಪರಮಸುಂದರ ಸ್ವರೂಪ ಆದಿಪ್ಪಣು. ಅವೇ ರೀತಿ ಭಗವಂತನ ಸ್ವರೂಪ ಅವು ಕುದುರೆದ ರೂಪ ಅಂಟು ಬರಡು, ಸಿಂಹಂತ ರೂಪ ಅಂಟು ಬರಡು. ಆ ಹಯಗ್ರೀವ ನರಹರಿ ಇತ್ಯಾದಿ ಸಮಗ್ರ ಸ್ವರೂಪಲ ಪರಮ ಸುಂದರ. ಆ ದೃಷ್ಟಿಡು ಹಯಗ್ರೀವನ ವರ್ಣನೆ ಪೇರು ಹೃದಯವೇಷ ಹಯಗ್ರೀವ ಮಧ್ಯಾಹ್ನ ವಿಷಯೋಭವ ಎನ್ನೋ ಧ್ಯಾನಂಕು ವಿಷಯಾಲ. ಈ ಎಂಚಿನ ಪುರ ಕೈಟ್ ಬಸಂತ ಮುದ್ರಾ ಪುಸ್ತಕ ಶಂಖಾಕ್ಷ ವಿದ್ಯೋತಿತಕರಾಂಬುಜ ಒಂಜೆಟ್ಟು ಮುದ್ರಾಧಾರಣೆ ಅಂತದೆ. ಮುದ್ರಾ ಪಣ್ಣಂದಾಂಡ ಓ ಮುದ್ರೆಲಾವಡು, ಜ್ಞಾನ ಮುದ್ರೆಲಾವಳಿ, ಶಂಖ ಮುದ್ರೆ, ಬೇತೆ ಮುದ್ರೆಗಳು ಪೂರ ಉಳ್ಳ ಕೈಟ್ ಅಂಪೆರ ಬರ್ಪಣು. ಧೇನು ಮುದ್ರೆ ಅಂದಂಪ, ತಾರ್ಕ್ಷ್ಯ ಮುದ್ರೆ ಪಣ್ತಿ ಇಂಚಾಂತನಂದಾಂಡ ಅವು ಗರುಡೆ ರಾಪಿ ಲೆಕ್ಕ ಸೋಜುನು. ಸುಮಾರು ಥರಂತ ಮುದ್ರೆ ಇಂಚಾಂತಂಡ ಗದಾ ಮುದ್ರೆ ಬಣ್ಪೇರು, ಇಂಚ ಪತ್ತಂಡ ಸುದರ್ಶನ ಮುದ್ರೆ ಅಂದರೆ ಅನೇಕ ಮುದ್ರೆಗಳು ಉಳ್ಳ. ಬಜಿ ಮುದ್ರಾ ಬಂಡವು ಅವು ಈತು ಮುದ್ರೆಲೇಟು ಅವು ಜ್ಞಾನ ಮುದ್ರೆಗೆ ಮುದ್ರ ಬಜಿ ಮುದ್ರಾ ಬಂಡ ಜ್ಞಾನ ಮುದ್ರೆ ಎಂದ ಅರ್ಥ. ಅವು ಮುದ್ರೆಲೇಟು ಅತ್ಯಂತ ಶ್ರೇಷ್ಠ ಮುದ್ರೆನ ಐಕ ಪಿರಪತ್ತು ಜಾಲ ಸೇರಿಸುವಂತೆ ಬರೀ ಮುದ್ರೆ ಎಂದು ಮಣ್ಮಣ. ನಮ್ಮಿಡಿತೆ ಎಣ್ಣೆ ಬಂಡವು ನಮ್ಮ ಊರುಡು ಬಹು ಜಾಸ್ತಿ ಉಪಯೋಗ ಅಂಪನ ಐದು ನಮ್ಮ ಎಣ್ಣೆ ಬಣ್ಮಣ. ನಮ್ಮ ಬೆಂಗಳೂರುಡು ಅಂಗಡಿಗೆ ಹೋಗಿ ಎಣ್ಣೆ ತೆಗೊಂಡು ಬಾ ಬಂಡ ಕಡಲೆ ಎಣ್ಣೆ ಕೊಂಡುಡು ಒಂದೇ ಅರ್ಥ. ನಮ್ಮ ಈ ಊರುಡು ಅಂಗಡಿಗೆ ಹೋತು ಒಂಚೂರು ಎಣ್ಣೆ ಬಸವಲ್ಲ ನೀ ಬಣ್ಣಂದಾಂಡ ಅವು ತೆಂಗೈತೆ ಎಣ್ಣೆ ಬಸವಂತ ಬರಡು ಒಂದಲೇ ಅರ್ಥ. ಪಂಡ ಆಯಾ ಪ್ರದೇಶ ಉಂಟು ಬಹು ಅತ್ಯುಪಯುಕ್ತ ಆಪಣು, ಹೆಚ್ಚ ಪ್ರಸಿದ್ಧ ಆದಿಪ್ಪಣು. ಅವು ನಿರೂಪ ಪದ ಶಬ್ದವಾಚ್ಯ ಐಕ್ ಪಿರಪತ್ಲು ಜಾಲ ಸೇರಿಸುವಂತೆ ಒಂಜಿ ಪಣ್ಣಂದಾಂಡ ಅವು ಒಂದು ಅರ್ಥ. ನಮ್ಮೆಡು ಸೂತ್ರಂಗಳು ಈತ ವ್ಯಾಕರಣ ಸೂತ್ರ ಉಂಡು, ನ್ಯಾಯ ಸೂತ್ರ ಅಂದ್ರೆ ನ್ಯಾಯಶಾಸ್ತ್ರ ಅಂತ ಸೂತ್ರಗಳು ಉಳ್ಳ, ಬೆತ್ತ ಮೀಮಾಂಸಾ ಶಾಸ್ತ್ರ ಅಂತ ಸೂತ್ರಗಳು ಬೇತನೇ ಉಳ್ಳ, ನಾರದರಂತರಂಚಿನೋ ಭಕ್ತಿ ಸೂತ್ರ ಅಂದುಂಡು. ಸೂತ್ರ ಅನೇಕ ಬಗೆ ಉಂಡು. ಅಂಚನೆ ವೇದವ್ಯಾಸರಂದನೋ ಬ್ರಹ್ಮಸೂತ್ರ ಬಂತುಂಡು. ಆ ಸೂತ್ರ ಓದು ಅಂತುಳ್ಳೆ ಬಂಡ ಈಗ ಅರ್ಥ, ಬ್ರಹ್ಮಸೂತ್ರ ಓದು ಅಂತುಳ್ಳೆ ಎಂದೇ ಅರ್ಥ. ಜಯಬಂಡ ಆತು ಸೂತ್ರ ಉಂಟು ಸರ್ವಶ್ರೇಷ್ಠವಾನು, ಸೂತ್ರ ಲಕ್ಷಣ ಭಾರೀ ಪೊರ್ಲು ಹೊಂದಣಂಚಿನೋ ಅವು ವೇದವ್ಯಾಸರು ಬರೆನಂಚಿನೋ ಬ್ರಹ್ಮಸೂತ್ರ. ಅದಕ್ಕೋಸ್ಕರ ಬಜಿ ಸೂತ್ರ ಬಂಡ ಐನಿಗೆ ತೊಗೊಂಡು ಒಂದು ಅರ್ಥ. ಅವೇ ರೀತಿ ಮೂಡು ಮುದ್ರಾ ಪಂಡ ಜ್ಞಾನ ಮುದ್ರೆಗೆ ತೊಗೊಂಡು ವಾದಿರಾಜರು ಮುದ್ರಾ ಪುಸ್ತಕ ಶಂಖಾಕ್ಷ ವಿದ್ಯೋತಿತಕರಾಂಬುಜ ಪಂತ ಮೂಳ ಹಯಗ್ರೀವದೇವರನ್ನು ಪಣ್ಣಗ ಬಜಿ ಮುದ್ರೆ ಬಣ್ಪೇರು. ಈ ಬಜಿ ಮುದ್ರೆ ಶಬ್ದ ಬಣ್ಣೆತ್ತವರನೇ ನಂಗೆ ಜಾದು ಗೊತ್ತಾಪಣು ಬಂಡ ಜ್ಞಾನ ಮುದ್ರೆ ಈತು ಮುದ್ರೆ ಇಟ್ಲ ಸರ್ವಶ್ರೇಷ್ಠವಾನ ಮುದ್ರೆ. ಜಯ ಬಂಡ ಜ್ಞಾನ ಮುದ್ರೆ ಬಂಡ ಈತೆ
ಈ ಅಂಗುಷ್ಠನ ತೋರು ಬೆರಳು ಯಾವುದುಂಡು ಐಟು ಮುಟ್ಟುತ್ತು ಈ ಮೂಜಿ ಬೆರಳು ಪ್ರತ್ಯೇಕವಾದ ಇಂಚ ಇತ್ತಂಡ ಈಗ ಜ್ಞಾನ ಮುದ್ರೆ ಎಂದು ಬುದಾರೆ. ಕೈ ಇಂಚ ಇತ್ತನೇಡು ಬಗ್ಗತ್ತು ಇಂಚ ಬತ್ತನಂದಾಂಡ ಜ್ಞಾನ ಮುದ್ರೆ ಆಪಣ. ಅಂದೇಟು ಒಂಜಿ ನಮ್ಮ ಚಿಂತನೆ ಎಂಬಣ ಅಂದುಂಡು. ಈ ಇಡೀ ಕೈ ಇಂಚ ಬತ್ತಂಡ ಒಂಜಿ ಮುದ್ರೆ ಎಂದುಲೋ ಒಂಜಿ ಇಂಚ ಬತ್ತಂಡ ವರ ಮುದ್ರೆ, ಇಂಚ ಬತ್ತಂಡ ಅಭಯ ಮುದ್ರೆ ಪಣಪೇರು. ದೇವರು ಇಂಚ ಕೈ ಬತ್ತನ ಬಂಡೆ ಎಂಜಿನೋ ಒಂದು ಅಭಯ ಕೊಳ್ಪಣ ಒಂದು ವರ ಕೊಳ್ಪಣ. ಬೋಡ ನಿನಗೆ ತೊಳ್ಳೆ ಬಣ್ಬಣ ಇನ್ನು ಕೈ ಸಿತ್ತು ಬತ್ತನ ಇನ್ನುಕ್ಲೆಗೆ ಜಾಲ ಪೋಡ್ಪೋತ್ರಿ ಬಂತು ಇಂಚ ಬಣ್ಣಗ ಅಭಯ ಮುದ್ರೆ ಅಂದು ಈ ಎರಡು ಮುದ್ರೆಳುಳ್ಳ. ಈ ಅಭಯ ಮುದ್ರೆಡೇ ಜ್ಞಾನ ಮುದ್ರೆ ಆಪಣ. ಅಭಯ ಮುದ್ರೆ ಸುರುಕು ಬತ್ತದು ಜ್ಞಾನ ಮುದ್ರೆ ಐನು ಬಿಚ್ಚಿನ ನಾಂಡು ವಾಪಸ್ ಅಭಯ ಮುದ್ರೆ ಆಪಣ. ಇದು ಜಾದ ಆಪಣ ಬಂಡ ಈ ಕೈಟು ನಮ್ಮ ಆಲೋಚನೆ ಬಂಡ. ಈ ಒಂಜಿ ಬೆರಳು ಅಂದೇನು ಹೆಬ್ಬೆರಳು ಹಿರಿದು ಬೆರಳು ಬಣಪ ನಮ್ಮ ಅಂಗುಷ್ಠ ಅಂದು ಇಂದು ಒಂಜಿ ಅಧ್ಯಾತ್ಮಂಟು ಯೋಚನೆ ಎಂಬುಂಡದು ಭಗವಂತನೋ ಸ್ಥಾನ. ಈ ಪಕ್ಕೊಂಡಿ ಇಪ್ಪಣಂಚಿನೋ ತೋರು ಬೆರಳು ಅವು ಜೀವನೋ ಸ್ಥಾನ. ಇಂದು ನಮ್ಮನ್ನು ಪ್ರತಿನಿಧಿಸೋ ಪಣಂಚಿನೋ ಒಂಜಿ ಬೆರಳು ಆಯ್ತು. ಪಕ್ಕೊಂಟು ಮೂಜಿ ಉಳ್ಳತೆ ಅವು ಈ ಜೀವನ ಈ ದೇವರೆತ್ತು ದೂರ ಈ ಜರ ಕಾರಣ ಆತನಂಚಿನೋ ಮೂಜಿ ಏನೋ ಆತ್ಮೀಯರು ಲೆಕ್ಕ ಮೂಜಿ ಜನ. ಅವಿದ್ಯಾ ಕಾಮ ಕರ್ಮ ವಣ್ಪೇರು ಐತ ಬಗ್ಗೆ ಮೂಳು ನಮ್ಮ ಸುಗುಣ ಬೋದ್ರಿ. ಈ ಅವಿದ್ಯಾ ಕಾಮ ಕರ್ಮ ಮೂಜ್ಯದ ಒಟ್ಟಿಗೂ ಜೀವ ಇಪ್ಪಣಿತ್ತವರ ಆಯ ದೇವೇರೆತ್ತೆ ಬಲ ದೂರ ಇಪ್ಪೇಗೆರು. ದೇವರು ದೂರ ಜೀವೆ ಮುಕುಳ್ನೊಟ್ಟು ಒಟ್ಟುಗಿಪ್ಪೆ ಆಯೆ ಈ ಅವಿದ್ಯಾ ಕಾಮ ಕರ್ಮ ಬಣ್ಬುಣಂಚಿನೋ ಸಂಸಾರಂಕು ಕಾರಣವಾಯಿಂಚಿನೋ ಮೂಜೆನ ದಾಟುತ್ತ ಆಯ್ತು ದೂರ ಬತ್ತೆ ಅಂದಾಂಡ ದೇವರಾಡಿಗೆ ಬರ್ರ ಆಪಣ. ಈ ಜೀವೆ ದೇವರನ್ನು ಪೋತು ಮುಟ್ಟುಣಂಚಿನೋ ಪರಿಸ್ಥಿತಿ ಜಾದುಂಡು ಐನು ಜ್ಞಾನ ಮುದ್ರೆ ಬಣ್ಬುಣ. ಅಂಡ ಒಂಜಿ ವಿಷಯ ಜೀವೆ ದೇವರನ್ನು ಮುಟ್ಟೋಡಂಡ ಈ ದೇವರು ಇತ್ತನೋ ಜಾಗೆಡೇ ಇತ್ತಂಡ ಈ ಜೀವೆ ಮುಟ್ಟ್ಯಾರ ಆಪಣ್ಣೆ ಐತಿ. ಅವು ಮನುಷ್ಯನ ಕೈಯಿಂದ ಅಂಡ ಆಡೆಗೆ ಪೋತ ಇನ್ನು ಮುಟ್ಟ್ಯಾರ ಆಪರಿ. ಅಂಡ ವಿಶೇಷ ಯಾವುದು ಬಂಡ ಈ ಜೀವೆ ದೇವರನ್ನು ಮುಟ್ಟ್ಯಾರ ಪಿದಾಡಿ ಎಂದಾಂಡ ಬಾಬು ದೇವರು ಬತ್ತದು ಜೀವನ ಬಸವಣ್ಣ ಪೇರಿಗೆ. ಆ ಜ್ಞಾನ ಮುದ್ರೆ ಬಣ್ಣ ಅಂಚ ದೇವರು ಬಗ್ಗತು ಜೀವನ ಮುಟ್ಟ್ಯಾರ ಬರ್ಪೆ. ದೇವರು ಬಗ್ಗಬೇದ ಆ ಬಗ್ಗುಣೆಗೆ ದೇವರಿಗೆ ಒಂಜಿ ಪುದರ್ ವಿನಯ ಅಂದು ಪುದರ್. ವಿನಯೋ ನಯ ಅಂದು ವಿಷ್ಣು ಸಹಸ್ರನಾಮ ಉಂಟು. ದೇವರನ್ನು ವಿನಯ ಬಣ್ಪೇರು. ವಿನಯ ಬಂಡ ಯಾವುದು ವಿಶೇಷೇಣ ವಿನಯತಿ ಇತಿ ವಿನಯ. ತಾನು ಬಗ್ಗುಣೆತ್ತವರ ದೇವರಿಗೆ ವಿನಯ ಅಂದು ಪುದರ್. ಏರಿಗೆ ಬಗ್ಗಬೇ ಏರು ತಂಗ ಬಗ್ಗಬೇನ ಅಕಳನ ಕಡೆಗೆ ತಾನು ಬಗ್ಗದ ಅಕಳೇನ ಪಸಣಪೆ. ಈ ರೀತಿ ದೇವರನ್ನು ಜೀವೆ ಮುಟ್ಟ್ಯರ ಓಡಾತು ಈ ಅವಿದ್ಯಾ ಕಾಮ ಕರ್ಮ ಬಂದ್ಬಿಡೋ ದುರ್ವಿನೀತ ವ್ಯಕ್ತಿತ್ವ ಒಂದು ದೂರ ಬರ್ಪಣಂಚಿನ ಒಂಜಿ ಪರಿಸ್ಥಿತಿ ಅವು ಜ್ಞಾನ ಮುದ್ರೆ ಪ್ರತಿನಿಧಿಸೋಪಣ ಒಂಜಿ ವ್ಯಕ್ತಿತ್ವ. ಒಂಜಿ ಸರ್ತಿ ದೇವರನ್ನು ಮುಟ್ಟದು ಜೀವೆ ಕೂಡ ವಾಪಸ್ ಪೋಯ್ ಎಂದಾಂಡ ಅಪಗವು ಅಭಯ ಮುದ್ರೆ ಆಪಣ. ಅಭಯ ಮುದ್ರೆ ಜಾಯ ಆಪಣ ಮಂಡ ದೇವರನ್ನು ಮುಟ್ಟುನೋ ಜೀವ ಆಯೆ ಅವಿದ್ಯಾ ಕಾಮ ಕರ್ಮ ಅಂತ ಒಟ್ಟಿಗೆ ಪುರಿಯೇ ಜಾಯವಂಡ ಇನ್ನು ಮುಡ್ತು ದೇವರಾಡೆ ಬತ್ತದ ಆತನ ಆಯ ವಾಪಸ್ ಪೋಯ್ ಎಂದಾಂಡ್ಲ ಆಯನ ಒಟ್ಟಿಗೆ ಇಪ್ಪಣಂಚಿನೊಂದು ಜಾದ ಆಪಣ ಮಂಡ ಜ್ಞಾನ ಭಕ್ತಿ ವೈರಾಗ್ಯ ಸ್ವರೂಪ ಆಪಣ. ಜ್ಞಾನ ಭಕ್ತಿ ವೈರಾಗ್ಯ ಅಂತ ಒಟ್ಟಿಗೂ ಜೀವೆ ಸೇರಿ ಎಂದಾಂಡ ಅಪಗವು ಅಭಯ ಮುದ್ರೆ ಆಪಣ. ಆಯಗ ಸಂಸಾರ ಅಂತ ಭಯನ ದಾಟಿಯರಬೋಡ ಇಂಜಿನ ಅಭಯತ್ವ ಪ್ರಾಪ್ತಿ ಆಪಣು ಒಂದು ಲೆಕ್ಕ. ಈ ಒಂಜಿ ವೇದಾಂತ ಚಿಂತನೆ ಬರ್ಪಣು ಆ ಜ್ಞಾನ ಮುದ್ರೆಡ್. ಐಕೋಸ್ಕರ ಕೃಷ್ಣನ ನಮ್ಮ ಸೂನಗ ಪೂರ ಪಾತೆರಣೆ ಇಂಚ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಕೃಷ್ಣನು ಯೋಚನೆ ಎಂಬಣಗಲ ಜ್ಞಾನ ಮುದ್ರಾಯ ಕೃಷ್ಣಾಯ ಅಂದು ಯೋಚನೆ ಎಂಬ ಪಂಡ ಜ್ಞಾನ ಮುದ್ರೆ ಪಂಡ ಅವು ಪೆತ್ತತ್ತು ಪೇರು ವೈಪುಣಂಚಿನ ಮುದ್ರೆ. ಆ ಮುದ್ರೆಡೇ ಪೆತ್ತತ್ತು ಪೇರು ತೆಗಿಪ್ಪಡು. ಇತ್ತೆದ ಪೂರ ಪೆತ್ತಾಳನ ಪೇರಿಗೆ ಪುಣ ಅಂಡ ಪುಂಡಿ ಪುಂಡಿಯೇ ಪೇರಿಗೆ ಪುಣ ಅವು ಜಯಂಡ ಅಂಚಿನ ಭಾರತೀಯ ತಳಿತ ಪೆತ್ತಾಳ್ತು ಅಂದರ್ಥ. ನಮ್ಮ ಭಾರತೀಯ ಕಬ್ಯತಿ ಪೆತ್ತ ಅಥವಾ ಹಳ್ಳಿಕಾರು ಪೆತ್ತ ಇಂಜಿನ ಪೆತ್ತಳಿತ್ತಂಡ ಐನು ಕ್ರಮ ಪ್ರಕಾರ ಈ ಜ್ಞಾನ ಮುದ್ರೆಡೇ ಪೇರು ವೈಪುಣ ಅಂಚಾತ ಶ್ರೀಕೃಷ್ಣೆ ಸಮಸ್ತ ಉಪನಿಷತ್ತು ಪಣ್ಬುಣ ಪೆತ್ತಳೆನ ಪಸೋಂತು ಅರ್ಜುನೇ ಪಣ್ಬುಣ ಅಂಚಿನ ಒಂಜಿ ಕಂಜಿನ ಎದುರಿಜೋಂತು ತಾನು ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ಗೀತಂ ದುಗ್ಧಂ ಗೀತಾಮೃತಂ ಮಹತ್ ಪಂಟ್ ಭಗವದ್ಗೀತೆ ಪಣ್ಬುಣ ಅಂಚಿನ ಒಂಜಿ ಜ್ಞಾನಾಮೃತನ ಆಯೆ ಪೆತ್ತತ್ತು ಪೇರು ವೈತು ಲೆಕ್ಕ ಗೋಪಾಲಕ್ಕೆ ಕೃಷ್ಣೆ ವೈಪು ಎಂದ್. ಆ ರೀತಿ ವೈಪುಣಂಜಿನ ಮುದ್ರೆ ಉಂಟು ಆತ ವೇಣು ಕೈಟು ಬಸವಂತಿತ್ತಲ್ಲ ಜ್ಞಾನ ಮುದ್ರೆನೇ ಬಸವಂದಿಪ್ಪೆ. ಆ ಜ್ಞಾನ ಮುದ್ರೆ ಪಣ್ಬುಣು ಶ್ರೀಕೃಷ್ಣೇ ಪಣ್ಬುಡೇನು ಸ್ವೈಪೋಪಣಂಚಿನ ಒಂಜಿ ಮುದ್ರೆ ಜಯ ಪಂಡ ಜ್ಞಾನ ಕೊಳ್ರಗೋಸ್ಕರನೇ ಈ ಲೋಕಂಕು ಜತ್ತದ ಬತ್ತನಾಯಿ. ಆ ಜ್ಞಾನ ಮುದ್ರೆನೇ ಬಸವಂತೆ ನಮ್ಮ ಹಯಗ್ರೀವ ದೇವರು. ಒಂಜಿ ಕೈಟು ಜ್ಞಾನ ಮುದ್ರೆ, ಬೆತ್ತೊಂಜಿ ಕೈಟು ಪುಸ್ತಕ, ಬೆತ್ತೊಂಜಿ ಕೈಟು ಶಂಖ, ಬೆತ್ತೊಂಜಿ ಕೈಟು ಒಂಜಿ ಜಪಮಾಲೆ ಅಕ್ಷಮಾಲೆ ಇಂಚ ನಾಲೇನ ಬಸವಂತರಂಚಿನೋ ಆ
ಹಯಗ್ರೀವ ದೇವರು ಹೃದಯವೇಶ ಹಯಗ್ರೀವ ಮಧ್ಯಾಹ್ನ ವಿಷಯೋ ಭವ ಮಮ ಧ್ಯಾನ ವಿಷಯ ಭವ ಎನ್ನೋ ಧ್ಯಾನಂಕು ಈ ಸಿಕ್ಕಲ ಪಂಡ ದೇವರನ್ನು ಪ್ರಾರ್ಥನೆ ಎಂಪುಡಂಚನೆ ಒಂಜಿ ಶ್ಲೋಕ ಅವೇ ಮುಂದುವರಿಸೋಪೇರು ಆ ದೇವರೇನು ಒಂಜಿ ರೀತಿ ಸರಸ ಭಾರತಿ ಸುಲೆ ಅವು ಈ ರೀತಿ ಬರ್ಬಣು ಕರ್ತೃ ಧರ್ತ್ರೇ ಚ ಸಂಹರ್ತ್ರೇ ಪಾತ್ರೇ ಚ ಹಯವಕ್ತ್ರಮೇ ಪಿತ್ರೇ ಧಾತ್ರೇ ಧಿಯಾಂ ದಾತ್ರೇ ಸತ್ರೇ ಜಾತಾಯತೆ ನಮಃ. ಒಂಜಿ ರೀತಿ ಪ್ರಾಸ ಉಂಡು, ಇಡೀ ಶ್ಲೋಕ ಉಂಡು ಪ್ರಾಸ. ತ್ರೇ 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 ಎಂದು ಬರ್ಬಣು. ಈ ಸಂಸ್ಕೃತ ಶ್ಲೋಕ ಅಂಪ್ಯಾರ ನಮನೇ ಪ್ರಯತ್ನ ಅಂತಂಡು ಒಂದು ಏತು ಕಷ್ಟ ಉಂಡು ಒಂದು ಗೊತ್ತಾಗ್ಬಿಡು. ಜಯಂಡ ಆಡೆಗ ಅವೇ ಶಬ್ದ ಬಾಡುಡತ್ತ ಸುರಮ್ಮಣಗಳು ಕರ್ತ್ರೇ ಧರ್ತ್ರೇ ಚ ಸಂಹರ್ತ್ರೇ. ಈ ಅನುಷ್ಠುಪ್ ಶ್ಲೋಕ ಉಂಟು ಎಣ್ಮ ಅಕ್ಷರಂಕು ಒಂಜಿ ಪಾದ ಆಪಣು. ಆ ಎಣ್ಮ ಅಕ್ಷರ ಉಂಟು ಮೂಜಿ ಸರ್ತಿ ತ್ರೇ 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 ಎಂದು ಮಾಡ್ಬೇರಕಳು. ಬಜಿ ತ್ರೇ ಅತ್ ಋತ್ರೇ ಋತ್ರೇ ಎಂದು ಕರ್ತ್ರೇ ಹರ್ತ್ರೇ ಚ ಸಂಹರ್ತ್ರೇ. ಅವಳು ಋತು ಋ ಏ ಇದು ಒಂದೇ ರೀತಿದ ಅಕ್ಷರ ಬರಡು. ಅವೂರ ಚತುರ್ಥಿ ವಿಭಕ್ತಿ ಅಂತವಾನು ಶಬ್ದ ಕರ್ತ್ರೇ. ಆ ದೇವರೆಗೂ ನಮಸ್ಕಾರ, ದೇವರೆಗೂ ಪಣ್ಪಣ ಒಂಜಿ ವಿಭಕ್ತಿ ಉಂಡದ ಆ ವಿಭಕ್ತಿ ಚತುರ್ಥಿ ವಿಭಕ್ತಿ ಕರ್ತ್ರೇ. ಈ ಪ್ರಪಂಚನ ಸೃಷ್ಟಿ ಅಂದನಾಯೇ ಕರ್ತೃ ಶಬ್ದವು. ಕರ್ತೃ ಶಬ್ದನ ಚತುರ್ಥಿ ವಿಭಕ್ತಿ ಬಣ್ಣಾಗ ಕರ್ತ್ರೇ ಎಂದ ಅವನು. ಅಂಚನೆ ಧರ್ತೃ ಆಯನೇ ಕರ್ತೃ ಆಯನೇ ಧರ್ತೃ. ಧರ್ತೃ ಬಂದ್ರ ಧಾರಣೆ ಅಂತನಾಯೇ ಎಂದರ್ಥ. ಈ ಪ್ರಪಂಚನ ಸೃಷ್ಟಿ ಅಂದನಾಯೇ ಆಯೆ. ಸೃಷ್ಟಿ ಅಂತಿಬೆತ್ತು ಆ ಪ್ರಪಂಚ ಇತ್ತಲೇಖನೆ ಎಂತೊಡದ ಐನು ಧಾರಣೆ ಎಂಬಿಡೋದ. ಆ ಧಾರಣೆ ಕೆಲಸ ಅಂಬಣಾಯೇ ಆಯನೆ. ಈ ಧಾರಣಾ ಪಂಡಲ ಸ್ಥಿತಿ ಪಂಡಲ ರಕ್ಷಣಾ ಪಂಡಲ ಪೂರ ಒಂಜೇ ಅರ್ಥ. ಈತೆ ಒಂಜಿ ಮಣ್ಣು ಕೊಳ್ಳಂದಾಂಡ ಎರೆಗೆ ಕುಂಬಾರಕ ಸಂಸ್ಕೃತ ಉಂಟು ಕುಂಭಕಾರ ಅಂದು ಬುದರ್, ಕನ್ನಡ ಉಂಟು ಕುಂಬಾರ ಅಂದು ಬಣಪ. ಬರೀ ಕುಂಬಾರಗೆ ನಮ್ಮ ಮಣ್ಣು ಕೊಳ್ಳ ಆ ಮಣ್ಣಿಗೆ ನೀರು ಸೇರಿಸೊತ್ತು ಅವು ಪುಳಿ ಬರ್ಪುಣಾಡೆ ಮುಟ್ಟ ಇಜಿತ್ತು ಒಂಜಿ ಮೂಜಿ ದಿನ ನೀರಿಡವು ಸರಿ ಪುಳಿ ಬತ್ತಿ ಬೆತ್ತು ಐನೊಂಜಿ ಉಂಡೆ ಅಂತದ್ದು ಚಕ್ರ ಉಂಟು ಇಜಿತ್ತು ಚಕ್ರನು ಜೋರು ತಿರುಗೊತ್ತು ಐನೊಂಜಿ ಒಂಜಿ ಕರ ಅಂಪೆ ಮಡಿಕೆ ಕರ ಸಿದ್ಧ ಆಪಣ. ಈ ಕರನ ಅಂತನೆತ್ತವರ ಆಯ್ಕೆ ಕರ್ತೃ ಎಂದು ಬುದರ್. ಆಯನ ಘಟ ಕರ್ತೃ ಪಣ್ಪನಮ ಅಂಪುಣಾಯೆ ಎಂದರ್ಥ. ಸೃಷ್ಟಿ ಅಂಪುಣಾಯೆ ಎಂದರ್ಥ. ಅಂಚನೆ ಭಗವಂತೆ ಜಾದಂಪೆ ಹಯಗ್ರೀವ ರೂಪೆ ಪರಮಾತ್ಮೆ ಜ್ಞಾನನು ಸೃಷ್ಟಿ ಅಂಪೆ. ಜ್ಞಾನ ಸೃಷ್ಟಿ ಲೋಕ ಸೃಷ್ಟಿ ಆಪಣೆ. ಲೋಕ ಸೃಷ್ಟಿ ಅವೊಂಜಿ ರೂಪಾತ್ಮಕ ನಾಮಾತ್ಮಕ ಸೃಷ್ಟಿಯಿಂದ ಎರಡು ರೀತಿ ಉಂಟು. ಜ್ಞಾನ ಸೃಷ್ಟಿ ಹಯಗ್ರೀವಾದಿಮಾ ವಿದ್ಯಾಹ ಅಂದುಕೊಡೇನು ಪಂಡೆ ಪೂರ ರೀತಿದೋ ಜ್ಞಾನಲ ವೇದೊಂಕುಳ್ಳ ಆ ಹಯಗ್ರೀವನ ಬಾಯಿತ್ಲ ಮುಂಕುತ್ಲ ಪಿದೆ ಬರ್ತಾನೆ ಅಂದು ಅವು ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂದ ಮುಂಕುಟ್ಲ ಬಾಯಿಟ್ಲ ಪೂರಾ ಶಾಸ್ತ್ರಲ್ನ ಪಿದೈ ಬಾಡ್ನಾಯೇ ಅಂಚಾದ ಸೃಷ್ಟಿ ಅಂದನಾಯೆ. ಈ ವೇದೊಂಕುಳು ಇತ್ಯಾದಿ ಐಕೋಸರನೇ ಈಗ ಐಟು ಪುಸ್ತಕ ಬಸೊಂದನ ಇಂಚಿತ್ತು ಜ್ಞಾನ ಮುದ್ರೆ ಅಂಚಿತ್ತು ಪುಸ್ತಕ ಅಂಚಾಂಡ ಜ್ಞಾನನು ಈ ಪುಸ್ತಕಂತ ಮೂಲಕ ಲೋಕಂಕು ಕೊಳ್ತನ ಏನು ಅಂದ ಐ ಸೊಯ್ಪೆ ಐನು ಪಡ್ಡೇರು ಕರ್ತ್ರೇ ಧರ್ತ್ರೇ. ಇಂಚ ಜ್ಞಾನ ಸೃಷ್ಟಿ ಅಂತಿವೆತ್ತು ನಂಗೆ ಆ ಜ್ಞಾನ ಸರಿಯಾತ ನಮ್ಮಟ ಒಳಿ ಎಂತೊಡು ಅಂದ ನಮ್ಮ ಹಯಗ್ರೀವನ ದಿನೋಲ ಧ್ಯಾನ ಅಂಪಡು. ವಾದಿರಾಜರು ನನಂಜ ಹಯಗ್ರೀವನ ಮೂಜಿ ಶ್ಲೋಕ ಅಂಪೇರು ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಮ ಕನ್ಯಾ ಪ್ರವಾಹವತ್. ಏರು ಹಯಗ್ರೀವ 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 ಅಂದು ಪಣಪೇರ ಆಯನೋ ಪಾತೆರ ಅವು ಈ ಗಂಗೆ ಪರಿಲೆಕ್ಕ ಭಾರಿ ಪೊಲ್ಲಿಟ್ಟು ಬರ್ಪುಣಿಗೆರು. ಗಂಗೆ ಆ ಗಂಗೆತೋ ಪ್ರವಾಹ ಎಂಚ ಬಣ್ಣಂದಾಂಡ ಭಾರಿ ವೇಗಲತ್ ಭಾರಿ ನಿಧಾನಲತ್ ನಾತ್ಯತ್ವರ ನಾತಿರಯಾನ್ ಭಾರಿ ಜೋರು ಪೋಬುಣ್ಲತ್ ಭಾರಿ ಮೆಲ್ಲ ಪೋಬುಣ್ಲತ್. ನಮ್ಮ ಪಾತೆರನೋಲ ಅಂಚನೆ ಸಿಕ್ಕಾಬಿಟ್ಟೆ ವೇಗುಂಟು ಪಾತೆರದಂಡ ಕೇಣಕ್ಲಿಗೆ ಏತಕ್ಷರ ಪಾತೆರಿ ಎಂದೇ ಗೊತ್ತಾಬ್ರಿ ಅಥವಾ ಏತಕ್ಷರ ನುಂಗಿ ಎಲ್ಲ ಗೊತ್ತಾಬ್ರಿ. ಅಂಚ ಅದು ಭಾರಿ ವೇಗವಾದ ಪಾತೆರ ತೀರಣ ಅಂಚ ಬಂತು ಭಾರಿ ನಿಧಾನ ಉಂಟು ಪಾತೆರದಂಡ ಬೊಕ್ಷರೆ ಪಲಾರಂತ ಬರ್ತಗೂ ಒಂಜಿ ಶಬ್ದ ಬಣ್ಣ ಮಧ್ಯಾಹ್ನ ಅಶನಂತ ಬರ್ತಗೂ ಬೆತ್ತೊಂಜಿ ಶಬ್ದ ಬಯ್ಯದ ಬರ್ತಗೂ ಬೆತ್ತೊಂಜಿ ಶಬ್ದ ಬಣ್ಣಂದಾಂಡ ಕೇಣಾಯಿಗ ಅವಲ ಅರ್ಥ ಅವರ ಸಾಧ್ಯ ಐತಿ. ಅಂಚಂಡ ಪಣ್ಪುಣಂಚಿನ ಶಬ್ದಂಗಳಿಗೆ ಒಂಜಿ ರೀತಿతో ನಿಕಟತೆ ಸಂಹಿತ ಒಟ್ಟುಗು ಬಣ್ಣು ಒಟ್ಟುಗು ಬಣ್ಪುಣ ಬಂತು ಅತಿವೇಗಶಾಲಿ ಆತ ಏನು ಪಡ್ರಲ್ಲ ತೀರಣ ಅವಕ್ಕೆ ಒಂಜಿ ಕ್ರಮವಾನೋ ಜೋಡಣೆ ಬಡದ ಆ ಜೋಡಣೆ ಅವು ಗಂಗಾ ನದಿನ ಸೂನಕ ನಂಗೆ ಅರ್ಥ ಆಪಣು. ಆ ರೀತಿ ಸಾವಕಾಶ ಅವು ವರ್ಷಗಾಲ ಉಂಟ್ಲ ಪರಿಪುಣು ಬೇಸಿಗೆಗಾಲ ಉಂಟ್ಲ ಪರಿಪುಣು ಚಳಿಗಾಲ ಉಂಟ್ಲ ಪರಿಪುಣು. ನಮ್ಮ ಕಾವೇರಿ ತೊಲೆಕ್ಕ ಹತ್ತು ನಮ್ಮ ತುಂಗಭದ್ರೆ ತೊಲೆಕ್ಕ ಹತ್ತು ಅಥವಾ ನಮ್ಮ ನೇತ್ರಾವತಿ ತೊಲೆಕ್ಕಲ್ಲ ಹತ್ತು ಅವು ಪೂರ ತ್ರಿಕಾಲುಂಟ್ಲ ಪ್ರವಾಹ ಉಂಟು. ಅಂಚ ನಂಗೆ ಬೊಕ್ಷರಾನಗ ಭಾರಿ ಪಾತೆರ ಬಯ್ಯ ಬಯ್ಯ ಕಾಯ್ಲೆಕ್ಕನೆ ಪಾತೆರ ಪೂರ ಕಡಿಮೆ ಆಪಣ ಇಂಚ ಅವರೆದ್ದೆ
ಅವು ಗಂಗೆ ತೊಲೆಕ ಪಾತ್ರ ಜನ್ನು ಕನ್ಯಾ ಪ್ರವಾಹವತ್ ಜನ್ನು ಕನ್ಯಾ ಬಂಡ ಜಾಹ್ನವಿ ಅವು ಜೈ ಜನ್ನು ಕನ್ಯಾ ಅಂತ ಜಯ ಬಂದಿರು ಗಂಗಾ ಪ್ರವಾಹವತ್ತಂದು ಜಯ ಬಂದಿರಿ ಬಂಡ ಗಂಗಾ ಪ್ರವಾಹ ಬಾರಿ ಎಡವಟ್ಟು ಪ್ರವಾಹ ಆ ಮಿತ್ತದ ಬರ್ಬಣದ ಅಲೆಕನಂದ ಐತಲೆಕ ಮನುಷ್ಯ ಪಾತೇರಿ ಅಂಡ ಅವು ಏರೆಗ್ಲ ಅರ್ಥ ಅವರ ಸಾಧ್ಯತೆ ಅಂಚ ಅವು ಜನ್ನು ಕನ್ಯಾ ಅವಡು ಒಂದು ಅಂಡವಡಿಗೆ ಹರಿದ್ವಾರಂಕು ಬಂದಾಗ ಅಲ್ಪ ಜನ್ನು ಬಣ್ಮಣಾಯ ತಪಸ್ಸಂದೊಂದಿತ್ತೆ ಅವಳು ಬಂದಾಗ ಆ ಗಂಗೆ ಒಂಜಿ ರೀತಿ ಏನೋ ಯಜ್ಞವಾಟನು ಪೂರ ಒಯ್ತು ತಡಕೊಂದು ಬಯಳಗಿರ ಅಪಗ ಜನ್ನು ಕೊಂಜರು ಕೋಪ ಬತ್ತದ ಆ ಗಂಗೆನ ಪೂರದ್ ನುಂಗಿ ಹೇಗಿರ ಇಡೀ ಗಂಗೆನ ಬಂಜಿಗೆ ಪಾಡ್ತಾನಾಗ ಪಿರಪತ್ತು ಬರೋಂದಿತ್ತನ ಎದುರುಡಿತೆ ನಮ್ಮ ಭಗೀರಥೆಯಿಂದ ಏನೋ ಬುದಾರೆ ಸೂರ್ಯವಂಶ ಅಂತ ರಾಜೆ ಆ ಭಗೀರಥಗೆ ಏನು ವೈಕೋಸ್ಕರ ಗಂಗೆನ ಕೊಂಡತ್ತೇನೋ ಆ ಗಂಗೆ ಇದ್ದಿಂದಾನೆ ವಾ ಸಮಸ್ಯೆ ಎನ್ನು ಹಿರಿಯರಿಗೂ ಒಂಜಿ ದೇವ ಮುಕ್ತಿ ಸಿಕ್ಕೋಡು ಬಂತು ಏನು ಗಂಗೆನ ಬಸವತ್ತನ ಬಂತು ಬೇಜಾರಾಪಣಾಯಕ ಆಯೆ ದೇವರೇನು ಪೂರ ಪ್ರಾರ್ಥನೆ ಎಂಪೆ ದೇವತೆಗಳೇನು ಪ್ರಾರ್ಥನೆ ಎಂಪೆ ದೇವತೆಗಳು ಪೂರ ಬರ್ಪೇರು ಬತ್ತನಗಳು ಜನ್ನು ಆಕಳು ಪೂರ ಸ್ತೋತ್ರ ಅಂಪೇರು ಜನ್ನುಡ ಬಣಪೇರು ಜಾಯ ಇತ್ತು ಕೋಪ ಇನ್ಕು ಇನ್ನು ಯಜ್ಞವಾಟನು ಒಯ್ತು ಅಡಕನ ಏರು ಗಂಗೆ ಆತ ಗಂಗೆ ಅಡಕನ ಅಂಡು ಈ ಯಜ್ಞ ಅಂತಂಡೆ ಏತು ಪುಣ್ಯನ ಐತು ಜಾಸ್ತಿ ಪುಣ್ಯ ಬೇತೆ ಬರ್ಪುಣು ಆ ಗಂಗೆನು ಲೋಕಂಕು ಬಿಳಿ ಅಂದಾಂಡ ಜನಂಕುಳ ಇಟ್ಟು ಮೀನಗ ಜಾತ ಪುಣ್ಯ ಬರ್ಪುಣು ಆ ಪುಣ್ಯ ಇನುಕಲ ಪ್ರಾಪ್ತಿ ಆಪುಣು ಒಂದು ಪೂರ ఆయన ಪಣ್ಪೇರು ಅಪಗ ಜನ್ನು ಆಯೆ ಎರಡು ಕೆಬಿಟ್ಟು ಆ ಗಂಗೆನ ಬಿಡ್ಪೇಗ್ಯಾರ ಅಂಚಾದ ಅಲ್ಪ ಗಂಗೆ ಒಂಜಿ ಬತ್ತಿತ್ತು ಗಂಗೆ ಅಲ್ಪ ಎರಡು ಆಪಳು ಅಂದು ಲೆಕ್ಕ ಐತು ಬೆತ್ತು ಗಂಗೆ ಎರಡಾತು ಇಂಚ ಪೋತು ಬೆತ್ತು ಒಂಜಾತೆ ಸೇರುವಂತು ಸಾವಕಾಶ ಆಳು ಸಾಗುವಂತು ಬೋಪಳು ಗಂಗೆ ಅವಳಿತ್ತೆ ದೋಣಿ ಹಡಗು ಪೂರ ಐತೆ ವ್ಯವಸ್ಥೆ ಆತನ ಅಲ್ಪ ಐತು ಮಿತ್ತು ಪೂರ ಹಡಗು ಪೂರ ವ್ಯವಸ್ಥೆ ಅಂತಂಡ ಹಡಗುಲು ಇಪ್ರಿ ಹಡಗುಡಿತ್ತನ ಇಲ್ಲ ಎಂತ್ಯಾರ ಸಾಧ್ಯ ಇದ್ದೆ ಅಂಚಂಡ ಜನ್ನು ಕನ್ಯಾ ಪ್ರವಾಹ ಬಂಡ ಜಾದೊಂಡು ಅವು ಒಂಜಿ ಸಾವಕಾಶ ಸಾಗುಣಂಚಿನೋ ಮಹಾಪ್ರವಾಹ ಅಂಚ ಮನುಷ್ಯನೋ ಪಾತೆರ ಜನ್ನು ಕನ್ಯಾ ಪ್ರವಾಹ ಅಂತ ಲೆಕ್ಕ ಬರ್ರ ಸಾಧ್ಯ ಏಪ ನಮ್ಮ ಹಯಗ್ರೀವ ದೇವರೇನು ಸರಿಯಾದ ಧ್ಯಾನ ಅಂತ ಅಂದಾಂಡ ಆ ದೃಷ್ಟಿಡು ಹಯಗ್ರೀವ ದೇವರೇ ಕರ್ತ್ರೇ ಧರ್ತ್ರೇ ಕರ್ತೃ ಪಂಡ ವಾಕ ಸೃಷ್ಟಿ ಧರ್ತೃ ಪಣ್ಣನಾಂಡ ಆ ವಾಕನು ಸರಿಯಾನೋ ರೀತಿ ಪಿದೈ ಬರ್ಪಿಲೆಕ್ಕ ಅಮ್ಮಣಯೇ ಹಯಗ್ರೀವ ದೇವರೇ ಆಯ್ತು ಬೆತ್ತ ಸಂಹರ್ತರೇ ಪಾತೆರಂತಿತ್ತನಾಯಿ ಪಾತೆರೊಂದೇ ಇತ್ತೆ ಅಂದಾಂಡ ಪ್ರಯೋಜನ ಐತಿ ಐಕೊಂಜಿ ಸಂಹಾರ ಲಾವಡು ಸಂಹಾರ ಬಂಡ ಉಪಸಂಹಾರ ಐಕೊಂಜಿ ಉಪಸಂಹಾರ ಅವಡು ಎಂತೋಡು ಇತ್ತೆ ವರಿಯಾಗ ನೆರ್ರಸುರ ಅಂದುಂಡ್ಲ ನೆರಡು ಮನುಷ್ಯ ನಿರ್ಣಯ ಇದ್ದಿಂದಾಂಡ ಬೆತ್ತರಿ ಏನು ರಿಪೇರಿ ಎಂಬರಾಬ್ರಿ ಅಣ್ಣ ನೆರ್ಪಣೆಗೆ ಒಂಜಿ ಲಿಮಿಟೇಷನ್ ಬಡತಾ ಒಂಜಿ ನೆರ್ತು ಒಂಜಿ ಈತು ಪಂತು ಬೆತ್ತು ಪಣ್ಣೆನೇ ಪಂಡು ಒಂದಿಪ್ಪಣ ಈ ಮಂಗೆ ಈ ಮರ್ಕಟೆ ಆ ಪಣ್ಣೆನೇ ಪಂಡು ಒಂದಿಪ್ಪಣ ಪೂರ ಪರ್ಯಾಯ ಬದಂಗಳೇನು ಬಂತು ಈ ಮುಟ್ಟಾಳೆ ಐಕ ಅರ್ಥ ಇಂಜಿನ ಒಂದು ಬ್ಯಾಗ್ಲ ಗೊತ್ತಿದ್ದು ಕೆಣ್ಣಾಗಲ ಗೊತ್ತಿತ್ತು ಪಟಿಂಗೆ ಕೋಶ್ ಉಂಟ್ಲ ಐಕ ಅರ್ಥ ಬರೀತ್ರಿ ಇಂಗ್ಲೀಷ್ ರಾಸ್ಕಲ್ ಒಂದು ಒಂಜಿ ಬಣ್ಣ ಬೇರೆ ಐಕ ಅರ್ಥ ಇಂಜಿನ ಬಂಡ ಪಟಿಂಗೆ ಇದ್ದವು ಈ ಪಟಿಂಗೆ ಬಡಲ ಗೊತ್ತಿದ್ದಿ ರಾಸ್ಕಲ್ ಬಣ್ಣಲ ಗೊತ್ತೈತಿ ಒಟ್ಟು ನಿರ್ಪುಣ ಶಬ್ದ ಅಂದ ಅದೇ ಇಪ್ಪಣ ಐಕ ಅರ್ಥ ಜಾಲ ಇದ್ದಿ ಇಂಚ ನೆರಿಯರ ಸುರ ಅಂದ್ರೆ ಅಂದಾಂಡ ಅವು ಪಣ್ಣೆನೇ ಐಕೊಂಜಿ ಬೆತ್ತೊಂಜಿ ಶಬ್ದ ಬಂಡೊಂದಿತ್ತಂಡ ಜಾದ ಪ್ರಯೋಜನ ಉಂಡು ಪಣ್ಣೆನು ನೆರ್ಪುಣೆನು ಒಂಜಿ ಹಂತೊಂಕು ಎಂತೋನು ಅಂದಾಂಡ ಕೇಣ್ಣಾಯಗಲ ಆಯ್ತು ಆ ಥರ ತಿದ್ದೊಂಡ್ರಾಗ ಅವಕಾಶ ಆಪಣು ಅಂಚಾತ ಪ್ರತಿಯೊಂಜಿ ವಾಕ್ ಅವು ನೆರ್ಪುಣ ಇಪ್ಪಡು ಪೊಗಳುಣ ಇಪ್ಪಡು ದೇವೇರ್ನೋ ತತ್ವಂತ ವಿಷಯ ಉಂಟು ಪ್ರತಿಪಾದನಾ ವಿಷಯ ಉಂಕುಳಿಪ್ಪೊಳಿ ಎಂಚಿನ ಪಾತೆರ ಅಂದಾಂಡ್ಲ ಅವು ಎಂಚ ಸುರ ಅಂಪಡು ಎಂಚ ಮುಂದುವರಿಸೋಡು ಎಂಚಗೆ ಎಂತೋಡು ಪಣ್ಪಡಂಚಿನೋ ಒಂಜಿ ಉಪಕ್ರಮ ವಿವೃತಿ ಉಪಸಂಹಾರ ಪಣ್ಪುಡು ಒಂಜಿ ಸಾಮಾನ್ಯ ಪ್ರಬಂಧ ಉಂಟಾವಡು ಒಂಜಿ ಪಾತೆರ ಉಂಟಾವಡು ಬೋಡದ ಅವ್ವೂರ ಬರ್ಪಣ ಹಯಗ್ರೀವನು ಅನುಗ್ರಹಂತಾತರ ಕರ್ತೃ ಪಂಡ ಪಾತೆರನು ಸೃಷ್ಟಿ ಅಂತುಕೊಳ್ಳಾಯಿ ಧರ್ತೃ ಪಂಡ ಐನು ಸರಿಯಾನೋ ರೀತಿತ್ತು ನಮ್ಮಟ ಪಿದೈ ಬರ್ಪಿಲೆಕ್ಕ ಅಂಪುಣಾಯಿ ಅಂಚನೆ ಸಂಹರ್ತೃ ಅಂಚ ಬೋಳು ಎಂತೋಡ ಅವಳು ಎಂತವರ ಬೋಡ ನಂಚಿನೋ ಬುದ್ಧಿಶಕ್ತಿನೂ ಕೊಲ್ಪುಣಾಯಿ ಇಂಚ ಲೋಕ ಸೃಷ್ಟಿ ಲೋಕ ರಕ್ಷಣೆ ಲೋಕ ಸಂಹಾರ ಮಾತ್ರ ಅತ್ತಂತೆ ಶಬ್ದ ಸೃಷ್ಟಿ ಶಬ್ದ ಸಂರಕ್ಷಣೆ ಅಂಚನೆ ಶಬ್ದಂತೂ ಉಪಸಂಹಾರ ನೇನು ಅಂಪಣಾಯಿ ಕರ್ತ್ರೇ ಧರ್ತ್ರೇ ಚ ಸಂಹರ್ತ್ರೇ ಪಾತ್ರೇ ಚ ಹಯವಕ್ತ್ರ ಮೇ ಅಂಚನೆ ದೇವೇರೇನು ಪಾತೃ ಬಣ್ಪೇರು ಪಾತೃ ಬಂಡ ಸಂರಕ್ಷಣೆ ಎಂದ ಅರ್ಥ ಧರ್ತೃ ಬಂಡ ಧಾರಣೆ ಅಂತನಾಯೇ ಪಾತೃ ಬಂಡ ಸಂರಕ್ಷಣೆ ರಕ್ಷಣೆ ಎಂದು ರಕ್ಷಣೆ ಅಂಪಣಾಯೇ ಇತ್ತೆ ನಮ್ಮಟ ಜ್ಞಾನ ಕೊಳಿಯೇ ದೇವರು ಕೊಳ್ಳೋ ಜ್ಞಾನನು ನಮ್ಗೆ ಬೆತ್ತರಿಯಾಗ ತೆರಿಪೋರ ಬೋಡ ಇಚ್ಚಿನೋ ವಾಕ್ ಶಕ್ತಿನೂ ಕೊಳಿಯೇ ಆ ವಾಕನು ಒಂಜಿ ಕಡೆಟ್ಟು ಎಂತೋ ಪುಣ ಶಕ್ತಿನೂ ಕೊಳಿಯೇ ಇದು ಪಾಪ ಪಾತೆರ್ನೇನು ಒಂಜಿ ಕಡೆಟ್ಟು ಎಂದೋನು ಎಂತೋ ತಾಯಿ ಬೆತ್ತು ಸುಮಾರು ಕೆಲಸ ಉಂಟು ಜಾದು ಏನು ಜಾದ ಪಾತೆರಿಯೇ ಆ ವಿಷಯನು ಬೆತ್ತರಿ ಕೇಣ್ಣಾಯಕ ಒಂಜಿ ಕೆಲಸ ಜಾದ ಬಂಡ ಕೇಣ್ಣೆನು ತರೆಟು ಇಜೋ ಅಂತೂ ಐತ ಹತ್ರ ಕೂಡ ಮನನ ಅಂಬಡಂಜಿನ ಕೆಲಸ ಕೇಣ್ಣಾಯಗ ಉಂಡು ಪಣ್ಣಾಯಗಲ
ಇನಿ ಎಂಚಿನ ಪಂಡೆ ಐತ್ತು ನನಲ ಆಳವಾನು ಜಾದ ವಿಷಯ ಉಂಡು ಅಂದ ಇನ್ನು ಗಟ್ಟಿ ಅಂತ ಎಲ್ಲೇ ಗುಣ ನೋಡು. ಇನಿ ಪಣ್ಣನೇ ಎಲ್ಲೇ ಪಣ್ಣು ಬಣತ್ತ ಇನಿ ಎಂಚಿನ ಪಣ್ತೆ ಅವೇ ವಿಷಯನ ಎಲ್ಲೇ ಪಣ್ಣಾಗ ಇನಿ ಪಣ್ತನ ಇರುವ ಅಂದಾಂಡ ಎಲ್ಲೇ ಪಣ್ಣಾಗ ನಲ್ಪ ಪಣ್ಣೋಡು ಅವೇ ವಿಷಯ ಉಂಟು. ಅಂಜಾನಾಗ ಬಿಯಾಗಲ ಆಯ್ತು ಒಂಜಿ ಚಿಂತನೆ ಮನನ ಪಣ್ಬಿಡ ಬೋಡು ಅಂದೆಕ್ಕ ಈಗ ಪಾತ್ರ ಎಂದು ಬುದಾರ. ಒಂಜಿ ಜ್ಞಾನ ಸೃಷ್ಟಿ ಅನ್ನೋ ಜ್ಞಾನನು ಕೊಳ್ನೋ ಜ್ಞಾನನ ಅಕಳು ತರೆಟೀಜು ಅಂತ ಐನು ಸಂರಕ್ಷಣೆ ಅಂಪಣ ಐನು ಬೊಳೆ ಪೋಣ. ನಮ್ಮ ಸಂಕರ್ಷಣ ಕೆಲಸ ಅಂದ್ಬೇಡ ಬೇರೆ. ಈಗ ಸಂಕರ್ಷಣ ಪಂಡ ಭಗವಂತನ ಒಂಜಿ ರೂಪ ಬಲರಾಮಿ ಶೇಷೆ ಜಾದಂತೆ ಕೈಟ್ ಒಂಜಿ ಒನಕೆ ಪಸಂತೆ ಒನಕೆ ಬಂಡ ಉಜ್ಜೇರು ಒಂಜಿ ಉಂಡು. ಆಯ್ತು ಬೆತ್ತೊಂಜಿ ನಾಯರು ಬಸಂತೆ ಹಲ ಬಂಡ ನಾಯರ್ಲ ಉಜ್ಜೇರ್ಲ ಆಯನ ಕೈಟ್ ಉಂಡು. ನಾಯರ್ದ ಕೆಲಸ ಎಂಜಿನೋ ಭೂಮಿನ ಕೃಷಿ ಎಂಬುಣಂಜಿನೋ ನಾಯರ್ದ ಕೆಲಸ. ಭೂಮಿతో ಮಣ್ಣಿನ ಸಿತ್ತತಿತ್ತನೇನು ಮಿತ್ತು ಪಾಡುವಂತ ಪೋಪುಣಂಜಿನೋ ನಾಯರ್ದ ಕೆಲಸ. ಉಜ್ಜೇರ್ದ ಕೆಲಸ ಎಂಜಿನೋ ಮಾತೆಲ್ಲ ಒಟ್ಟಿಗೂ ರಾಶಿ ಪಾಡ್ನಂಜಿನ ಕೆಲಸ. ಚಟ್ನಿ ಅಂಪೋಡಂಡ ಜಾದ ಅಂಪೋದಮ್ಮ ಚಟ್ನಿ ಬಂಡ ಕಡೆಪುಣ ಚಟ್ನಿ ಅತ್ತು ಚಟ್ನಿ ಪುಡಿ ಅಂಪೋಡು ಅಂಡ ಒಂಜಿ ಚೂರು ಮುಣಿಂಚಿ ಒಂಜಿ ಉರ್ದ ಬೇಳೆ ಅಕ್ಲೇಟಕೇನ್ರಿ ಅಕ್ಲು ಜಾಸ್ತಿ ಬಣ್ಪೇರೆ ಅಂತ ನಮ್ಮಣಿಂಚಿ ಉರ್ದ ಬೇಳೆ ಆಯ್ತು ಬೆತ್ತು ಒಂಚೂರು ಜಾದವ ಪೂರ ಪಾಡೋಡು ನಿಜಂಡಿ ಕಡಲೆ ಬೇಳೆಲ್ಲ ಒಂಚೂರು ಕೆಲವರು ಪಾಡ್ಪೇರು ಪೂರ ಪಾಡ್ತಾ ಬೆತ್ತು ಐನು ಒಂದೆರಡು ಗುಂಡಿಟ್ಟು ಪಾಡ್ದು ಗುದ್ದೋಡು ಉಜ್ಜೇರು ಬಸ್ ಒಂದು ಗುದ್ದೋಡು ಇತ್ತೆ ಪೂರ ಮಿಕ್ಸಿಗೆ ಪಾಡ್ತೊಡ್ರು ಅಂದಂಡ ಬಾಬಣು ದುಮ್ಮತ ಕ್ರಮಾಂಚ ಅದ ಗುದ್ದನಾಗ ಜಾದ ಆಪಣ ಮಂಡ ಅವು ಸಿತ್ತುದ ಮಿತ್ತು ಬರ್ಪಣು ಮಿತ್ತುದ ಸಿತ್ತು ಹೋಗ್ಬಣು ಪೂರ ಸೇರ್ತಾವ ಒಂಜಿ ಪಾಕ ಅನ್ನಾಗ ಅವು ಚಟ್ನಿ ಬಿಡಿಗೆ ಒಂಜಿ ರುಚಿ ಬರ್ಪಣು ಒವೇ ಅವಳ ಆ ರೀತಿ ಸಿತ್ತು ಮಿತ್ತು ಬೋತು ಪಾಕ ಅವಡದ ಇಂದು ಉಜ್ಜೇರು ಅಂಪುಣಲ ಅವೇ ಕೆಲಸ. ಈ ನಾಯರು ಅಂಪುಣಲ ಅಂಚಿನವೇ ಕೆಲಸ. ಇದ್ದಿಂದ ಅಲ್ಪ ಬೀಜ ಪಾಡ್ನಂಚಿನ ಮೊಳಕೆ ಬತ್ತವು ಪಕ್ವ ಬರ ಸಾಧ್ಯ ಇದ್ದಿ. ಈಗ ಆವಡುಂದಾಂಡ ಮಣ್ಣು ಸಿತ್ತು ಮಿತ್ತು ಬೋತು ಪೂರ ಮಾತಲ ಸೇರಿದು ಬೋಡು. ಈ ಉಜ್ಜೆರ್ಲ ನಾಯರ್ಲ ನಂಗೆ ಎಂಜಿನೋ ತೆರಿಪೋಪಣ ಮಂಡ ನಮ್ಮ ಜ್ಞಾನ ಜಾದುಂಡು ನಮ್ಮ ಜಾದೇನು ಕೇಣ್ಣೇನು ಈ ಉಜ್ಜೆರು ನಾಯರು ಬಸವಂತು ಮಿತ್ತು ಸಿತ್ತು ಅಂಪಡು ಒಳೆಯಿತ್ತೊಂಜಿ ಕೃಷಿ ಅವಡು ಒಳೆಯಿತೋ ಕೃಷಿ ಆಯ ಸುಮಾರು ಓದುತ್ತೆ ಆಂಡ ಕೃಷಿಯೇ ಅಂತದ್ರಿ ಇಂಚ ಪಾತ್ರೆ ನನಗೆ ಹೇಳ್ತಾನಮ್ಮ ಓದ್ದೆ ಸಿಕ್ಕಾಬಟ್ಟೆ ಮಾಹಿತಿ ಉಂಡು ಆಯ್ಟಗೆಂಡ ಆತನೇ ಸ್ವೀಟ್ ಇಂಚಾನು ಇಂಜಿನ ಸ್ವೀಟ್ ಇಂಚಾನು ಪೂರ ಗೊತ್ತುಂಡು ಅಥವಾ ಈಕ ಸಂಬಂಧಪಟ್ಟ ಲಾ ಪೂರ ಏನೋ ಬಾಯಿಡುಂಡು ಆಂಡ ಅವು ಜಾಯ ಅಂಚ ಅವು ಗೊತ್ತೈತಿ ಪಂಡ ಐತ ಬಗ್ಗೆ ಕೃಷಿ ಇದ್ದಿ ಬಜಿ ಊರು ಪಾಡ್ನ ಥರಟಿ ಜೋಣ್ಣ ಆತೆ ಆ ಕೃಷಿ ಬಣ್ಮಣ ಉಂಡದ ಅವು ನಾಯರು ಉಜ್ಜೇರು ಬಣ್ಮಣ ಜಾದ ಬಣ್ಮಣು ನಮ್ಮ ಒಂಜಿ ಮಹಾಭಾರತ ಉಂಟು ಅಂಚ ಕೇಣಪ ರಾಮಾಯಣ ಉಂಟು ಬೆತ್ತೊಂಜಿ ಕೇಣಪ ಸರಸ ಭಾರತಿ ವಿಲಾಸ ಉಂಟು ನನಂಜಿ ಕೇಣಪ ಯುಕ್ತಿ ಮಲ್ಲಿಗೆಡೆ ಬೇತ ವಿಷಯ ಕೇಣಪ ಈ ಕೇಣ್ಣಿನ ಪೂರ ಒಟ್ಟಿಗೆ ಬಾಡ್ದು ಉಜ್ಜೇರು ನಾಯರು ಪಸಂತು ಐನು ಒಳೆಯಿತ್ತೇ ಒಂಜಿ ಮಥನ ಅಂಪೋಡು ಕಲಸು ಮೇಲೋರಗ ಅಂದ್ಬಣ್ಪಯ್ಯ ಪಣ್ಣು ಕೇಣ್ಣೆನು ಮಿತ್ತು ಸಿತ್ತು ಪೂರ ಅಂತನಾಗ ಅಪಾಗ ಕೆಲವು ಪ್ರಶ್ನೆಗಳು ಬೆತ್ತೊಂಜಿ ಪೂರ ಬರ್ಪ ಆ ಬತ್ತನ ಪ್ರಶ್ನೆಗೆ ನಮನೇ ಆಲೋಚನೆ ಅಂತ ಉತ್ತರ ಸೋಜೋಡು ಇದ್ದಿಂದ ಉತ್ತರ ಸೋಜನೆ ಇದ್ದಂಡ ಕೂಡ ಗುರುಗಳೇಟ ಕೇಳೋಡು ಇಂಚ ಸುರುಗೆ ಕೆಬಿಟು ಕೇಳೋಡು ಆಯ್ತು ಬೆತ್ತು ಬಾಯಿಡು ಕೇಳೋಡು ಕೇಣ್ಣ ಬಂದ್ಬಿಡಿಗೆ ಎರಡ ಒಂಜೂರು ಪ್ರಶ್ನೆನೇ ಕೇಣಪೇ ಬಂಡ ಏನಂತ ಪ್ರಶ್ನೆನ ಆಕಳು ಕೇಣ್ಣಾತ್ ಆಕಳು ಬಾಯಿಟು ಎನ್ನಡ ಪ್ರಶ್ನೆನ ಕೇಣಪೇ ಬಂಡ ಅವು ಬಾಯಿಡು ಕೇಣ್ಣ ಆ ಏನು ಬಣ್ಣೇನು ಪೂರ ಕೇಣಪೇ ಬಂಡ ಅವು ಕೆಬಿಟ್ಟು ಕೇಣ್ಣ ಅಂಡ ಕೇಣ್ಣ ಬಂದ್ಬಿಡಿಗೆ ಎರಡು ಅರ್ಥ ಉಂಟು ಒಂಜಿ ಸರ್ತಿ ಕೆಬಿಟ್ಟು ಕೇಳೋಡು ಕೆಬಿಟ್ಟು ಕೇಣ್ತಾ ಬೆತ್ತ ಐನು ಪೂರ ಮಥನ ಅಂಬೋಡು ಮಥನ ಆನಾಗ ಆಯಕ್ಕೆ ಕೆಲವು ಪ್ರಶ್ನೆಗಳು ಬರ್ಪ ಬತ್ತನೋ ಪ್ರಶ್ನೆನ ಬಾಯಿಡು ಕೇಳೋಡು ಬಾಯಿಡು ಕೇಣ್ತು ಪಕ್ಕಡಗುಳ್ಳಾರದಿರೋಣ ಕೆಲವರು ಅಂಜಂಬೇರು ಪ್ರಶ್ನೆ ಕೇಣಬೇತ್ತು ನಮ್ಮ ಉತ್ತರ ಬಂಡು ಒಂದಿತ್ತನಾಗ ಅಕ್ಳು ಇರ್ಲೋ ಕಂಟೆ ಪುರಿಯರು ಜಯಂಡು ಅಕ್ಳಿಗೆ ಒಂದು ತೀರ್ಮಾನ ಏನು ಪ್ರಶ್ನೆ ಕೇಳ್ತಾ ಅಂದಾಯ್ಬೆತ್ತು ಇದಕ್ಕೆ ಪ್ರಪಂಚ ಉಂಟು ಮಧ್ವಾಚಾರ ಬತ್ತಂಡ್ಲ ಉತ್ತರ ಬಂಡ್ರೆ ಸಾಧ್ಯ ಇದ್ದಿಂದು ಒಂಜಿ ಅಕ್ಳೆ ತೀರ್ಮಾನ ಇಪ್ಪು ಜಯಬಂಡ ಏನತ್ತ ಪ್ರಶ್ನೆ ಕೇಳಿದ್ರ ಅಂಚ ಒಂಜಿ ಭಾವನೆ ಇಪ್ಪು ಅಂಚಾತ್ ನಂಗೆ ಬತ್ತನ ಪ್ರಶ್ನೆನ ಕೇಳೋಡು ಕೇಂಡಿವೆತ್ತು ಪಣ್ಪುಣಂಚಿನ ಉತ್ತರಲ್ಲ ಕೇಳೋಡು ಆ ಕೇಣ್ತು ಕೂಡ ಪ್ರಶ್ನೆ ಒಳ್ಳಿನ ಅಂಡ ಪ್ರಶ್ನೆ ಕೂಡ ಅಂತತ್ ಆಚಾರ್ಯ ಅರಣಿರಾಧ್ಯ ಸ್ಯಾತ್ ಅಂತೇವಾಸಿ ಉತ್ತರಾರಣಿ ತತ್ಸಂಧಾನಂ ಪ್ರವಚನಂ ವಿದ್ಯಾ ವನ್ನಿ ಪ್ರಕೀರ್ತಿತ ಒಂಜಿ ಅರಣಿ ಮಥನ ಲೆಕ್ಕ ಯಜ್ಞಂಟು ಅಗ್ನಿಜ್ವಲನ ಆವಡುಂದಾಂಡ ಒಂಜಿ ಅಶ್ವತ್ಥ ಅಂತಲ ಒಂಜಿ ಖದಿರು ಅಂತಲ ಎರಡು ಕಣಕು ನಿಜಂತು ಒಂಜದ ಮಿತ್ತಿ ಇಜಿತ್ತು ಬಳ್ಳು ಬಾಡ್ತಾ ಇನ್ನು ಮಥನ ಅಂಪರ ಉಂಡು ಏಪ ಎರಡು ಒಂಜಿ ತುಂಡುಳು ಎರಡು ಮರತ್ವ ತುಂಡುಳು ಅವು ಎರಡು ಕೂಡ ಘರ್ಷಣ ಆಪಣು ಘರ್ಷಣ ಅನಗ ಅವಳು ಅಗ್ನಿ ಜ್ವಲನ ಆಪಣು ಅಗ್ನಿ ಪ್ರಜ್ವಲನ ಆಪಣು ಅಂಚ ಮುಳು ಆಚಾರ್ಯೆ ಬೆತ್ತು ಶಿಷ್ಯೆ ಮುಕುಳು ಇರುವೆರ್ನೋ
ಅರಣಿ ಮಥನೊಂದೊಲೇಕ ಪ್ರಶ್ನೆ ಉತ್ತರ ಆನಂದಾಂಡ ಅಪಗಾಳಪ ಅಗ್ನಿ ಪ್ರಜ್ವಲನೆ ಆಪಣು ವಿದ್ಯಾ ವನ್ನಿ ಪ್ರಕೀರ್ತಿತ ಅವಳು ವಿದ್ಯೆ ಪಣ್ಬುಣಂಚಿನ ಒಂಜಿ ವನ್ನಿ ಪ್ರಜ್ವಲನೆ ಆಪಣು ಒಂದು ಇಂಚನೆ ಎಂದೇನು ಅರ್ಥಶಾಸ್ತ್ರ ಉಂಟು ಚಾಣಕ್ಯಲ ಅಂಚನೆ ಬಣಪೆ ನೆಲತ್ತಾಡಿಟ್ಟು ನೀರುಂಡು ಅಂಡದಂಗೆ ಸಿಕ್ಕುರಿ ಸಿಕ್ಕೋಡು ಒಂದು ಅಡ್ಡ ಜಾದಂಬಡು ನಮ್ಮ ಕೈಟ್ ಹಾರೆ ಗುದ್ದಲಿ ಕೊಟ್ಟು ಪಿಕಾಸು ಪುರ ಬಸವಂತು ನೆಲನ ಹಾಗೇನು ಅಂಡ ಅಡಿಟಿತ್ರ ನೀರು ಸಿಕ್ಕೋಣ ಅಂಚ ಗುರುಕುಳೇಟ ವಿದ್ಯೆ ಇಪ್ಪುಣು ನೆಲಟು ನೀರಿತ್ಲೇಕ ಗುರುಕುಳೇಟ ವಿದ್ಯೆ ಉಂಡು ಇತ್ತನ ವಿದ್ಯೆ ಪಿದೇ ಬರೋಡು ಅಂದಾಂಡ ನಮ್ಮ ಶಿಷ್ಯರು ಕೊಟ್ಟು ಪಿಕಾಸು ಬಸವಂತ ಬರೋಡು ಗುರುಕುಳಕ್ಕೆ ಹಾಕ್ಯಾರ ಬರೋಡು ಬತ್ತಂಡ ಮಾತ್ರ ವಿದ್ಯೆ ಬರ್ಪಣಕ್ಯಾರ ಯಥಾ ಖನನ್ ಖನಿತ್ರೇಣ ನರೋ ವಾರ್ಯಧಿಗಚ್ಚತಿ ತಥಾ ಗುರುಗತಾಂ ವಿದ್ಯಾಂ ಶುಶ್ರೂಷುರಧಿಗಚ್ಚತಿ ಖನಿತ್ರ ಬಂಡೆ ಈ ಕೊಟ್ಟು ವಿಕಾಸ್ ಐನು ಐಟ್ ಖನನ ಅಂತದು ನೆಲಟ್ಟಿತ್ತನೋ ನೀರಿನ ಎಂಚ ಮನುಷ್ಯ ಪಡೆಪನ ನರಹ ವಾರಿ ಅಧಿಗಚ್ಚತಿ ತಥಾ ಗುರುಗತಾಂ ವಿದ್ಯಾಂ ಗುರುಕುಳೆಡ ವಿದ್ಯೆ ಉಂಡು ಇಪ್ಪುಣ ವಿದ್ಯೆನೆ ಶುಶ್ರೂಷು ಅಧಿಗಚ್ಚತಿ ಸೇವಾನಿರತೆ ಆಯುಜ್ಜನೋ ಶ್ರವಣಾಸಕ್ತಿ ಇತ್ತನಂಚಿನ ಗುರು ಶಿಷ್ಯೆ ಆ ಗುರುಕುಳೆಡ ಇತ್ತನಂಚಿನ ವಿದ್ಯೆನು ತಾನು ಪಡೆಯವರ ಸಾಧ್ಯ ಆವಣು ಆ ದೃಷ್ಟಿಡು ನಮ್ಮ ಪಡೆನೋ ವಿದ್ಯೆನು ಒಳೆಯಿತ್ತು ರಕ್ಷಣೆ ಎಂಪಡು ರಕ್ಷಣೆ ಎಂಪರಗೋಸ್ಕರ ಮನನ ಎಂಪಡು ಈ ಪಾತೃ ಬಂಡ ರಕ್ಷಣೆ ಆ ರಕ್ಷಣೆ ಎಂಪುಣ ಎಲ್ಲ ಹಯಗ್ರೀವ ರೂಪಿ ಪರಮಾತ್ಮನ ಅನುಗ್ರಹ ಇತ್ತುಂಡ ನಮ್ಮ ಕೇಣ್ಣೋ ರಕ್ಷಿತ ಆಪಣು ಇದ್ದಿಂಡ ಪೋವಣು ನಮ್ಮ ಉಪನಿಷತ್ತು ದಿನೋಲ ದೇವರಟ ಒಂಜಿ ಪ್ರಾರ್ಥನೆ ಉಂಟು ಯಾವುದು ಶ್ರುತಂ ಮೇ ಗೋಪಾಯ ಶ್ರುತಂ ಮೇ ಗೋಪಾಯ ಶ್ರುತಂ ಮೇ ಗೋಪಾಯ ಅಂದು ವೇದ ಉಂಟೊಂಜಿ ಪ್ರಾರ್ಥನೆ ಇದಕ್ಕೆ ಅರ್ಥ ಇಂಜಿನ ಉಂಡ ಏನು ಕೇಣ್ಣೇನು ಅಂಚನೆ ಒಳಿಪೊಲ ಏನು ಕೇಣ್ಣೇನು ಅಂಚನೆ ಒಳಿಪೊಲ ಶ್ರುತಂ ಮೇ ಗೋಪಾಯ ಗುಪು ರಕ್ಷಣೆ ಏನು ಕೇಣ್ಣೇನು ಒಳಿಪೊಲ ಇದು ಭಾರಿ ಮುಖ್ಯ ನಮ್ಮ ಮಲ್ಲ ಸಮಸ್ಯೆ ಪುಣ ಮೂಳೆ ಕೇಣ್ಣು ಒಳಿಯರ ಇದ್ದೀನಿ ಮಠ ಫೋನ್ ಇನಿ ಕೇಣ್ಣು ಎಲ್ಲಗಿದ್ದೀನಿ ಇಂದು ಆವರ ತೀರಣು ದೇವರಿಡ ಪ್ರಾರ್ಥನೆ ನಮ್ಮನೇ ಇನ್ನು ಒಳಿಪುವ ಬಂಡ ನಮ್ಮ ಕಂಪ್ಯೂಟರ್ ಲೆಕ್ಕ ಆತು ಕಂಪ್ಯೂಟರ್ ಟೀನಿ ಪಾಡ್ನ ಎಲ್ಲ ಇಪ್ಪಣೊಂದು ಗ್ಯಾರಂಟಿ ಇದೆಯೇ ವೈರಸ್ ಬರ್ಪಣೊಂದು ಪಂಡ್ರ ಆಬ್ರಿ ಆ ಮನುಷ್ಯಗಲ ಅಂಜನೆ ಆತನು ಕೇಣ್ಣು ಎಲ್ಲಗಿದ್ದಿಂದ ಆಪಣು ಐಕೋಸರ ದೇವರಿಡ ಪ್ರಾರ್ಥನೆ ಎಂಬಡು ಶ್ರುತಂ ಮೇ ಗೋಪಾಯ ಏನು ಕೇಣ್ಣೇನು ಓಂ ಕ್ರತೋ ಸ್ಮರ ಕೃತಂ ಸ್ಮರ ಎಂಕ್ ನೆನಪು ಒಳಿಪಿ ಲೆಕ್ಕ ಅಂಪುಲ ಅಪಂತ ದೇವರಿಡ ಒಂಜಿ ಪ್ರಾರ್ಥನೆ ಕರ್ತ್ರೇ ಹರ್ತ್ರೇ ಚ ಸಂಹರ್ತ್ರೇ ಪಾತ್ರೇ ಚ ಈ ರೀತಿ ನಮ್ಮ ಓದನೇನು ಕೇಣ್ಣೇನು ನಮ್ಮಟ ರಕ್ಷಣೆ ಅಂತದ್ದು ಗಟ್ಟಿ ಪೂಜಿಪಣ ಏರು ಹಯ ವಕ್ತ್ರ ಅವಳು ಅಕ್ತ್ರ ಅಂದು ಬರ್ಬಣು ಹಯ ವಕ್ತ್ರ ಬಂಡ ಮೋರೆ ಹಯ ವಕ್ತ್ರ ಬಂಡ ಹಯವದನ ಹಯಶೀರ್ಷ ಹಯಗ್ರೀವ ದೇವರು ಓ ಹಯಗ್ರೀವ ದೇವರೇ ಜಾದಂಪ್ಲೆ ಪಿತ್ರೇ ಧಾತ್ರೇ ಧಿಯಾಂ ದಾತ್ರೇ ಸತ್ರೇ ಜಾತಾಯತೆ ನಮಃ ಈ ಎಂಕುಳ್ನೋ ಪಿತೃ ಬಂಡ ರಕ್ಷಣೆ ಅಂಬಣ ಎಂದು ಅಪಯೇ ವಾರೀತಿ ಬಂಜಿಗೆ ಬೋಡಾನೋ ಆಹಾರ ಪದಾರ್ಥನ ಕೊಂಡತ್ತುಗೊಳ್ತು ರಕ್ಷಣೆ ಅಂಪೇನೋ ಆ ರೀತಿ ಎಂಕುಳ್ನು ಅಪಯನೋ ಸ್ಥಾನ ಉಂಟಿಪ್ಪಣಾಯೇ ಧಾತೃ ಬಂಡ ಅಮ್ಮ ಅಂದರ್ಥ ಅಮ್ಮಗ ಧಾತ್ರಿ ಎಂದು ಬುದರು ಎನ್ನ ಅಪ್ಪಯನೋ ಸ್ಥಾನ ಉಂಟುಳ್ಳ ಅಪಯೇ ಬಜಿ ಧಾನ್ಯನ ಕೊಂಡತ್ತು ಇಲ್ಲೊಳು ಬಾಡ್ಬೆ ಕೊಂಡತ್ತು ಬಾಡ್ನೋ ಧಾನ್ಯನ ಅಡಿಗೆ ಅಂತದ್ದು ಪ್ರೀತಿಡು ತಿನ್ಲಾ ಬಂತು ಕೊಳ್ಪಣಂಚಿನಾಳ ಅಮ್ಮ ಆ ರೀತಿದೋ ಪ್ರೀತಿತೋ ರಕ್ಷಣೆನ ಇಂಕು ಕೊಳ್ಪಣ ಅಮ್ಮನೋ ಸ್ಥಾನ ಉಂಟ್ಲ ಈ ಉಳ್ಳ ಆತ ಎತ್ತಂತೆ ಧಿಯಾಂ ದಾತ್ರೇ ಎಂಕುಳೆ ಬುದ್ಧಿಶಕ್ತಿಯನ್ನು ಕೊಳ್ಪಣಾಯೇ ಅಂಚನಾಯೇ ಸತ್ರೇ ಜಾತಾಯ ತೇ ನಮಃ ಅಂಚಿನ ಈ ಓಳು ಆವಿರ್ಭಾವ ಆತನ ಒಂಜಿ ಯಜ್ಞುಂಟು ಪುಟ್ಟನಾಯೇ ಆ ಯಜ್ಞುಂಟು ಪುಟ್ಟನಂಚಿನ ಹಯಗ್ರೀವ ದೇವರೇ ಇನಕೆನ್ನೋ ನಮಸ್ಕಾರ ಹಯಗ್ರೀವ ದೇವರನ ಆವಿರ್ಭಾವ ಎಂಚಾನು ಬಣ್ಬಣಿಗೆ ಅನೇಕ ಕಥೆ ಉಂಟು ಐಟ್ ಬ್ರಹ್ಮಾಂಡ ಪುರಾಣ ಉಂಟು ಒಂಜಿ ಕಥೆ ಬರ್ಬಣು ಮಧ್ವಾಚಾರ್ಯರು ಒಂಜಿ ಕಥೆ ಬಣ್ಬೇರೆ ಸುಮಾರು ವಿಭಿನ್ನವಾನೋ ಕಥೆಗಳು ಹಯಗ್ರೀವ ದೇವರನ ಆವಿರ್ಭಾವ ಅಂತ ಕಥೆ ಐಟ್ ಒಂಜಿ ಕಥೆದೋ ಪ್ರಕಾರ ದೇವತೆಗಳು ಪೂರ ಸೇರ್ತು ಒಂಜಿ ಮಹಾಯಜ್ಞನಂತ ಒಂದು ಇಪ್ಪೇರು ಆ ಮಹಾಯಜ್ಞುಂಟು ಭಗವಂತೆ ಹಯಗ್ರೀವ ಸ್ವರೂಪಂಟು ಆವಿರ್ಭಾವ ಆಪೆ ಆ ಯಜ್ಞುಂಟು ಆಯನ ಆವಿರ್ಭಾವ ಯಜ್ಞುಂಟು ಆವಿರ್ಭಾವ ಅಂಚಿನ ಭಗವಂತನ ಸ್ವರೂಪಗಳು ಒಂಜಿ ಹಯಗ್ರೀವ ಸ್ವರೂಪ ನನೊಂಜಿ ಮಹಿದಾಸ ಐತರೇಯ ಪಂಪುಣ ಭಗವಂತನ ಸ್ವರೂಪ ಒಂದು ಯಜ್ಞಕಾಲುಂಟು ಆವಿರ್ಭೂತವಾಯಿಂಚಿನೋ ಅಂಚಿನೋ ಸತ್ರೇ ಜಾತಾಯ ಸತ್ರ ಪಂಡ ಬಜಿ ಯಜ್ಞಂಕು ಸತ್ರ ಅಂದುಬುದರಿದ್ದೆ ಅಗ್ನಿಟ ಆಹುತಿ ಕೊಳ್ಪಣಂಚಿನೇನು ಯಾಗ ಯಜ್ಞ ಹೋಮ ಹವನ ಇಂಚಿನ ಶಬ್ದ ಉಂಟು ಬಣಪ ಸತ್ರ ಪಂಪುಣ ಶಬ್ದ ಏಪ ಪ್ರಯೋಗಮ್ಮಣ ಐಟ್ ಅಗ್ನಿಟ ಆಹುತಿಲ ಇಪ್ಪಡು ಐತು ಜಾಸ್ತಿ ಜ್ಞಾನ ಸಂಬಂಧಿ ಕೆಲಸಗಳು ನಡತೊಂದಿಪ್ಪಡು ಜ್ಞಾನ ಸತ್ರ ಬಣಪ ಜ್ಞಾನ ಯಜ್ಞ ಅಂದು ಬಣ್ಬುಣ ಕ್ರಮಲ ಉಂಡು ಅಂಡ ಸತ್ರ ಬಣ್ಬುಣ ಶಬ್ದ ಅನೇಕ ಯಜಮಾನಕ ಅನೇಕ ದಿನ ಪರ್ಯಂತ ನಡಪಣಂಚಿನೋ
ಒಂಜಿ ಜ್ಞಾನಂಕು ಸಂಬಂಧಪಟ್ಟ ಕರ್ಮ ವಿಶೇಷಂಕು ಸತ್ರ ಅಂದು ಬುದರೆ ಅಂಚಿನ ಒಂಜಿ ಜ್ಞಾನ ಸತ್ರ ಉಂಟು, ಯಜ್ಞಕಾಲುಂಟು, ಆವಿರ್ಭೂತವಾಯಿಂಚಿನೋ ಓ ಹಯಗ್ರೀವ ರೂಪಿ ಪರಮಾತ್ಮ ಇನಕ್ ಎಂಕುಳ್ನ ಪೂರ ನಮಸ್ಕಾರ. ಈ ಶಬ್ದ ಸ್ವಾರಸ್ಯ ಮೂಳು ಪ್ರತಿಯೊಂದು ಶ್ಲೋಕಲೆ ಇಂಕು ಓ ಶ್ಲೋಕಲ್ನ ಬುಡೋಡು ಒಂದು ಸೋಜುರಿ ಅಂಡ ಮೂಳು ಹಯಗ್ರೀವ ರೂಪಿ ಪರಮಾತ್ಮನ ಸ್ತೋತ್ರ ಅಂಬಣ ಸುಮಾರು ಒಂಜಿ ಇರುವ ಶ್ಲೋಕಂಕುಳುಳ್ಳ. ಆ ಪ್ರತಿಯೊಂದು ಶ್ಲೋಕಲ ಹಯವಕ್ತ್ರಂ ಸ್ಫುರದ್ಗಾತ್ರಂ ಸುಪವಿತ್ರಂ ಪತತ್ರಿಗಂ ಸುಚರಿತ್ರಂ ರಣೇ ಜೈತ್ರಂ ಸುರಮಿತ್ರಂ ಸ್ಮರಾಂತರ. ಮೂಳು ಈ ಶ್ಲೋಕಂಕ್ಲು ಎಡ್ಪೂರ ಸ್ಮರಾಂತರ ಸ್ಮರಾಂತರ ಅಂದು ಒಂಜಿ ಪ್ರಯೋಗ ಉಂಡು. ಸುಮಾರು 3 ಶ್ಲೋಕ ಉಂಟು ಅಂಚ ಬರ್ಪುಡು. ಆಂತರ ಬಂಡ ಮನಸ್ಸು ಅಂದ ಅರ್ಥ. ಸ್ಮರಾಂತರ ಓ ಮನಸ್ಸೇ ಈ ಸ್ಮರಣೆ ಅಂಬುಲ ನಮ್ಮ ಮನಸ್ಸಿಗೆ ನಮ್ಮ ಆದೇಶ ಕೊಳ್ಪಣಂಚಿನ ಶ್ಲೋಕಂಕುಳೊಂದು. ಇಂಚಿನ ಶ್ಲೋಕ ಮಧ್ವಾಚಾರ್ಯ ಸುಮಾರು ಶ್ಲೋಕ ಅಂತೀರಿ. ನಮ್ಮ ಮನಸ್ಸಿಗೆ ಆದೇಶ ಕೊಳ್ಪಣಂಚಿನ ಶ್ಲೋಕ. ನಮ್ಮ ಬಾಯಿಗೆ ನಮ್ಮ ಆದೇಶಗಳು, ನಮ್ಮ ತರೆಕ್ಕೆ ನಮ್ಮ ಆದೇಶಗಳು, ನಮ್ಮ ಕೆಬಿಕ್ಕೆ ನಮ್ಮ ಆದೇಶಗಳು. ಕೆಬಿಕ್ಕೆ ಜಾದು ಆದೇಶಗಳು ಈ ಶೃಣುಷ್ವ ಅಚ್ಯುತ ಕಥಾ ದೇವರನ ಕಥೆನ ಕೇಳಲಪ್ಪ ಬಣ್ಣುಡು ಕೆಬಿಟ. ದೇವರಿಗೆ ತರೆ ಬಗ್ಗೋಲ ಬಣ್ಣುಡು ತರೆಕ್ಕೆ ಆದೇಶಗಳು. ಕಾರಿಗೆ ದೇವಸ್ಥಾನಕ್ಕೂ ಸುತ್ತು ಬಲ ಬಣ್ದೆ ಕಾರಿಗೆ ಆದೇಶಗಳು. ಶರೀರಂತೂ ಬೇತೆ ಬೇತೆ ಅವಯವಕ್ಕೂ ಭಗವದ್ವಿಷಯಕವಾನ ಕೆಲಸ ಅಂಪೆರಗ ಆದೇಶಗೊಳ್ರಗೋಸ್ಕರನೇ ವಾದಿರಾಜರು ಒಂದು ವಿಶಿಷ್ಟ ಶ್ಲೋಕ ಒಂದು ಸ್ತೋತ್ರ ಅಂತಿದ್ದಾರೆ. ಆ ಸ್ತೋತ್ರಂಕು ಬುಧರು ಹಿತೋಪದೇಶ ಬಣಪ ಬೆತ್ತೊಂಜಿ ಕುರು ಸ್ತೋತ್ರ ಅಂದು 2 ಸ್ತೋತ್ರ ಉಂಡು. ಭಾರಿ ಬರ್ಲುದೋ ಸ್ತೋತ್ರ. ಹಿತೋಪದೇಶ ಉಂಟು ಜಾದವಣ ಬೇರೆ ಬಂಡ. ಇನ್ನು ಈ ದೇವರಿಗೆ ಅದೋಕ್ಷ ಜಗ ನಮಸ್ಕಾರಂಪುಲ ಅಂಬ್ಯಾಗ ಇಂಚಾಂಬುಲ ಅಂಚಾಂಬುಲ ಅಂಚಾಂಬುಲ ಅಂದ ಬಂಡ ಒಂದು ಒಪ್ಪೇರು. ಏಕಾದಶಿ ಉಪಾಸಂಪುಲ ಎಡ್ಡೆ ಸತ್ಯನೇ ಪಾತಿರಲ್ಲ ಸುಳ್ಳಿಯ ಫಲ ಪಾತಿರೋತ್ರಿ ಒಂದು ಹಿತೋಪದೇಶ ಉಂಟು. ನನಂಜಿ ಕುರುಸ್ತೋತ್ರ ಉಂಟು ಜಾದ ಬಂಡ ಪೂರ ಕುರು 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 ಒಂದೇ ಬರ್ಪಣ. ಕುರು ಬಂಡ ಅರ್ಥ ಎಂಜಿನೋ ನಂಗೆ ಕುರು 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 ಬಣ್ಣಗೆ ಜಾದವಾದ ನೆನಪಾಪಣದ ಅಂಚತ್ತು. ಕುರು ಬಂಡ ಮಾಡು ಅಂಪುಲ. ಆ ಕುರು ಬಣ್ಬಣೆಗೆ ಎಂಜೆಂಜಿನೋ ಸೇರಿಸೋನೊಂದಾಂಡ ಅವೇ ಬೇತೆ ಬೇತೆ ಅರ್ಥಗಳು. ಸಾಕ್ಷಾತ್ ಕುರು ದೇವಂ ಪಂಡ ದೇವರನ್ನು ಸಾಕ್ಷಾತ್ಕಾರ ಅಂತೊಳ್ಳ. ಸ್ವೀಕುರು ನೈರ್ಮಾಲ್ಯಂ ಭಗವಂತನ ತೀರ್ಥ ನೈರ್ಮಾಲ್ಯನು ಸ್ವೀಕಾರ ಅಂಪುಲ. ಸತ್ಗುರು ಸಜ್ಜನಂ ಇಲ್ಲಗ ಬತ್ತನಂಚಿನ ಸಜ್ಜನರೇನು ಪೂರ ಸತ್ಕಾರ ಅಂಪುಲ. ಆ ಕುರು ಬಣ್ಬಣೆಗೆ ಬೇತೆ ಬೇತೆ ಸೇರಿಸೊಂಡ ಬೇತೆ ಬೇತೆ ಅರ್ಥಗೊಳ್ಪಣು. ಅಂಚಿನೇನು ಪೂರ ಇಜೊಂತು ಸುಮಾರು ಒಂದು 25 ಸರ್ತಿತ್ತು ಜಾಸ್ತಿ ಕುರುವನ್ನು ಬರ್ಪಣಂಚಿನ ಒಂದು ಸ್ತೋತ್ರ ನಂಪೇರು. ಆ ಸ್ತೋತ್ರಂಕು ಕುರು ಸ್ತೋತ್ರ ಅಂದು ಬುಧರು. ಹಿತೋಪದೇಶಲ ಕುರು ಸ್ತೋತ್ರಲ ಮನುಷ್ಯನು ದಿನಚರಿ ಎಂಚಬೋಡು ಬಣ್ಬಡೇನು ನಿರೂಪಣೆ ಎಂಬುಡಂಚಿನೋ ವಾದಿರಾಜರು ರಚನೆ ಅಂಚಿನಂಚಿನೋ ಸ್ತೋತ್ರ. ಆ ಸ್ತೋತ್ರಂತ ಅಭಿಪ್ರಾಯನೇ ಮುಳು ಸೋಜುಣ ಸ್ಮರಾಂತರ ಅಂಚಿನ ಹಯಗ್ರೀವ ದೇವೇನು ಈ ಸ್ಮರಣೆ ಅಂಪುಲ. ಮಧ್ವಾಚಾರ ಒಂಜಿ ಪಣ್ಪೇರು ನಮ್ಮ ನಾಲಿಗೆಗೆ ಪಣ್ಬುಣ. ಓ ನಾಲಿಗೆ ಈ ಒಂಜಿ ಸರ್ತಿ ಹರಿ ಪಣ್ಬುಣ ಶಬ್ದನ ಪಣ್ಲಪ್ಪ. 2 ಅಕ್ಷರ ಹರಿ. ಹೇ ಜಿಕ್ವೇ ಮಮ ನಿಸ್ನೇಹೇ ಹರಿಂ ಕಿಂ ನಾನು ಭಾಷಸೆ ಹರಿಂ ವದಸ್ವ ಕಲ್ಯಾಣಿ ಸಂಸಾರೋದದಿ ನೌರ್ಹರಿಹಿ ಒಂದು ಕೃಷ್ಣಾಮೃತ ಮಹಾರ್ಣವ ಪಣ್ಬುಣ ಗ್ರಂಥ ಉಂಟು. ಆಚಾರ ಪಣ್ಬುಣಂಚಿನೋ ಸಂಗ್ರಹಾಂತರಂಚಿನೋ ಒಂದು ಶ್ಲೋಕ ಜಾದಬಣ ಪೇರು ಬಂಡ. ಹೇ ಜಿಕ್ವೇ ಓ ನಾಲಿಗೆಯೇ ಮಮ ನಿಸ್ನೇಹೇ ಎನ್ನಮಿತ್ತು ಚೂರ್ಲ ಪ್ರೀತಿ ಇದೆಯಾ ತೈನಕ ಸ್ನೇಹನೇ ಇದೆಯಾ ಎನ್ನಮಿತ್ತು ಜಯ ಬಂಡ. ಹರಿ ಪಣ್ಬುಣ 2 ಅಕ್ಷರ ಪಣ್ಪುರಿಯ ತೈ ಹರಿಂ ವದಸ್ವ ಕಲ್ಯಾಣಿ 2 ಅಕ್ಷರ ಹರಿ ಐನೊಂಜಿ ಸರ್ತಿ ಪಣ್ಲಮ್ಮ ನಾಲಿಗೆ ಎಡ ಪಣ್ಬುಣ. ಅಮ್ಮ ಅಂದು ಜಯ ಪಣ್ಬುಣ ಬಂಡ. ನಾಲಿಗೆ ಪಣ್ಬುಣ ಸ್ತ್ರೀಲಿಂಗ ಒಂದು ಶಬ್ದ ಸಂಸ್ಕೃತ ಉಂಟು. ನಾಲಿಗೆ ಏ ಪದ ಏ ಪಂಡ ಒಂಜಿ ಸ್ತ್ರೀಲಿಂಗ ಒಂದು ಲೆಕ್ಕ. ಸೀತೆ ಜಿಹ್ವೆ ಲಜ್ಜೆ ರಮೆ ಉಮೆ ದುರ್ಗೆ ಇಂಚ ಪುರ ಅಂದು ಬಣ್ಣ ಅವು ಸ್ತ್ರೀಲಿಂಗ ಒಂದು ಶಬ್ದ ಸಂಸ್ಕೃತ ಉಂಟು. ಅವು ಆಕಾರ ಅಂತ ಆಪಣ. ಜಿಹ್ವಾ ಲಜ್ಜಾ ಸೀತಾ ಅಂಚ ಆಕಾರ ಅಂತ ಶಬ್ದ ಕನ್ನಡಂಕು ತುಳುಕು ಬಣ್ಣಾಗ ಅವು ಅಂದು ಕಡೆಗೆ ಸೇರುಣು. ಆ ರೀತಿ ನಾಲಿಗೆ ಅಂದುಂಡದೆ ಅವುಲ ಜಿಹ್ವೆ ಪಂತ ಶಬ್ದ ಅವು ಸ್ತ್ರೀಲಿಂಗ ಒಂದು ಶಬ್ದ. ಹರಿಂ ವದಸ್ವ ಕಲ್ಯಾಣಿ ಓ ಮಂಗಳಸ್ವರೂಪಿಣಿ ಈ ಒಂಜಿ ಸರ್ತಿ ಹರಿ ಪಣ್ಬುಣ 2 ಅಕ್ಷರ ಪಣಮ್ಮ ಜಾಯೆ ಸಂಸಾರೋದಧಿ ನೌರ್ ಹರಿಹಿ. ಹರಿ ಪಣ್ಬುಣ 2 ಅಕ್ಷರ ಬಾಯಿಡು ಬತ್ತನಂದಾಂಡ
ಅಪಗ ಈ ಸಂಸಾರ ಪಣ್ಬುಣ ಸಾಗರನ ದಾಟಿಸೋವರೆಗೋಸ್ಕರ ಆ ಭಗವಂತೆ ಒಂದು ನೌಕೆಟ್ ಅಂಬಿಗೆ ಅದು ಬರ್ಪೆ, ಒಂದು ನೌಕೆ ಬಸೊಂದು ಬರ್ಪೆ ಸಂಸಾರ ಸಾಗರನ್ನು ದಾಟಿಸೋವರ. ಆ ನೌಕೆನ ಅಜ್ಜಿ ದಾಟಿಸೋಪಣ ಹೇಳದ ನಮ್ಮ ಓಡೊಂಟು ಮೂಲಕ ಅಂಜಿ ದಾಟಿಸೋಪಣ ನಾವೀಗ ಆವಣ ಪೇರೆ ತುಂಬಿದ ಹರಿಗೋ ಲಂಬಿಗ ಅದಕ್ಕೊಂಬತ್ತು ಛಿದ್ರವಾದ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಬಣ್ಪೇರದ ಜಗದಂಬಾ ಬಂಡ ಲಕ್ಷ್ಮೀದೇವಿ, ಜಗದಂಬಾರಮಣ ಬಣ್ಣ ಲಕ್ಷ್ಮೀರಮಣ. ಈ ಅಂಬಿಗ ಬಂಡ ಅರ್ಥ ಎಂಜಿನೋ ಈ ಸಂಸಾರ ಸಾಗರನು ದಾಟಿಸೋಪಣಂಚಿನೋ ದೋಣಿನ ಹಾಯಿಗೆ ದೋಣಿ ಅಂಚಿಗೆ ದಾಟಿಸೋಪಣಾಯೇ ಹರಿ ಪಣ್ಪುಣ ಎರಡಕ್ಷರನು ಈ ನಾಲಿಗೆಟ ಪಣ್ಣಂದಾಂಡ ಆ ಭಗವಂತೆ ಸಂಸಾರ ಸಾಗರ ದಾಟಿಸೋಪೆ ಐಕೋಸ್ಕರ ಎನ್ನೋ ನಾಲಿಗೆ ಅಂದಾಯ್ಬೇತಿ ಎನ್ನೋ ಮಿತ್ತಿನಿಗೆ ಸ್ನೇಹ ಬೋತ್ರಿಯಾ ಒಂದು ಹರಿ ಪಣ್ಪುಣ ಅಕ್ಷರ ಪಣ್ಲಮ್ಮ ಅಂದು ನಮ್ಮ ನಾಲಿಗೆಟ ನಮ್ಮ ಪಣ್ಣೋಟ ಅನ್ನೋ ವಿಷಯನ ಮಧ್ವಾಚಾರ್ಯರು ಶ್ಲೋಕ ರೂಪಂಟು ಕೃಷ್ಣಾಮೃತ ಮಹಾರಣ ಉಂಟು ತಂಕೊಳ್ಪೇರೆ ಅವೇ ಸಾಧಿನ ಬಸವಂತು ವಾದಿರಾಜರು ಪಣ್ಪೇರು ಸ್ಮರಾಂತರ. ಈ ದೇವರನ್ನು ಸ್ಮರಣೆ ಎಂಪಲ ಎಂಜಿನೋ ದೇವರನ್ನು ಸ್ಮರಣೆ ಎಂಪಡು ವಿಕಸಂತಂ ಹೃತಧ್ವಾಂತಂ ಹೃದಯ ಸಂತಂಚ ಸಂತತಂ ಗತಚಿಂತಂ ರಮಾಕಾಂತಂ ಗುಣಾನಂತಂ ಸ್ಮರಾಂತರ. ಅನಂತ ಗುಣಪೂರ್ಣೆ ಆಯಿಂಚಿನೋ ಅಜ್ಞಾನಂತ ಸಂಬಂಧನೇ ಇದ್ದಂತೆ ಇಪ್ಪುಣಂಚಿನೋ ನಮ್ಮ ಹೃದಯ ಕಮಲುಂಟೇ ಕುಳ್ಳು ತಿಪ್ಪುಣಂಚಿನೋ ಆ ಭಗವಂತನ ವರ ಸ್ಮರಣೆ ಅಂಪುಲ. ಆಯಡ ದೋಷ ಇದ್ದಿ ಸಕಲ ಗುಣಂಕುಳುಂಡು ಹಯವಕ್ತ್ರಂ ಸ್ಫುರದ್ಗಾತ್ರಂ ಆಯನ ಶರೀರ ಪ್ರಕಾಶಮಾನವಾಯಿಂಚಿನ ಶರೀರ ಸುಪವಿತ್ರಂ ಪತತ್ರಿಗಂ ಪತತ್ರಿ ಬಂಡ ಗರುಡ ವಾಹನವಾದ ಸಂಚಾರಂ ಪುಣಾಯೇ ಪರಮ ಪವಿತ್ರವಾಯಿಂಚಿನ ಸ್ವರೂಪ ಸುಚರಿತ್ರಂ ರಣೇ ಜೈತ್ರಂ ಯುದ್ಧಂಕಾಯ ಪೋಯೆಂದಾಂಡ ಏಪಂಕುಲ ಸೋಲು ಪಣ್ಪುಣ ಇದ್ಯಾಯಡ ಏಪಲ ರಣೇ ಜೈತ್ರಂ ಏಪಲ ರಣುಂಟು ಜಯನು ಪಡೆಪುಣಂಚಿನೋ ಸುಚರಿತ್ರಂ ಪರಮ ಸುಂದರ ಚರಿತ್ರೆ ಇಪ್ಪುಣಂಚಿನೋ ಸುಪವಿತ್ರಂ ಸುರಮಿತ್ರಂ ಸ್ಮರಾಂತರ. ಏರು ಆ ದೇವರನ್ನು ಸ್ಮರಿಸೋಪೇರು ಅಂಚಿನಗಳೇನೋ ಮಿತ್ರೇ ದೇವರು ಮಿತ್ರೆಗೆ ಮಿತ್ರ ಪಂಡ ಗೆಳೆಯ ಬಣ್ಬುಣ ಅರ್ಥ ನಮ್ಮ ಸೂಪ ಸಂಸ್ಕೃತ ಉಂಟು ಮಿತ್ರ ಶಬ್ದಂಕು ಜ್ಞಾನ ಕೊಳ್ತು ರಕ್ಷಣೆ ಎಂಬುಣಾಯೇ ಎಂದರ್ಥ. ಸೂರ್ಯನ ಮಿತ್ರ ಬಣ್ಪನಮ ಜಾಯೆ ಮಿತ್ರ ಬಣ್ತಾಯಕ ಬುಧರು ಮಿತೇಹೇ ತ್ರಾಣಾತ್ ಮಿತ್ರಂ ಮಿತ್ರ ಮಿತಿ ಪಂಡ ಪ್ರಮಿತಿ ಪಂಡ ಜ್ಞಾನ ಕೊಳ್ತು ತ್ರಾ ಪಂಡ ತ್ರಾಣ ರಕ್ಷಣೆ ಜ್ಞಾನ ಕೊಳ್ತು ರಕ್ಷಣೆ ಅಂಪುಣಾಯಕ ಮಿತ್ರ ಅಂದು ಬುಧರ್. ಸೂರ್ಯ ಕಸ್ತಲಿಡಿಪುಣಂಚಿನೋ ನಂಗೆ ಭಕ್ಷ ಕೊಳ್ಪುಣ ಮೂಲಕ ಲೋಕಂತ ಸಾದಿ ಎಂಚ ಉಂಡು ಒಂದು ಸೊಯ್ಪೊಪೆ ಅಂಚಾದ ಮಿತಿ ಪಂಡ ಪ್ರಮಿತಿ ಕೊಳ್ತು ನಮ್ಮನ್ನು ರಕ್ಷಣೆ ಎಂಬುಣೆತ್ತಾದ್ರ ಸೂರ್ಯಗೆ ಮಿತ್ರ ಅಂದು ಬುಧರ್. ಅವೇ ರೀತಿ ಗೆಳೆಯರೇನು ಮಿತ್ರ ಅಂದು ಜಯ ಬಣ್ಮಣ ಆಕೊಳ್ಳ ನಂಗೆ ಕಷ್ಟ ಬಂದಾಗ ಒಂಜಿ ಸಲಹೆ ಸೂಚನೆ ಕೊಳ್ತು ಅಂಚಂಪುಗ ಈ ಇಂಚಂದ್ರ ಸಮಸ್ಯೆ ಬಣ ಬುಸುಲ ಇಂಚಂದ್ರ ನಂಡೆ ಎಡ್ಡೆ ಬಟ್ ನಂಗೆ ಒಂಜಿ ಪ್ರಮಿತಿ ಕೊಳ್ಪೇರೆ ಒಂಜಿ ಸಲಹೆ ಸೂಚನೆ ಕೊಳ್ಪೇರೆ ಆ ಮೂಲಕ ನಮ್ಮ ರಕ್ಷಣೆಗೆ ನಮ್ಮ ಉದ್ಧಾರಂಕು ಅಗಳು ಕಾರಣ ಆಪೇರು ಪಣ್ಬುಣ ಕಾರಣ ಅಂತಾದ್ರೆ ನಮ್ಮ ಗೆಳೆಯರೇನು ಪೂರ ಮಿತ್ರ ಪಣ್ಬುಣ ಶಬ್ದ ಉಂಟು ಸಂಸ್ಕೃತ ಉಂಟು ವ್ಯವಹಾರಂಬಣ ಅಂಚಾದು ದೇವರೇನು ನಮ್ಮ ಮಿತ್ರ ಬಣ್ಣಂದಾಂಡ ನಮ್ಮ ಅಡೆಗೆ ಒಯ್ತು ಕಡಿಮೆ ಅಂತ ಒಂದು ಅರ್ಥ ಬರೀ ಮಿತ್ರ ಬಣ್ಣಂದಾಂಡ ಪ್ರಮಿತಿ ಜ್ಞಾನ ಕೊಳ್ತು ರಕ್ಷಣೆ ಎಂಬುಣ ಎಂದರ್ಥ. ಆ ಅರ್ಥ ಉಂಟು ಸುರಮಿತ್ರಂ ಸ್ಮರಾಂತರ. ಏರು ಸುರೇರು ಬಣ್ಣಂದಾಂಡ ದೇವರ ಬಗ್ಗೆ ಪ್ರೀತಿ ಸೊಯ್ಪಣಗಳು ಭಕ್ತರು ಆ ಭಕ್ತರಿಗೆ ಮಿತ್ರೇ ಆತ ರಕ್ಷಣೆ ಕೊಳ್ಪಣಂಚಿನ ಆ ಭಗವಂತನ ಈ ಸ್ಮರಣೆ ಎಂಬುಲ. ಈ ರೀತಿ ಹಯಗ್ರೀವ ದೇವರೇನು ಸ್ಮರಣೆ ಅಂತಿವೆತ್ತು ಹಯಗ್ರೀವ ದೇವರ ಆಯ್ವೆತ್ತು ದೇವರನ್ನ 10 ಅವತಾರ ಒಂದು ಸ್ಮರಣೆ ಉಂಟು. ಆ ಶ್ಲೋಕಂಕ್ಲೇನೇನು ಓದ್ರಿ 10 ಅವತಾರ ಒಂದು ಸ್ಮರಣೆ ಆಯ್ವೆತ್ತು ವೇದವ್ಯಾಸರ್ನೋ ಸ್ಮರಣೆ ಉಂಟು. ವೇದವ್ಯಾಸರ್ನೋ ಸ್ಮರಣೆದ ಒಟ್ಟೊಟ್ಟಿಗೆ ಮಧ್ವಾಚಾರ್ಯನ ಸ್ಮರಣೆ ಎಲ್ಲ ಅಂಪೇರು ತಾರತಮ್ಯ ಪ್ರಕಾರ ಸೂನಂದಾಂಡ ದೇವರನ್ನ ಅವತಾರ ಸ್ವರೂಪ ಅಂತ ಸ್ಮರಣೆ ಆಯ್ವೆತ್ತು ಲಕ್ಷ್ಮೀ ದೇವರನ್ನ ಸ್ಮರಣೆ ಎಂಪಡು. ಲಕ್ಷ್ಮೀದೇವಿ ಸ್ಮರಣೆ ಆಯ್ವೆತ್ತು ಮುಖ್ಯ ಪ್ರಾಣನೋ ಬ್ರಹ್ಮದೇವರು ಭಾರತೀ ದೇವಿ ಸರಸ್ವತೀ ದೇವಿ ಮುಕ್ಕಳನ ಸ್ಮರಣೆ ಎಂಪಡು. ಮೂಳು ವೇದವ್ಯಾಸರ್ನ ಶ್ಲೋಕಂಟೆ ಮಧ್ವಾಚಾರ್ಯನ ಸ್ಮರಣಲ ಒಟ್ಟುಗೂ ಸೇರಿಸೋಪೇರು ತಮ್ಮಧ್ವಂಚ ನಿಜಾಧ್ವಯಾಯಿಷು ಯಥಾ ಯೋಗ್ಯಂ ತದಂತಾರ್ಪಕಂ. ವೇದವ್ಯಾಸರ್ನ ಒಟ್ಟುಗೂ ಮಧ್ವಾಚಾರ್ಯನ ಸ್ಮರಣೆ ಅಂಪುಣಿಟ್ಟು ಒಂದು ವಿಶೇಷ ಉಂಟು. ನಮ್ಮ ಪೂರಾ ಕಾಲ ಉಂಟ್ಲ
ತಾರತಮ್ಯ ಪ್ರಕಾರನೇ ದೇವರನ್ನು ಸ್ಮರಣೆ ಅಂಪಡು ಒಂದಿದ್ದಿ ಸ್ಮರಣೆ ಅಂಚಿಂಚಿ ಬುರ ಅಂಪೊಳಿ ಅಣ್ಣ ನಂಗೆ ತಾರತಮ್ಯ ಅಂತ ಜ್ಞಾನ ಮಾತ್ರ ಸರಿಯಾದ ಇಪ್ಪಡು. ಉದಾಹರಣೆಗಿತ್ತೆ ನವಗ್ರಹ ಸ್ತೋತ್ರ ಇಂಚ ಉಂಡು. ನವಗ್ರಹಗಳೇನು ಸ್ತೋತ್ರ ಇಂಚ ಅಮ್ಮಣ ನವಗ್ರಹ ಸ್ತೋತ್ರ ಇಪ್ಪಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಒಂದು ತಾರತಮ್ಯ ಪ್ರಕಾರ ಇದ್ದಿ ಜಯಬಂಡ ಗುರು ಉಳ್ಳೆದ ಗುರುಗ್ರಹ ಆಯೆ ಗುರು ಎತ್ತರೊಂಡಿಪ್ಪಣೋ ದೇವತೆ ಗುರುನೆತ್ತು ಸಿತ್ತು ಸೂರ್ಯ ಚಂದ್ರರು ಬರ್ಪೇರು. ಬೃಹಸ್ಪತಿ ಗುರು ಬಂಡ ಬೃಹಸ್ಪತಿ ಬೃಹಸ್ಪತಿ 10ನೇ ಕಕ್ಷೆಡು ಬರ್ಪಣಂಜಿನೋ ದೇವತೆ. ಸೂರ್ಯ ಚಂದ್ರರು 18ನೇ ಕಕ್ಷೆಡು ಬರ್ಪಣ ಪಂಡ ಸೂರ್ಯ ಚಂದ್ರರು ಸಿತ್ತು ಗುರು ಮಿತ್ ಅಣ್ಣ ನಮ್ಮ ಸುರೂಕು ಸೂರ್ಯ ಚಂದ್ರರನ್ನು ಸ್ತೋತ್ರ ಅಂತದ್ದು ಆಯ್ತು ಬೆತ್ತು ಗುರುನ ನಮ್ಮ ಸ್ತೋತ್ರ ಅಂಬ ಅಲ್ಪ ಶನಿ ಬರ್ಪೆ ರಾಹು ಕೇತು ಬರ್ಪೇರು ಪೂರ ಸರಿ. ಕುಜೆ ಮಂಗಳೇ ಬರ್ಪೆ ಮಂಗಳೇ ಐವತ್ತು ಬುಧೆ ಬರ್ಪೆ ಬುಧೆ ಸುರುಕು ಬರಡು ಕುಜ ಅವು ಎರಡು ರೀತಿ ಲಾಭ. ಸುರುಕು ಕುಜೆ ಐತು ಬೆತ್ತು ಬುಧೆ ಗುರು ಶುಕ್ರೆ ವಸ್ತುತಃ ಗುರುತ್ತು ಬೆತ್ತುಳ್ಳೆ ಅಲ್ಪ ಕುಜತ್ಲ ಬೆತ್ತುಳ್ಳೆ ಅಂಡ ಕುಜ ಬುಧತ್ತು ದುಂಬು ಬರಡಾಯ ಶುಕ್ರೆ ಬುಧನೆತ್ತು ದುಂಬು ಬರಡು ಅಂಡ ಬುಧತ್ತು ಬೆತ್ತು ಶುಕ್ರೆ ಬೋತೆ. ತಾರತಮ್ಯ ಪ್ರಕಾರ ನವಗ್ರಹ ಅಂತ ಸ್ತೋತ್ರದ ನವಾಂಪುರ್ಯ ಅಥವಾ ಸ್ತೋತ್ರನೇ ತಪ್ಪು ನಿಜವಾದ ಅಂಚತ್ತು ಸರಿಯಾದ ಗುರುನೇ ಸುರುಕು ಸ್ತೋತ್ರ ಅಂಬಿಡು ಒಂದು ಅಂಚ ಇದ್ದಿ ಜಯಬಂಡ ವಾದಿರಾಜರು ನವಗ್ರಹಗಳೆಲ್ಲ ಸ್ತೋತ್ರ ಅಂಪೇರು. ಭಾಸ್ವಾನ್ ಮೇ ಭಾಸಯೇ ತತ್ವಂ ಚಂದ್ರಶ್ಚಾಕ್ಲಾದ ಕೃತ್ ಭವೇತ್ ಮಂಗಲೋ ಮಂಗಲಂ ದದ್ಯಾತ್ ಬುಧಶ್ಚ ಬುಧತಾಂ ದಿಶೇತ್ ಗುರುರ್ಮೇ ಗುರುತಾಂ ದದ್ಯಾತ್ ಕವಿಶ್ಚ ಕವಿತಾಂ ದಿಶೇತ್ ಶನಿಶ್ಚ ಸಂಪ್ರಾಪಯತು ಕೇತುಂ ಜಯೇರ್ಪಯೇತ್ ರಾಹುರ್ಮೇ ರಹಯೇದ್ರೋಗಂ ಗ್ರಹಾಃ ಸಂತು ಕರಗ್ರಹಾಃ ನವಂ ನವಂ ಮಮೇಶ್ವರ್ಯಂ ದಿಶಂತ್ವೇತೆ ನವಗ್ರಹಾಃ ಪಂತ ಬೆತ್ತು ಶನಿನೋ ಬಗ್ಗೆ ಬೆತ್ತೊಂಜಿ ಶ್ಲೋಕ ಪಂಡ್ಪೇರು. ಈ ಶ್ಲೋಕ ಉಂಟು ಸುರೂಕು ಸೂರ್ಯನೇ ಐತು ಬೆತ್ತು ಚಂದ್ರ ಭಾಸ್ವಾನಮೇ ಭಾಸಯೇತ್ ತತ್ವಂ ಭಾಸ್ವಾನ್ ಬಂಡ ಸೂರ್ಯ ಆಯೆ ನಂಗೆ ತತ್ವಭಾಸ ಆಪಿ ಲೆಕ್ಕ ಅಂಪಡು ನಿಜವಾನೋ ತತ್ವ ಜಾದು ಅವು ನಂಗೆ ತೆರಿಪಿ ಲೆಕ್ಕ ಅಂಪಡು. ಚಂದ್ರಶ್ಚ ಆಹ್ಲಾದ ಕೃತ್ ಭವೇತ್ ಚಂದ್ರ ಪಣ್ಬಣ ಶಬ್ದಂಕ ಅರ್ಥ ಇಂಜನೋ ಚದಿ ಆಹ್ಲಾದೆ ಎಂದು ಧಾತು ಆಹ್ಲಾದಕವಾನು ಸ್ವರೂಪ ಅಂದು ನಂಗೆ ಏ ಪರ ಆಹ್ಲಾದ ಸಿಕ್ಕಿಲೆಕ್ಕ ಆ ಚಂದ್ರೆ ಅಂಪಡು. ಸೂರ್ಯ ಚಂದ್ರೆ ಆಯ್ವೆತ್ ಅಂಗಾರಕ್ಕೆ ಮಂಗಲೋ ಮಂಗಲಂ ದದ್ಯಾತ್ ಆಯ್ಗ ಮಂಗಲ ಅನುಬುದರು ಆಯಂಕುಳ ಅಮಂಗಲ ಅನುಬುರ ದೂರ ಅಂಪಡು ಮಂಗಲೋ ಮಂಗಲಂ ದದ್ಯಾತ್. ಬುಧಶ್ಚ ಬುಧತಾಂ ದಿಶೇತು ಬುಧ ಪಂಡ ಬುದ್ಧಿಶಕ್ತಿಯಿಂದ ಅರ್ಥ ಆ ಬುಧೆ ಎಂಕಳಿಗೆ ಆ ಬುದ್ಧಿಶಕ್ತಿಯನ್ನು ಕೊಳ್ಳಡು ಪಾಂಡಿತ್ಯನ ಕೊಳ್ಳಡು. ಗುರುರು ಮೇ ಗುರುತಾಂ ದದ್ಯಾತ್ ಗುರು ಪಂಡ ಗೌರವ ಅಂದರ್ಥ ಆ ಗುರುಗ್ರಹ ಎಂಗೆ ಗೌರವ ಸಿಕ್ಕಿಲೆಪ್ಪ ಅಂಪಡು. ಕವಿಶ್ಚ ಕವಿತಾಂ ದಿಶೇತ್ ಶುಕ್ರಗೆ ಕವಿ ಇಂದು ಬುಧರುಂಡು ಉಷನ ಭಾರ್ಗವ ಕವಿ ಹಿಂದ್ ಕವಿ ಆ ಎಂಕ ಕವಿತ್ವ ಎಡ್ಡ ಶಬ್ದ ಪ್ರಯೋಗ ಅಂಪಡಂಚಿನ ಸಾಮರ್ಥ್ಯನ ಎಂಕ ಕೊಳಡು. ಶನಿಶ್ಚ ಶಂ ಪ್ರಾಪಯತು ಶನಿ ಪಂಡ ಶಂ ನಯತಿ ಇತಿ ಶನಿ ಮಂಗಳನು ಕೊಳ್ಪುಣಾಯೇ ನಂಗೆ ಎಡ್ಡೆಂತನೇನು ಕೊಳ್ಪುಣಾಯೇ ಎಂದು ಶನಿ ಶಬ್ದಂಕ ಅರ್ಥ. ಶಂ ನಯತಿ ಇತಿ ಶನಿ ಹಿಂದ್ ಆಯೆ ಎಂಗ ಮಂಗಳ ಉಂಟಾಪಿ ಲೆಕ್ಕ ಅಂಪಡು. ಶನಿಶ್ಚ ಶಂ ಪ್ರಾಪಯತು ಕೇತುಂ ಜಯೇರ್ಪಯೇತ್ ರಾಹುರ್ಮೇ ರಹಯೇದ್ ರೋಗಂ ಅಲ್ಪ ರಾಹು ಕೇತು ಉಂಡತೆ ಐನು ಕೇತು ರಾಹುನ್ಲ ಪಣೊಳಿ ರಾಹು ಕೇತುನ್ಲ ಪಣೊಳಿ ಜಯಬಂಡ ರಾಹುತ್ತು 7ನೇ ಸ್ಥಾನ ಉಂಟು ಕೇತು ಇಪ್ಪೆ ಕೇತುತ್ತು 7ನೇ ಸ್ಥಾನ ಉಂಟು ರಾಹು ಇಪ್ಪೆ ಅವು ಒಂಜೇ ಛಾಯಾಗ್ರಹ ಅಂದಾಗಲೇ ಬುಧರು ಆ ಛಾಯಾ ಕೆಂಪು ಬಣ್ಣ ಇತ್ತಂಡ ಕೇತು ಆ ಛಾಯಾ ಕಪ್ಪು ಬಣ್ಣ ಇತ್ತಂಡ ರಾಹು ಇದೇ ವ್ಯತ್ಯಾಸ ಅಂಚಾದ ರಾಹು ಕೇತು ಐನು ಅಂಚಿಂಚಿತ್ ಮಣ್ಣೊಳಿ ಐಕೋಸ್ಕರ ಕೇತುಂ ಜಯೇರ್ಪಯೇತ್ ಕೇತು ಗ್ರಹ ಎಂಕುಳು ಒವೇ ಒಂಜಿ ವಿಜಯಂಕೋಸ್ಕರ ಸಾಗನಗ ಯುದ್ಧಂಕೋಸ್ಕರ ಇಪ್ಪಡು ಅಥವಾ ಒಂಜಿ ಶಾಸ್ತ್ರಾರ್ಥ ಚರ್ಚೆಗೋಸ್ಕರ ಪೋನಗ ಎಂಕುಳಿಗೆ ವಿಜಯ ಧ್ವಜ ಎದುರು ಮಿತ್ತು ಬರ್ಪಿಲೆಕ್ಕ ಕೇತು ಬಂಡ ಧ್ವಜ ಎಂಕುಳನ್ನ ಒಂಜಿ ಧ್ವಜ ಮಿತ್ತು ರಾಪಿಲೆಕ್ಕ ಅಂಪಡು ಜಯೇ ಕೇತುಂ ಅರ್ಪಯೇತ್. ರಾಹುರುಮೇ ರಹೇದ್ ರೋಗಂ ರಾಹುಗ್ರಹ ರಹಣ ರಹಿತವಾಗಿಸಲಿ ವೈನ್ ರೋಗಂ ಎಂಕುಳನ್ನ ರೋಗರಾಹಿತ್ಯನು ರಾಹುಗ್ರಹ ಎಂಕಳೇ ಕೊಡಡು ಎಂದು ಜ್ಯೋತಿಷ್ಶಾಸ್ತ್ರ ಉಂಟು. ಓ ಗ್ರಹ ವೈಕೋಯ್ಕ ಸಂಬಂಧಪಟ್ಟನೋ ಐಕ ಅನುಗುಣವಾದ ವಾದಿರಾಜ ತೀರ್ಥರು ಸೂರ್ಯತ್ವ ಬತ್ತದು ರಾಹುಕೇತುಳ್ನ ಮುಟ್ಟಕ್ಕೆ ಒಂಜಿ ಸ್ತೋತ್ರ ಅಂಪೇರು ನಿರನಿತ್ಯ ಪಾರಾಯಣಂಪರಗೋಸ್ಕರ ಅಂತಕೊಳ್ತಾನಂಜಿನೋ ನವಗ್ರಹ ಸ್ತೋತ್ರ ಅಂದ ಈಗ ಬುಧರು ಇಂದೆಟ್ಟು ಸರಿಯಾನು ತಾರತಮ್ಯಂತ ಬಗ್ಗೆ ಯುಕ್ತಿ ಮಲ್ಲಿಕೆಟ್ ಸರಸಭಾರತಿ ವಿಲಾಸ ಉಂಟು ಆತ ಪೊರ್ಲು ನಿರೂಪಣೆ ಅಂಚಿನ ವಾದಿರಾಜರು ಗುರುನು ನಡುಟು ಬಾಡ್ತು ಸೂರ್ಯಚಂದ್ರನ ಸುರುಕು ಸ್ತೋತ್ರ ಅಂಪೇರು ಬಣ್ಣಗ ಅಕ್ಳಿಗೆ ತಾರತಮ್ಯಂತ ಬಗ್ಗೆ ಅಜ್ಞಾನತ್ ಬೆತ್ತೆಂಜಿನ ಕಥೆ ನಮ್ಮ ಸ್ತೋತ್ರ ಅಂದನಗ ಕ್ರಮ ಇಂಚನೇ ಬೋಡು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ
ರಾಹುಕೇತು ಇನ್ನು ಸಂಡೇ ಮಂಡೇ ಇಟ್ಲೇಕ ಅವು ಸಂಡೇ 3 ಡೇ ಅವು 3 ಡೇ ಹೋದ ಮಂಡೇ ಅದನ್ನ ಅದೇ ಅಂಜಾಂಡ್ ಈ ಗ್ರಹಂಗಳೇನೇ ಇಜೊಂತು ಇನ್ನಿತೋ ಸೂರ್ಯವಾರ ಚಂದ್ರವಾರ ಮಂಗಳ ಬುಧ ಗುರು ಶುಕ್ರ ಶನಿವಾರ ಅನ್ನುಂಡದೆ ಆ ಕ್ರಮಂಟೇ ನಮ್ಮ ಗ್ರಹಂಗಳೇನ ಧ್ಯಾನ ಪಡು ಆಂಡ ಅಕ್ಳಿಗೆ ಆಹುತಿಗಳನ್ನಾಗಲ್ಲ ಅವೇ ರೀತಿ ನವಗ್ರಹ ಹೋಮ ಮಂಡ ಸುರುಕು ಸೂರ್ಯಗೆ ಐತ್ವೆತ್ತು ಚಂದ್ರಗೆ ಆಂಡ ನಂಗೆ ಎಚ್ಚರ ಬೋಡು ಸೂರ್ಯತ್ ಗುರು ಮಲ್ಲೆ ಈ ತಾರತಮ್ಯ ಜ್ಞಾನ ಬೋಡು ತಾರತಮ್ಯ ಜ್ಞಾನ ಇಪ್ಪಡು ಅಂಡ ತಾರತಮ್ಯ ಕ್ರಮುಂಟೇ ದೇವರನ್ನು ಸ್ತೋತ್ರ ಅಂಬಡು ಬಂದ್ಬಿಡು ಅನಿವಾರ್ಯತೆ ಇದ್ದೆ ಏತೋ ನಾಮ ವೇದೊಂಕಳೇನು ಸೂಪ ಪುರಾಣೊಂಕಳೇನು ಸೂಪ ಪುರಾಣಂಕಲೇಟು ಸ್ತೋತ್ರ ಅಂದನಾಗ ಅಳಪ ವಿಷ್ಣು ಬ್ರಹ್ಮ ರುದ್ರ 3 ಜನ ಒಟ್ಟಿಗೆ ಬರ್ತಾರೆ 3 ಜನ ಬಂದಾಗ ಸುರುಕು ಬ್ರಹ್ಮದೇವರೇನು ಸ್ತೋತ್ರ ಅಂಪೆ ಐತು ಬೆತ್ತು ರುದ್ರದೇವರೇನು ಸ್ತೋತ್ರ ಅಂಪೆ ಐತು ಬೆತ್ತು ವಿಷ್ಣು ದೇವರೇನು ಸ್ತೋತ್ರ ಅಂಪೆ ಎಂದು ಎಂಜಿನ ಕ್ರಮ ಪಂಡ ಸ್ತೋತ್ರ ಅಂಬಣಾಗ ತಾರತಮ್ಯ ಕ್ರಮಂಟೇ ಸ್ತೋತ್ರ ಅಂಪಡು ಒಂದಿದ್ದಿ ಆಂಡ ಸ್ತೋತ್ರ ಅಂಬುಣ ವ್ಯಕ್ತಿಗೆ ತಾರತಮ್ಯ ಜ್ಞಾನ ಬೋಡು ಏರೆತ್ತು ಮಲ್ಲೆ ಏರೆತ್ತು ಕಿಂಜೆ ಆ ದೇವರನ ಸ್ವಭಾವ ಸಹಜವಾನೋ ವ್ಯಕ್ತಿತ್ವ ಏತೆಗೆ ಉಂಡು ಪಣ್ಪುಣ ಜ್ಞಾನ ನಂಗೆ ಬೋಡು ಅವೇ ಕ್ರಮಂಟು ಸ್ತೋತ್ರ ಅಂಬೋಡು ಒಂದಿದ್ದಿ ಅಂಜಾದಿತ್ಯ 3 ಸರಸ ಭಾರತಿ ವಿಲಾಸ ಉಂಟು ಹಯಗ್ರೀವ ದೇವರೇನು ಸ್ತೋತ್ರ ಅಂತದ್ದು ವೇದವ್ಯಾಸ ದೇವರೇನು ಸ್ತೋತ್ರ ಅಂದನಾಗ ವೇದವ್ಯಾಸರನ್ನ ಒಟ್ಟಿಗೂ ಮಧ್ವ ಗುರುಕುಲೇಕಲ ನಮಸ್ಕಾರ ಮಣ್ ಪೇರು ಅವು ಜಯ ಬಂಡಿ ಈತೆ ಐತು ಬೆತ್ತು ಲಕ್ಷ್ಮೀ ದೇವಿನ ಸ್ತೋತ್ರ ಸುರಾಪಣ ಈ ವೇದವ್ಯಾಸ ದೇವರು ಬದರಿ ಡುಳ್ಳಿರು ಬದರಿ ಬಂಡ 2 ಉಂಡು ಒಂಜಿ ಇನಿ ನಮ ಪೂರ ಪೋಪಣ ಅಂಚಿನ ಬದರಿ ವಿಶಾಲ್ ಐತು ಬೆತ್ತು ನಮ ಪೋವರ ಆವಂತನ ಬದರಿ ಉಂಡು ಐನು ಉತ್ತರ ಬದರಿಯಿಂದ ನಮ್ಮ ಬಣಪ ಪಕ್ಕಳ್ಳ ಒಂಜಿ ಐಕೊಂಜಿ ಪುದರಗೊಳ್ತಾನ ಉತ್ತರ ಬದರಿಯಿಂದ ನಮ್ಮ ಬಣಪ ಪಾಂಡವೇರು ಪುರ ಆ ಪ್ರದೇಶಂಕು ಪೋತೇರು ಬಂತು ಮಹಾಭಾರತ ಉಂಟು ಪೂರ ಉಲ್ಲೇಖ ಉಂಟು ಮಧ್ವಾಚಾರ್ಲ ಆ ಪ್ರದೇಶಂಕು ಪೋತು ಬರ್ತೇರು ಬಂತು ಮಧ್ವ ವಿಜಯ ಉಂಟು ಉಲ್ಲೇಖ ಉಂಟು ನಮ್ಮ ಇನಿತ್ತ ಬದರಿ ಉಂಡತ ಅಲಕನಂದೆ ಆ ಅಲಕನಂದೆಡು 47 ಮದಿನ ಇತ್ತೇರು ಮಧ್ವಾಚಾರ 47 ಮದಿನ ಕಾಷ್ಠ ಮೌನ ಮದ ಅವಳು ಕಾಷ್ಠ ಮೌನ ಅಂದು ಒಂಜಿ ವ್ರತ ಅಂಪೇರು ಪಡ್ಡ ಅಕಳು ಶಾಸ್ತ್ರಂತ ವಿಷಯ ಬಿಡ್ತು ಬೇದವೋ ವಿಷಯಲ್ಲ ಪಾತೇರು ರೀ ಬಂತು 47 ಮದಿನ ಪ್ರತಿದಿನ ಬಕ್ಷರ 4 ಗಂಟೆಗೆ ಹೋತು ಅಲಕನಂದೆಡು ಮುಳುಕುತ್ತು ಸ್ನಾಮಿ ಅಂತ ಬರುವಂತಿತ್ತೇರು ಮಜ್ಜನಂ ಯಧಿತ ಶೀತಲ ಗಂಗಾವಾರಿ ನಿತ್ಯ ಮರುಣೋದಯ ಕಾಲೇ ವಾದಿರಾಜರೆಲ್ಲ ಹೋತು ಅವಳು 47 ಮದಿನ ಕುಳ್ಳಂಚಿನ ಇತಿಹಾಸ ಉಂಡು ವಾದಿರಾಜರೆಲ್ಲ ಮಧ್ವಾಚಾರ ಅಂದನ ಕೆಲಸ ಪೂರ ವಾದಿರಾಜರ ಅಂತೇರು ಮಧ್ವಾಚಾರ ಅಂದ್ರೇನು ಪೂರ ವಾದಿರಾಜ ಅಂತೇರು ಬಂಡ ವಾದಿರಾಜರ್ನೊಲ ವ್ಯಕ್ತಿತ್ವ ಮಧ್ವಾಚಾರ್ಯಗೆ ಮುಟ್ಟ ಬಂದ್ಬಿಡು ಅರ್ಥಾವರಗೋಸ್ಕರ ಆಕಳು ನಮ್ಮ ಉಪಾಸನೆಗೆ ಬೋಡಾತ ಆ ರೀತಿ ಆಕಳ ಜೀವನ ಉಂಟು ಸೈಬೋದನ ಅಂಚ ಅವಳು ಕಾಷ್ಠಮೌನ ಅಂತದ್ದು ಪ್ರತಿದಿನ ಯತ್ ಸ್ಪೃಶಂತಿ ನನರಾಹಿಮ ಭೀತಾ ಅವು ಎಂಚಿನ ಅಲಕನಂದೆದೋ ನೀರು ಬಂಡ ಐನು ಮನುಷ್ಯ ಮುಟ್ಟುರಿ ಹೇಗೆರು ಮನುಷ್ಯ ಇಟ್ಟು ಮೀಪುಣ ಬಿಡಿ ಪೋತಿಂಚ ಕೈ ಬಾಡುರಿ ಹೇಗೆರು ಯತ್ ಸ್ಪೃಶಂತಿ ನನರಾಹ ಮನುಷ್ಯ ಜಾಯ ಮುಟ್ಟುರಿ ಬಂಡ ಹಿಮ ಭೀತಾ ಐನು ಮುಟ್ಟುಂಡ ಕೈ ಮರಗಟ್ಟು ಒಂದು ಬೋಡಿಗೆ ಹೇಗೆರು ಆ ಹಿಮ ಭೀತೆರಾದ ಐನು ಮುಟ್ಟ್ಯರಗೇ ಬೋಡಿಪೇರ ಅಂಚಿನ ನೀರಿಡು ಮುಕುಳು ದಂಡ ಕೈಟು ಬಸವಂತು ಅಂಚಿಂಚಿ ಕಲ್ಲು ಗಿಲ್ಲು ಬಸವಣಂತೆ ಆ ನದಿಟು ಬೋದು ಮುಳುಕು ಬಾಡ್ತೆ ಅದ್ರ ಮಿತ್ತು ಲಕ್ಕದು ಬರೋಂತಿತ್ತೇರಿಗೆ ಮಧ್ವಾಚಾರ ಇಂಚ ಒಂಜಿ 47 ಮದಿನ ಅಲಕನಂದೆಡು ಸ್ನಾನ ಅಂತದ್ದು ಕಾಷ್ಠಮೌನ ವ್ರತ ಮಧ್ವಾಚಾರ ಅಂತೇರು ಆ ಸಂದರ್ಭ ಉಂಟು ಪಂಡ ಆ ಮೌನ ಉಂಟಿತ್ತು ನಂಚಿನ ಸಂದರ್ಭ ಉಂಟು ಆ ಮಧ್ವಾಚಾರ ಅಲ್ಪ ಅಲಕನಂದೆಡು ಮಿತ್ತು ಬಂದಾಗ ಅಲ್ಪ ಸಾಕ್ಷಾತ್ ವೇದವ್ಯಾಸರೇ ಎನ್ನ ಬತ್ತು ಸೂಲ ಬಣ್ಪೇರು ಎನ್ನ ಬತ್ತು ಒಂಜಿ ಸರ್ತಿ ಸೂಲ ಏನು ಶಿಷ್ಯ ಅದ ಬತ್ತು ತೋರ ಪಾತೆರಾಗ ಬಲ ಪಣ್ಬೇರೆ ಪಣ್ತಾಗಳು ವೇದವ್ಯಾಸರು ಪೋಯರು ಇತ್ತ ಮಧ್ವಾಚಾರ ವೇದವ್ಯಾಸರನ ಆಶ್ರಮಂಗೆ ಬೋಡು ವೇದವ್ಯಾಸರನ ಆಶ್ರಮ ಒಳಿಪಣ ಈ ಬದರಿ ಹತ್ತು ಉತ್ತರ ಬದರಿಗೆ ಬೋಡು ಉತ್ತರ ಬದರಿಗೆ ಬೋಡು ಅಂದು ಶಿಷ್ಯರಿಗೆ ಪಣ್ಣೋಡು ಪಂಡ್ರಾಗ ಮೌನ ಉಂಟು ಪಾತೆರು ರೀರು ಅಪಗಜಾದಂತೀರ ಬಂಡ ಒಂಜಿ ಅಲ್ಪ ಬೂರ್ಜ ಪತ್ರ ಒಂಜಿಗೆ ತೊಂಡಿರು ಬೂರ್ಜ ಪತ್ರ ಅವಳು ಬೋಡ್ನಾತು ಬೂರ್ಜ ವೃಕ್ಷ ಉಂಡು ಆ ಬೂರ್ಜ ವೃಕ್ಷ ಇಂಚ ಒಯ್ತುಂಡ ಆಯ್ತು ತೊಗಟೆ ಬರ್ಬಣು ಅವು ಪೇಪರ್ ತೊಲೆಕ ಬರ್ಬಣು ಐಟು ಬರೆಯವರ ಆವಣು ಐಟು ಅಂಗಾರ ಕೊಂಡ್ಲ ಬರೆವಳಿ ಒಟ್ಲ ಬರೆವಳಿ ಐಟು ಮುಕ್ಕಳು ಬರೆಯರಿಗೆರೆ ಆ ಬರೆನೋ ಶ್ಲೋಕ ಇನ್ನಿಲ್ಲ ನಮ್ಮ ಬದರಿಟ್ಟು ಗೋಡೆಟು ಐನು ಕಲ್ಲಿಟ್ಟು ಬರೆತು ಬಾಡ್ತೀರು ಮಧ್ವಾಚಾರ ಈ ಜಾಗೆಟ್ ಅಂತ ನಂಜಿನೋ ಶ್ಲೋಕ ಬಂತು ಆ ಮಧ್ವಾಚಾರೇ ಬರೆ ನಂಜಿನೋ ಶ್ಲೋಕ ಜಾದೋ ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ತಿ ತೀರ್ಥ ಸಲಿಲಸ್ಯ ಸಮಂ ವಾಹ ಅಕಳು ಬರೆ ನಂಚಿನ ವಿಷಯ ಈ ಬದರಿ ಕ್ಷೇತ್ರ ಇಡೀ ಭಾರತಂತೆ ಸರ್ವಶ್ರೇಷ್ಠವಾಯಿನೋ ಪಾಪನಾಶಕವಾನೋ ಸ್ಥಳ ಈ ಗಂಗಾತೀರ್ಥ ಇಡೀ ಭಾರತ ದೇಶ ಉಂಟು ಅತ್ಯಂತ ಶ್ರೇಷ್ಠವಾನಂಚಿನೋ ತೀರ್ಥ ಮೂಳಿಪ್ಪುಣಂಚಿನ ಈ ನಾರಾಯಣ ದೇವರು ಅಕಳು ಸಮಸ್ತ ದೇವತೆಗಳಿಟ್ಟು ಸರ್ವಶ್ರೇಷ್ಠವಾಯಿನೋ ದೇವರು ಏನು ಜಾದು ಪಂಡೊಂದುಳ್ಳೆ ಏನು ಕೊಳ್ಳಂಚಿನ ಶಾಸ್ತ್ರ
ಅವು ಮನುಷ್ಯಗೆ ಮೋಕ್ಷದಾಯಕವಾಂಜಿನೋ ಅತ್ಯಂತ ಹಿತನುಗೊಳ್ಪಣಂಚಿನೋ ಪಾತೆರ ನಿಂಚ ಒಂಜಿ ಅವಳು ಪಾತೆರ ಬರೆತು ಆಯ್ತು ಬೆತ್ತೊಂಜಿ ಶ್ಲೋಕ ಬರೆಪೇರು ಶಿಷ್ಯರಿಗೋಸ್ಕರ ಯಾತಿ ತಾವದದುನೈವ ಜನೋಯಂ ಏನಿತ್ತೆ ಮುಳ್ತು ಬಿದಾಡೊಂದುಳ್ಳೆ ವಾಪಸ್ ಬರ್ಪೇನ ಇದ್ಯಾ ಗೊತ್ತುದ್ದಿ ಹಿಂದೆ ಬರಬೇರೆ ಜಯವಂಡ ಇತ್ತೆ ಬಿದಾಡೊಂದುಳ್ಳೆ ಓಳು ಬಿದಾಡೊಂದಿಪ್ಪಣ ಈ ಬದರಿ ಬಿಡ್ತು ಉತ್ತರ ಬದರಿಗೆ ಬಿದಾಡೊಂದುಳ್ಳೆ ಪೋನಾಯೇ ವಾಪಸ್ ಬರ್ಪೇನ ಇದ್ದೆ ಹೆಂಗೆ ಗೊತ್ತುದ್ದಿ ಜಯಬಂಡ ಎನ್ನಣ ಬಲ ಅಂದ ಬಣ್ಣಗಳು ವ್ಯಾಸದೇವರ ವಾಪಸ್ ಪೋಲ ಬಂಡೇರಿನ ಮಾತ್ರ ಏನು ಬರ್ಪಣ ದೇವರಾಡೆ ಪೈಬೇತು ವಾಪಸ್ ಬರಡು ಒಂದು ಜಾಲ ಇದ್ದೆ ಅಂಚಾದ ಆವ್ರಜೇದಿ ಹನವ ಸಹಿ ವೇದ ಏನು ವಾಪಸ್ ಬರ್ಪೇನ ಇದ್ಯಾ ಬಂತ ಆ ದೇವರೇ ಗೊತ್ತುಂಡು ಹೆಂಗೆ ಗೊತ್ತುದ್ದಿ ಎಂದು ಬರೆತಿದ್ದಿದ್ದು ಬಿದಾಡ್ಬೇರೆ ಈ ಬರೆತಿದ್ದಿದ್ದಾಗಲು ಪಿದಾಡಿ ಬೆತ್ತು ಈ ಜೋಗಳು ಸೂ ಬೇರೆ ಏನು ಜೋಗಳು ಸೂತಾಗ್ಲಿಗೆ ತರೆ ಬಿಸಿ ಆವಣ ಮುಗಳು ವಾಪಸ್ ಬರ್ಪೇರ ಇದ್ಯಾ ಮಧ್ವಾಚಾರ್ಯನ ಬಿಡ್ತು ಎಂಚ ಎಂಕುಳಿಪ್ಪಣ ಅಂದು ಅಂಚ ಆಯಿಟುವರಿ ಸತ್ಯತೀರ್ಥೇರಿ ಪಣ್ಮಣಗಳು ಮಧ್ವಾಚಾರ್ಯಗಳ ಪರ್ವತ ಇಂತ ಮಿತ್ತು ಪೋವಂತಿತ್ತಂಡ ತಾನ್ಲ ಆಕಳ ಬೇರೆ ಬತ್ತದು ಪೋತು ಸಾಕಾತು ತರೆ ತಿರುಗುತ್ತು ನಡುಟು ಬೀಳ್ತು ಕಡೆಗೆ ಮಧ್ವಾಚಾರ ತಿರುಗುತ್ತು ಸೂಪೇರಿಗೆರಿ ಶಿಷ್ಯನ ಈತು ದೂರ ಬರ್ತೇನೆ ನಾನು ವಾಪಸ್ ಬರೋ ಸಾಧ್ಯತೆ ಆಯಿತು ಎನ್ನೊಟ್ಟಿಗೆ ಬರ್ರ ಅಂತ ಆಯ್ತು ಸಾಧ್ಯನೇ ಐತಿ ಅಕ್ಳಿಗೆ ಪಾಪನೇ ಸೋಜನ ಅಕ್ಳು ಇಂಚ ಕಾವಿ ಶಾಟಿನ ಒಂಜಿ ಸರ್ತಿ ಇಂಚ ಬೀಸು ಬೇರೆಗೆರ ಇಂಚ ಕಾವಿ ಶಾಟಿಟ್ಟು ಒಂಜಿ ಗಾಳಿ ಪಾಟ್ನ ಏಪ ಅಂಚಿತ ಪರ್ವತ ಅಂತ ತುದಿಟ್ಟು ಉಳ್ಳೆರು ಮೂಜಿ ಪರ್ವತ ಪಿರಪೊಳ್ಳೆ ಇಂಚ ಬೀಸನಾಗ ಒಂಜಿ ಗಾಳಿ ಬತ್ತನಗೇರಿ ಗಾಳಿಟ್ಟು ರಾತೊಂದು ಬತ್ತದು ಇಂದ ಮುಕ್ಕಳ ಅನಂತ ಮಠ ಒಳಿತೆ ರಾಡೆಗೆ ಬತ್ತು ಬೀಳ್ಬೇಕಿರ ಜಾಲ ಪೆಟ್ಟಿಗಿಟ್ಟು ಜಾಲ ಬರೀ ಎಂಚ ಬತ್ತ ಇಂದ ಅಕ್ಳು ಬರಗೇಣ ಬೇರೆ ಅವು ಗುರುಕುಳನ ಅನುಗ್ರಹ ಇಂಚ ಗಾಳಿ ಬೀಸಿರಿ ಏನು ಬತ್ತು ಬಿಡಿ ಅಂದು ಇಂಚಿನ ಒಂಜಿ ಘಟನೆ ಉಂಡು ಪಂಡ ಮಧ್ವಾಚಾರ್ಯ ಆ ಪ್ರದೇಶ ಉಂಟು ಪಂಡ ಬದರಿ ಕ್ಷೇತ್ರ ಉಂಟು ಅವು ಅತ್ಯಂತ ಶ್ರೇಷ್ಠವಾನ ಆ ಪ್ರದೇಶ ಉಂಟು ಮಧ್ವಾಚಾರ್ಯರು ಒಂಜಿ ಬರೆತಿಜಿನಂಚಿನೋ ಒಂಜಿ ಶ್ಲೋಕ ಉಂಟು ತಾನು ಬರೆದನೋ ಬೆತ್ತು ಇಲ್ಲ ಮಧ್ವಾಚಾರ್ಯ ಬರೆತುರಿಯರು ಈತ ಸರ್ವಮೂಲ ಗ್ರಂಥ ಬಣ್ಪ ಭಾರಿ ಈ ಪ್ರಿಂಟ್ ಅಂದಡೆ ಈತ ದಪ್ಪ ಆಗ್ಬಿಡು ಆ ಸರ್ವಮೂಲ ಗ್ರಂಥ ಇಲ್ಲ ಮಧ್ವಾಚಾರ್ಯ ಬರೆತನತ್ ಅಗಳು ಡಿಕ್ಟೇಟ್ ಅಂದದನ ಅಗಳು ಪಂಡೇರು ಅಕ್ಳ ಶಿಷ್ಯರು ಋಷಿಕೇಶ ತೀರ್ಥರು ಅಕ್ಳು ಮಕ್ಕಳು ಸತ್ಯ ತೀರ್ಥರು ಮಕ್ಕಳು ಪೂರ ಬರೆಯರು ಅಂಚ ಶಿಷ್ಯರೆಡ ಬರೆಪುಣಂಚಿನ ಗ್ರಂಥನೇ ಹೊರತು ಅಕಳೇ ಸ್ವತಃ ಬರೆತನೋ ಗ್ರಂಥ ಅತ್ತು ಅಕಳು ಸ್ವತಃ ಬರೆತನೋ ಶ್ಲೋಕ ಇನ್ನು ಇತಿಹಾಸ ಇಪ್ಪಣ ಹೋಗು ಬಂಡ ನೇದೃಶಂ ಸ್ಥಲಮಲಂ ಶಮಲಗ್ನಂ ಬಂತ ಅಕಳು ಮೌನ ಕಾಲುಂಟು ಬರೆನಂಚಿನೋ ಮಾತ್ರ ಇನಿಕ್ಕಿ ಇತಿಹಾಸ ಇಪ್ಪಣಂಚಿನೋ ಇಂಚ ಹಯವಕ್ತ್ರಂ ಸ್ಫುರದ್ಗಾತ್ರಂ ಬಂತ ಅಕಳು ಮಧ್ವಾಚಾರ್ಯರೇನು ವೇದವ್ಯಾಸರನ್ನ ಒಟ್ಟಿಗೂ ಸ್ಮರಣೆ ಅಂದನ ಜಾಯ ಬಂಡ ಆ ವೇದವ್ಯಾಸರು ಓಳುಳ್ಳೇರು ಅವಳು ಮಧ್ವಾಚಾರ್ಯರು ಪೋಯರು ಪೋತಾನಗ ವ್ಯಾಸ ಶಿಷ್ಯರು ಪೂರ ಮಧ್ವಾಚಾರ್ಯರು ಒಂದು ಆಸನ ಉಂಟು ಕುಳ್ಳೈಜಿತ್ತು ವೇದವ್ಯಾಸರೆಲ್ಲ ಮಧ್ವಾಚಾರ್ಯ ಎಲ್ಲ ದೀರ್ಘಕಾಲ ಸಂಭಾಷಣೆ ಎಂಪೇರು ಅವೇ ಪೊರ್ತುಗೆ ವೇದವ್ಯಾಸರು ಪಣಪೇರು ಇನುಕಳು ವಾಪಸ್ ಬೋಡು ಭಾರತಂಕು ಉಡುಪಿ ಪ್ರದೇಶಂಕು ಬೋಡು ಪೋತು ಇತ್ತ ಇನುಕಳು ಭಗವದ್ಗೀತಾ ಭಾಷ್ಯ ರಚನೆ ಅಂತಿದ್ದಾರೆ ನನಮಿತ್ತಗೆ ಏನು ಭಾಗವತ ಗ್ರಂಥ ಜಾದ ಬರೆದೆ ಆ ಭಾಗವತನ ಪೂರ ಯದ್ವಾತದ್ವಾ ಅರ್ಥ ಪಣಪೇರು ಊರ್ದಾಗಳು ಪೂರ ಯದ್ದ ಭಾಗವತಂಕ ಯದ್ವಾತದ್ವಾ ವ್ಯಾಖ್ಯಾನಂ ಪೇರು ಭಾಗವತ ಮಾತ್ರ ಅತ್ತು ಮಹಾಭಾರತ ಉಂಡು ಏತು ಪುರ್ಲುದ ಗ್ರಂಥ ಅವು ದೇವೇರು ಪಂಡ ಇಂಚಿನ ಒಂದು ಅರ್ಥಂಪರಗೋಸ್ಕರ ಕೌರವ ಪಾಂಡವರ್ನ ಕಥೆ ಇಪ್ಪಣ ಆಂಡ ಬಜಿ ಕೌರವ ಪಾಂಡವರ್ನ ಕಥೆ ಎಂದಿಜ್ಜಂಟು ಅಣ್ಣ ಮೆಗ್ಗನಕುಳ ಗಲಾಟೆಯಿಂದ ಏನು ಓದು ಒಂದುಳ್ಳಿರು ನಿಜವಾದ ಇಟ್ಟು ಏತು ಜ್ಞಾನ ರಾಶಿ ಉಂಡು ಅವು ಜನಗಳ ಅರ್ಥ ಹೊಂದಿದ್ದಿ ಅಂಚ ಅದು ಏನು ಓ ಅಭಿಪ್ರಾಯ ಉಂಟು ಮಹಾಭಾರತನ ಬರೆತನಾ ಓ ಅಭಿಪ್ರಾಯ ಉಂಟು ಏನು ಭಾಗವತನ ಬರೆತನಾ ಐಕೊಂಜಿ ತಾತ್ಪರ್ಯ ನಿರ್ಣಯನು ಈ ಊರುಡು ಜನಂಕ್ಲೆ ಪುರ ಕೊಡೋಡು ಮಂತ್ ಮಧ್ವಾಚಾರ್ಯರಿಗೆ ಆದೇಶ ಕೊಳ್ತು ಕಡಬಿಡಬೇರು ವೇದವ್ಯಾಸರು ಅಂಚ ವೇದವ್ಯಾಸರನ್ನೋ ಆದೇಶನ ಪಡೆತು ಈ ಲೋಕಂಗು ಬತ್ತದು ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದೊಂಜಿ ಗ್ರಂಥ ರಚನೆ ಎಂಪೇರು ಭಾರಿ ಮಲ್ಲೋ ಗ್ರಂಥವು ಯುಕ್ತಿ ಮಲ್ಲಿಗೆ ಅದು ಲೆಕ್ಕನೆ ಭಾರಿ ಮಲ್ಲೋ ಅವೇ ರೀತಿ ಭಾಗವತ ತಾತ್ಪರ್ಯ ನಿರ್ಣಯ ಬಂತು ಭಾಗವತ ಒಂದು ತಾತ್ಪರ್ಯನ ತಾನು ಬರೆಪೇರು ಬ್ರಹ್ಮಸೂತ್ರಂಕು ಬತ್ತೊಂಜಿ ಭಾಷ್ಯ ಬೇತೆ ಬರೆಪೇರು ಇಂಚ ವೇದವ್ಯಾಸರು ಎಂಜೆಂಜಿನ ಗ್ರಂಥ ಅಂತದೇರು ಆ ಗ್ರಂಥಗಳಿಗೆ ವ್ಯಾಖ್ಯಾನ ಗ್ರಂಥಗಳೇನು ಮಧ್ವಾಚಾರ್ಯರು ವಾಪಸ್ ಬತ್ತಂತೇರು ಜಾಯ ಬಂಡ ವೇದವ್ಯಾಸರು ಪಂಡೇರು ಪೋತಿ ಇದು ಕೆಲಸ ಅಂಬಲ ಇದು ಕೆಲಸ ಪೂರ ಆಯಿ ಬೆತ್ತ ಏನು ಒಳೆ ಪೇವಲ ಅಂಚ ಬೆತ್ತಗಳು ಒಳೆತನೇ ಗೊತ್ತುಂಡೆ ಮಧ್ವಾಚಾರ್ಯಗೆ 79 ವರ್ಷ ಅನಗ ಆಡೆ ಮುಟ್ಟ 79 ವರ್ಷ ಮುಟ್ಟ ಮಧ್ವಾಚಾರ್ಯರು ಮೂಳು ಪೂರ ಅಂಚಿಂಚಿ ಓಡಾಡೊಂದಿತ್ತೇರು ಪಾಜಕೊಂದು ಬತ್ತತ್ ಬದ್ರಿ ಮುಟ್ಟ ಮೂಜಿ ಸರ್ತಿ ಬದ್ರಿಗೆ ಬೋತೇರಿಕೇರು ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚ ನತ್ವ ಅಂದು ಬದರಿಗೆ ಮೂಜಿ ಸರ್ತಿ ಬೋತು ಬರ್ತಿರ್ಗೇರು ಮಧ್ವಾಚಾರ ವೈಟ್ ಫ್ಲೈಟ್ ಇಟ್ಟು ಬೋತು ಬರ್ತಾನತ್ತು ಅಥವಾ ಬಸ್ ಇಟ್ಟು ಅಥವಾ ಟಿ ಅಂತ ಒಂದು ಬೋತು ಬರ್ತಾನಲ್ಲ ಅತ್ತು ನಡತೊಂದೆ ಆ ಕಾಲುಂಟು ನಡ್ದೊಂದೆ ಗೋದಾವರಿ ನದಿನ ದೋಣಿ ಇಟ್ಟು ದಾಟುತ್ತೆ ಆಕಳು ಬದರಿಗೆ ಮೂಜಿ ಸರ್ತಿ ಬೋತು ಬರ್ತಾರೆ ಒಂಜಿ ಸರ್ತಿ ಬೋತು ಬರಡು ಅಂಡ ಸುಮಾರು 1 ವರ್ಷ ಬೋಡು
ಒಂಜೊಂಜಿ ವರ್ಷ ಅಂತ ಮೂಜಿ ಯಾತ್ರೆಯನ್ನು ತನ್ನ 79 ವರ್ಷ ಅಂತ ನಡುಟು ಮಧ್ವಾಚಾರ ಅಂತೀರು. ಓಳೋಳು ಪೋತಿರು ಅವಳು ಪೂರ ಇನಿಕ್ಕಲ ಒಂಜೊಂಜಿ ಕುರು ಹಿಜಿತ್ತೇರು. ಅವಳವಳು ಮಾಧ್ವ ಸಂಪ್ರದಾಯ ಆಚಾರ್ಯರು ಓ ತತ್ವವಾದನ ಪ್ರಸರಣ ಅಂತಿದ್ದೇರು. ಅಕ್ಕಳನ್ನ ಸಂಪರ್ಕ ಹೊಂದ್ಕೊ ಬತ್ತನಕ್ಳಿಗೆ ಪೂರ ಆ ಸಂಪ್ರದಾಯನ ಅಕ್ಳಿಗೆ ಕೊಳ್ತು ಅಕ್ಕಳ ಮೂಲಕವಾತು ಸರಿಯಾನೋ ರೀತಿಡು ಭಗವದ್ ಉಪಾಸನೆ ನಂಪುಡ ಮಾರ್ಗನ ಸೊಯ್ಪೊತ್ತು ಅಕ್ಳಿಗೆ ಸರಿಯಾನೋ ಸಾಧಿ ಸೊಯ್ಪೊತ್ತು ತುಂಬು ಪೋತೇರು ಮಧ್ವಾಚಾರ್ಯ ಐತು ಬೆತ್ತು. ಅವೇ ರೀತಿ ಬದರಿಗೆ ಆಗ್ಯಾಗ್ಯ ಪೋತು ಬತ್ತನಂಚಿನ ಬೆತ್ತೊಂಜಿ ಮಹಾತ್ಮೆ ಬಂಡ ವಾದಿರಾಜರು ಈತೆ ವ್ಯತ್ಯಾಸ. ಮಧ್ವಾಚಾರ್ಯ 79 ವರ್ಷ ಮಾತ್ರ ಇತ್ತೇರು. ನಮ್ಮ ವಾದಿರಾಜರು ಆತ ಕೆಲಸ ಅಂಪರಗ 120 ವರ್ಷಕ್ಕೆ ತೊಂಡೇರು. ಆತೆ ಸಮಯ ಉಂಟು ಚೂರು ವ್ಯತ್ಯಾಸ. ಮುಕ್ಕಳ 120 ವರ್ಷ ಅಕ್ಕಳ 79 ಏಕೋನಾಶೀತಿ ವರ್ಷಾಣಿ ಭೂತ್ವಾ ಮಾನುಷ ದೃಷ್ಟಿಗಃ ಪಿಂಗಲಾಬ್ದೆ ಮಾಘ ಶುದ್ಧ ನವಮ್ಯಾಂ ಬದರೀಂ ಯಯೌಂದ್. ಮಧ್ವಾಚಾರ್ಯರು 4ನೇ ಸರ್ತಿ ಬದರಿಗೆ ಪೋನ ಏಪ ಪಂಡ ಪಿಂಗಲಾಬ್ದೆ ಮಾಘ ಶುದ್ಧ ನವಮ್ಯಾಂ. ಪಿಂಗಲ ಪಣ್ಪುಣ ಸಂವತ್ಸರ ಉಂಟು. ಮಾಘ ಮಾಸ ಅಂತೋ ಶುಕ್ಲ ಪಕ್ಷ ಅಂತೋ ನವಮಿ ತಿಥಿ ಮಾಘ ನವಮಿ ಬಣ್ಣ ಮಧ್ವನವಮಿ. ಆ ಮಧ್ವನವಮಿ ತಾನಿ ಅಗಳು ಬದರೀಂ ಯಯವು ಈ ದೇಶ ಉಂಟು ಅದೃಶ್ಯರಾತ್ ತಾನು ಬದರಿ ಕ್ಷೇತ್ರಕ್ಕೂ ಪೋಯರು ಬಂತು. ಅವು ಕಡೆಯತೋ ಬದರಿ ಯಾತ್ರೆ ನಾನು ವಾಪಸ್ ಏಪ ಬರ್ಪೇರು ಗೊತ್ತದೆ. ನಮ್ಮ ಒಳ್ಳೆಪಡು ಮಧ್ವಾಚಾರ್ಯನ ಉಳ್ಳಿರೋಳು ಅದೃಶ್ಯೋ ರೂಪ್ಯಪೀಠೆ ಅಸ್ತಿ ದೃಶ್ಯೋಸ್ತಿ ಬದರಿ ತಟೆ. ಈ 3 ರೂಪ್ಯಪೀಠ ಉಂಟು ಬಂಡ ಉಡುಪಿಡು ಅಗಳ ಅದೃಶ್ಯರಾತುಳ್ಳೇರು. ನಮ್ಮ ಅನಂತೇಶ್ವರನ ಸನ್ನಿಧಾನ ಉಂಟು ಅದೃಶ್ಯರಾತುಕೊಳ್ಳದೇರು. ದೃಶ್ಯರಾತುಕೊಳ್ಳದ್ರವಳು ಬದರಿ ತಟುಂಡು ಉತ್ತರ ಬದರಿಡು ಇನಿಕ್ಕಲ ಪೋನಕಳು ಸೂವಳಿ ಹಾಕಳೇನು ನಂಗೆ ಕಾಡೆ ಪವರಾಬರಿ ಜಾದಂಬೋಡು ಒಳೆ ಪೋಡಾತೆ ಪಲೆ ಮಧ್ವಾಚಾರ್ಯ ಏಪ ಬರ್ಪೇರು ಗೊತ್ತದಿ. ನಾವು ಆತು ಜೋರಾತು ಒಳೆ ತಂಡು ಒಳ್ಳೆ ಬರ್ಬೇರು ಅಂಚಾತು. ವೇದವ್ಯಾಸರನ್ನ ಒಟ್ಟಿಗೆ ಮಧ್ವಾಚಾರ್ಯರು ಉಳ್ಳೇರಾನಿತ್ತವರ ವೇದವ್ಯಾಸರನ ಧ್ಯಾನ ಅಂತನಾಗ ಮಧ್ವಾಚಾರ್ಯ ತಾನಾದ ಧ್ಯಾನ ವಿಷಯ ಆತು ಬಿಡ್ಪೇರು. ಅಂಚಾದ ಮೂಳು ವೇದವ್ಯಾಸರನ ಸ್ತೋತ್ರ ಅಂತನಾಗ ಒಟ್ಟೊಟ್ಟಿಗೆ ಮಧ್ವಾಚಾರ್ಯರನ್ನ ತಮ್ಮಧ್ವಂಚ ನಿಜಾಧ್ವಯಾಯುಷು ಯಥಾ ಯೋಗ್ಯಂ ತದಂತಾರ್ಪಕಂ. ವೇದವ್ಯಾಸರು ಕೊಳ್ಳಂಚಿನ ಪ್ರತಿಯೊಂಜಿ ಗ್ರಂಥಂತೋ ನಿರ್ಣಯನ ಆ ಮಧ್ವಾಚಾರ್ಯರು ತನ್ನ ಶಿಷ್ಯರೇ ಕೊಳ್ತೇರು. ವೇದವ್ಯಾಸರನ್ನ ಗ್ರಂಥ ನಿಜವಾದ ಜನಗಳೇ ಅರ್ಥ ಅಂಪುಣಂಚಿನನು ಆ ಮಧ್ವಾಚಾರ್ಯರನ್ನ ವೇದವ್ಯಾಸರನ್ನ ಒಟ್ಟಿಗೇನು ಧ್ಯಾನ ಅಂಪುವೆ. ಸಾಮಾನ್ಯವಾದ ದೇವರಿನ ಧ್ಯಾನ ಅಂತನಾಗ ಒಟ್ಟಿಗೂ ವಾಯುದೇವರಿನ ಧ್ಯಾನ ಅಂಪುಣಂಚಿನ ಒಂಜಿ ಕ್ರಮ ಹರಿವಾಯು ಒಟ್ಟಿಗೆ ಹರಿವಾಯುಭ್ಯಾಂ ನಮಃ ಅಂದ ಹರಿ ವಾಯುದೇವರು ನಿಜವಾದ ಹರಿಕುಲ ವಾಯುಗುಲ ಅಜಗಜಾಂತರ. ಹರಿ ಏತು ಎತ್ತರ ವಾಯುದೇವರಿ ಏತು ಭಾರಿ ವ್ಯತ್ಯಾಸ ಉಂಡು. ಲಕ್ಷ್ಮೀದೇವಿಗುಲ ಮಹಾವಿಷ್ಣುಗುಲ ಏತು ವ್ಯತ್ಯಾಸ ಉಂಡು ಅನಂತಗೆರು ಅನಂತ ಪಟ್ಟು ವ್ಯತ್ಯಾಸ ಉಂಡು. ಆ ಲಕ್ಷ್ಮೀದೇವಿತ್ತು ವಾಯುದೇವರಿಗೂ 1 ಕೋಟಿ ಪಟ್ಟು ವ್ಯತ್ಯಾಸ ಉಂಡು. ಕೋಟಿ ಗುಣ ವ್ಯತ್ಯಾಸ ಉಂಡು. ಆತು ವ್ಯತ್ಯಾಸ ಇತ್ತುಂಡ್ಲ ದೇವರನ್ನ ಒಟ್ಟಿಗೂ ವಾಯುದೇವರನ್ನು ಸ್ತೋತ್ರ ಅಂಪ ಜಯ ಬಂಡ. ದೇವರನ್ನು ಸೂನಗ ವಾಯುದೇವರು ಸೋಜಿಬಿಡು ನಂಗೆ ದೇವರು ಸೋಜೊಂಡ ವಾಯುದೇವರು ಬೋಡು. ಉಪನಿಷತ್ತು ಬಣಪೇರು ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಉಪನಿಷತ್ತು ಬರ್ಪಣಂಜಿನ ಪಾತಿರ. ಬಹುಶಃ ಈ ಮಂತ್ರ ಇನುಕಳಿಗೆಲ್ಲ ಪೂರ ಬಾಯಿ ಬರುವ ಇನುಕಳು ಓದನ ಇದ್ದಣ್ಣ ಬಾಯಿಗೆ ಬರ್ಪಣು ಕೆಲವು ಪೂರ ಅಂಚ ನಮ್ಮ ಓದೋದು ಒಂದಿದ್ದಿ ಪೊಕ್ಕಳ್ಳ ಕೇಂದ್ರಿಕೆಂತೆ ಬಾಯಿ ಬರ್ಪಣು. ಒಂಜು ಸ್ವಾಮಿಗಳು ಬತ್ತೇರಂದಂಡ ಶನ್ನೋ ಮಿತ್ರಶಂ ವರುಣ ಶನ್ನೋ ಭವತ್ತರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ಇದಾಯ್ವಿತ್ ನಮೋ ಬ್ರಹ್ಮಣೆ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಇಂಚ ಬರ್ಮಣ ಮಂತ್ರ ಇಂದಿತ್ತ ಅರ್ಥ ನಂಗೆ ಅರ್ಥ ಬರಿಯಾ. ನಮಸ್ತೆ ವಾಯೋ ಓ ವಾಯುದೇವರೇ ಇನಕಲ ನಮಸ್ಕಾರ ಜಾಯ ಇನಕ ನಮಸ್ಕಾರ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಈಯೇ ಇಂಕ ಸೋಜುಣಂಚಿನ ಪರಬ್ರಹ್ಮೆ ಅಂತಂಡ ದೇವರಿಗೆ ನಮಸ್ಕಾರ ನಮೋ ಬ್ರಹ್ಮಣೆ ದೇವರಿಗೆ ನಮಸ್ಕಾರ ಆಯ್ತು ಬೆತ್ತ ನಮಸ್ತೆ ವಾಯೋ ಓ ವಾಯುದೇವರೇ ಇನಕ ನಮಸ್ಕಾರ ಜಾಯೇ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಆ ಬ್ರಹ್ಮದೇವರೆಂಗೆ ಸೋಜುರಿಯರು ಈ ಅಂಡ ಸೋಜುನೋ ದೇವರತ ಅಂಚಂಡ ದೇವರೇನು ಸೋಜಂತೆ ಇತ್ತನೋ ದೇವರೇನು ಸೋಜೋಪಣಾಯೇ ವಾಯುದೇವರು ಎಂದು ಅರ್ಥ. ಪ್ರತಿಮೆ ದೇವರನ್ನೋ ಪ್ರತಿಮೆ ವಾಯುದೇವರು ಇದು ದೇವಸ್ಥಾನ ಉಂಟು ದೇವರನ್ನೋ ಪ್ರತಿಮೆ ಪುಣ ನಮ್ಮ ದೇವರಿಗೆ ಮಂಗಳಾರತಿ ಅಮ್ಮಣತ್ತು ದೇವರನ್ನೋ ಪ್ರತಿಮೆಗೆ ಮಂಗಳಾರತಿ ಅಮ್ಮಣ ಪ್ರತಿಮೆಗೆ ಮಂಗಳಾರತಿ ಅಂದನಂದ ಸೋಜಂತೆ ಇತ್ತನೋ ದೇವರು ಪ್ರತಿಮೆ ಇತ್ತು ಆರತಿನ ಸ್ವೀಕಾರಂ ಪೇರು ಅಂದು ಅಂಚ ಇತ್ತ ನಮ್ಮ ದೇವರೇನು ಸೂವಡು ದೇವರೇನು ಸೂವಡು ಅಂದಾಂಡ ಪ್ರತಿಮೆ ಪಡೋತಾ ದೇವರೇನು ಸೂವರಗ ಪ್ರತಿಮೆ ವಾಯುದೇವರು ದೇವರನ್ನೋ ಪ್ರತಿಮೆ ಪ್ರತಿಮೆ ಏಪಲ ಕಣ್ಣಿಗೆ ಸೋಜುಣೋ ದೇವರು
ಅಂಚಾತ್ ವಾಯುದೇವರು ಕಣ್ಣಿಗೂ ಸೋಜುಣೋ ದೇವರು ಪಂಡ ಅರ್ಥ ಎಂಜನೋ ದೇವೇರ್ನೋ ಪ್ರತಿಮೆ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂಚಂಡ ದೇವರಿಗೆ ನಮಸ್ಕಾರಂ ಪಡಂಡ ದೇವರೇನು ಸೊಯ್ಪು ಪುಣಂಚಿನೋ ಪ್ರತಿಮಾ ಸ್ವರೂಪ ವಾಯಿಂಚನೋ ವಾಯುದೇವರಿಗೆ ನಮಸ್ಕಾರ ಅನಿವಾರ್ಯ ಆಪಣು. ಆ ದೃಷ್ಟಿಡ್ ಮೂಳು ವೇದವ್ಯಾಸರೇನು ಸ್ತೋತ್ರ ಅಂತೊಂತು ವಾದಿರಾಜರು ಒಟ್ಟಿಗೂ ತಮ್ಮ ಮಧ್ವಂಚ ಆ ವೇದವ್ಯಾಸರನ್ನ ಒಟ್ಟಿಗೂ ಮಧ್ವಾಚಾರ್ಯರಿಗಲ ಎನ್ನೋ ನಮಸ್ಕಾರ. ನಮಸ್ತೆ ನರಸಿಂಹಾಯ ನಮಸ್ತೆ ಖಲವೈರಿಣೇ ಪ್ರಮಾಸ್ತು ಮೇ ಭ್ರಮೋ ಮಾಸ್ತು ತಮೋಸ್ತು ಮಮ ವೈರಿಣಾಂ. ವೇದವ್ಯಾಸರೇನ ನಮಸ್ಕಾರ ಆಯ್ಬೇತು ಕಡೇತೋ ದೇವರ್ನೋ ನಮಸ್ಕಾರ ಇರ್ನೋ ಮಂಡ ನರಸಿಂಹದೇವರ್ನೋ ನಮಸ್ಕಾರ. ಭಗವಂತನ ದಶಾವತಾರಂತೋ ವರ್ಣನೆ ಅಂತೂ ಒಂಜಿ ನಮಸ್ಕಾರ ಆಪಣು. ಪ್ರತ್ಯೇಕವಾದ ನರಸಿಂಹಕ್ಕೆ ಒಂಜಿ ನಮಸ್ಕಾರ ಉಂಟು. ಇತ ವೇದವ್ಯಾಸರ್ನಾನಗ ಅವು ದಶಾವತಾರ ಉಂಡು ಸೇರುರಿ ಅಂಚಾದ ಪ್ರತ್ಯೇಕ ವ್ಯಾಸ ನಮಸ್ಕಾರ ಸರಿ ಆಪಣು. ಹಯಗ್ರೀವೇರು ಅವು ದಶಾವತಾರ ಉಂಡು ಸೇರುರಿ ಪ್ರತ್ಯೇಕ ನಮಸ್ಕಾರ ಸರಿ ಉಂಡು. ನರಸಿಂಹೆ ಅವು ದಶಾವತಾರ ಉಂಡು ಸೇರಣಂಚಿನೋ ಅವಳರ ನಮಸ್ಕಾರ ಆತನ ಮೂಳರ ಪ್ರತ್ಯೇಕ ನಮಸ್ಕಾರಂ ಪೇರು ಜಾಯೇ ಜಯ ಪಂಡ. ಈ ಎಡ್ಡೆಗೆಲ ಸೊಂಕು ಕಲಿಯುಗ ಉಂಟು ವಿಘ್ನ ಜಾಸ್ತಿ ಒಂಜಿ ಕ್ರಮ ಉಂಟು. ಅವಜಿ ಗಾದೆ ಕಲಿಯುಗ ಅಂದ ಅಂಚನೆ ಅವು ಬಹು ವಿಘ್ನಾನಿ ಕಲವು ಯುಗೆ ಭವಂತಿ ಬಹು ವಿಘ್ನಾನಿ ಅಥವಾ ಶ್ರೇಯಾಂಸಿ ಬಹು ವಿಘ್ನಾನಿ ಸಂಭವಂತಿ ಕಲವು ಯುಗೆ ಎಂದು ಸಂಸ್ಕೃತ ಉಂಟು ಒಂಜಿ ಗಾದೆ. ಎಡ್ಡೆಗೆಲ ಸೊಂಕು ಜಾಸ್ತಿ ವಿಘ್ನ ಬರ್ಪಣಂಚಿನ ಕಾಲಂಕು ಕಲಿಯುಗ ಅಂದು ಬುದರು. ತ್ರೇತಾಯುಗಂಕು ವ್ಯತ್ಯಾಸ ಉಂಟು. ತ್ರೇತಾಯುಗ ಉಂಟು ಜಾದವಂಡ ಒರಿ ಜಾದಾಂಡ್ಲ ಒಂಜಿ ತಪ್ಪು ಕೆಲಸ ಅಪರಾಧ ಅಂಪಡು ಒಂದು ಸೋಜಿನಿಂದ ಇಪ್ಪುಗ ಆಗ ಒಂಜಿ ಬಯ್ಯ ಅನಗ ಜಾದಾಂಡ್ಲ ಒಂಜಿ ಸಾದಿಡು ಪೋತು ತಿಂತು ಬರ್ಕ ಒಂದು ಸೋಜಿನ ಆಗ ಅದು ಆ ಮೂಕು ಕುಬ್ರ ವಾಸನೆ ಬರ್ಪಣಂಚಿನ ಜಾದೋ ಒಂಜಿ ತಿಂತು ಬರಡು ಒಂದು ಸೋಜಿನ ತಿನಿಯರ ಬಂತು ಬಿದಾಡ್ತಾನಗ ಎದುರು ಒಂಜಿ ಪುಚ್ಚೆ ಬತ್ತನ ಪುಚ್ಚೆ ಬತ್ತನ ಅಂಚಂಡ ಅಪಶಕುನ ಬಂದು ಆಯ್ಪೋಯ್ ಇಂದೇಪಾ ಇಂದು ಕೃತಯುಗ ಅಂತ ಕೆಲಸ. ಕೃತಯುಗ ಉಂಟಿಗೆ ತಪ್ಪು ಕೆಲಸ ಅಂಪೆರ ಬಿದಾಂಡ ವಿಘ್ನ ಬರ್ಪಣಗ್ಯಾರ ಇತ್ತೆ ಪೂರ ಅಂಚಾತ ಆಗ ಇಲ್ಲಳು ಬೋರಾನು ಟಿ ವಿ ಸೂತು ಬೋರಾನು ಒಂಜಿ ಸರ್ತಿ ಕೃಷ್ಣನು ಸೂತು ಬರ್ಕ ಪರ್ಯಾಯ ಸ್ವಾಮಿಳಿತೆ ಅಕ್ಕಳು ಸರ್ವಜ್ಞ ಪೀಠಂಗು ಬಂಗಾರ ಪಾಡ್ತಿರ್ಗಿರಿ ಓಳೋಳ ಕೆಕ್ಕಿಳ್ದ ಬಂಗಾರ ಸೂತು ಸಾಕಾತನ ಅವಳೊಂಜಿ ಬಂಗಾರ ಸೂತು ಬರ್ಕ ಬಂತು ಒಂಜಿ ಪಿದಾಡ್ನಾಗ ಪುಚ್ಚೆ ಅಡ್ಡ ಬರ್ತನೆ. ಇಂದು ಕಲಿಯುಗದ ಸ್ಥಿತಿ ಇಂಚ ಎಡ್ಡೆ ಕೆಲಸ ಒಂಜಿ ಏಪನ ಅವರ ಅಂಪುಗ ಬಣ್ಣಗ ಐಕ್ಯ ವಿಘ್ನ ಬರ್ಪಣ ಜಾಸ್ತಿ ಕಲಿಯುಗ ಉಂಟು. ತ್ರೇತಾಯುಗ ಕೃತಯುಗ ಅಂಚಾತ್ ಹಾಳು ಕೆಲಸ ಅಂಪರ ಬಿದ್ದಾಂಡ ಅವಳು ವಿಘ್ನ ಬರ್ಪಣಗ್ಯಾರ ಅಂಚಾತ್ ಶ್ರೇಯಾಂಸಿ ಬಹು ವಿಘ್ನಾನಿ ಸಂಭವಂತಿ ಕಲವು ಯುಗೆ ಎಂದು ಕಲಿಯುಗ ಅಂತ ಸ್ಥಿತಿ. ಈ ವಿಘ್ನನ ಪರಿಹಾರಂಪರಗ ಜಾದ ಮಾರ್ಗ ನಮ್ಮ ಸಾಮಾನ್ಯ ಯೋಚನೆ ಎಂಪ ಗಣಪತಿಗೆ ಸ್ತೋತ್ರ ಅಂಪಡು. ಗಣಪತಿ ಸ್ತೋತ್ರ ಅಂದಂಡ ಆಯ ನಿರ್ವಿಘ್ನತೆ ಕೊಳ್ಪಿ ಪಂತ ಒಂದು ವಿಷಯ ಅಂದು ಜಯಬಂಡ ಸ್ವತಃ ಭಗವಂತನೇ ಗಣಪತಿಗೆ ಒಂಜಿ ಆದೇಶ ಕೊಳ್ತೆ ಗಣಪತಿಗೆ ವರ ಕೊಳ್ತೆ. ಆದಿಯೊಳು ಪೂಜಿಪುದು ಗಣನಾಥನ ಹರಿಯಾಜ್ಞೆ ಇದಕ್ಕುಂಟು ಒಂದು ಪುರಂದರದಾಸರ ಪದ್ಯ ಬರೆಪೇರು. ಆದಿಯಲ್ಲಿ ಗಣನಾಥನ ಪೂಜಿಪುದು ಯಾಕೆ ಹರಿಯಾಜ್ಞೆ ಇದಕ್ಕುಂಟು. ಸುರುಕು ಆದಿಟು ಆಯನ ಪೂಜೆ ಎಂಪಡು ಪಂತೆ ಭಗವಂತನ ಆಜ್ಞೆ ಉಂಡು. ವಿಶ್ವಕ್ಸೇನೆ 15ನೇ ಕಕ್ಷೆಡೆ ಬರ್ಪಣಂಚಿನ ಅವರಿ ದೇವತೆ. ಆ ವಿಶ್ವಕ್ಸೇನಕ್ಕೆ ದೇವರ ಒಂದು ಆದೇಶಗಳಿರಿ ಜಾದಬಂಡ ಎಂಕ್ ನೈವೇದ್ಯ ಆಯ್ವೆತ್ತು ಸುರೂತ ನೈವೇದ್ಯ ಇನಕ್ಕೆ ಅಂದು ಅಂಚ ಸುರೂತ ನೈವೇದ್ಯ ವಿಶ್ವಕ್ಸೇನಕ್ಕೆ ಸುರೂತ ಪೂಜೆ ಗಣಪತಿಗೆ 17 ಮನೆ ಕಕ್ಷೆಡೆ ಬರ್ಪಣಂಚಿನ ಗಣಪತಿಗೆ ಸುರೂತ ಪೂಜೆ ಅಂದಿಂಚೊಂಜಿ ವ್ಯವಸ್ಥೆ ಉಂಡು. ಅಂಚಾದ ಆದಿಟ್ಟು ಗಣಪತಿನ ಪೂಜೆ ಅಂಬಣೆತ್ತಾದ್ರ ನಿರ್ವಿಘ್ನತಾ ಪ್ರದೇಯಾಪೇ ಪಂಡ್ಬಿಡ ಒಂಜಿ ವಿಷಯ ಅಂದು ಐಟದ ಪ್ರಶ್ನೆ ಇದ್ದಿ ಅಂಡ ಗಣಪತಿ ವಿಘ್ನ ಏತೇನು ಪರಿಹಾರ ಅಂಪೊಳಿ ಗಣಪತಿ ಪಣ್ಬುಣೋ ದೇವತಾ ತತ್ವ ಅಂತೋ ಸಾಮರ್ಥ್ಯ ಏತುಂಡ ಆತ ವಿಘ್ನಗಳೇನು ಪರಿಹಾರಂ ಪೊಳಿ ಐತು ಮಿತ್ತುತ ವಿಘ್ನನ ಗಣಪತಿ ಪರಿಹಾರಂ ಪರಾಪರಿ ಅಂಜಾತರ ನಮ್ಮ ಮಧ್ವಾಚಾರ ಪೇರು ನೃಸಿಂಹಾದಿಕಮನ್ಯಚ್ಚ ದುರಿತಾದಿ ನಿವೃತ್ತಯೇ ವಿಘ್ನಂಕುಳ ಪರಿಹಾರಂ ಪರಗ ಭಗವಂತನೋ ನರಸಿಂಹ ರೂಪ ವಿಶ್ವಂಭರ ರೂಪ ಇಂಚಿನೇನು ಚಿಂತನೆ ಎಂಪಡು ಐಟು ಸುರೂಟು ಮಂಡನ ನರಸಿಂಹ ರೂಪ ವಿಘ್ನ ಪರಿಹಾರಂಕು ಭಗವಂತನ ರೂಪ ನರಸಿಂಹ ರೂಪ. ನರಸಿಂಹ ರೂಪನ 2 ಉದ್ದೇಶ ಉಂಟು ಸ್ತೋತ್ರಂಬುಣು. ಒಂಜಿ ವಿಘ್ನ ಪರಿಹಾರ ಬೆತ್ತೊಂಜಿ ಭಯ ಪರಿಹಾರ. ಭಯ ಬಂಡ ಶತ್ರು ಭಯ. ನಮ್ಮ ಕಾಡಿಗೆ ಬೋದಿಪ್ಪ ಕಾಡು ಪಿಲಿ ಸಿಂಹಂತ ಗರ್ಜನೆ ಬತ್ತದು ನಮ್ಮ ಎದುರೇ ಲಾಯ್ತೊಂದು ಬರೋಂದುಳ್ಳ ಅಂದಾನಗ ಇಂಗೆ ನರಸಿಂಹ ಧ್ಯಾನ ಅಂತಂದಾಂಡ ಎದುರಿಗೆ ಬರೋಂತ ಇತರ ಅಂಚನೆ ಪಿರ ಪೋಪಗ್ಯಾರ ಇಂದೇನು ಅನುಭವಿಸೋನಂಚನ ಸ್ವಾಮಿಳ್ನಗಳು ಸುಮಾರು ಜನ ಒಳ್ಳೇರು. ಬೇತ ಗೃಹಸ್ಥರೇ ಎಂಕು ಜಾಲ ಪರಿಚಯ ಇದ್ದಿ ಸ್ವಾಮಿಳ್ನಗಳು ಸುಮಾರು ಜನ ಒಳ್ಳೇರು.
ನರಸಿಂಹನ ಸ್ತೋತ್ರ ಅಂತದ್ದು ದುಮ್ಮದ ಕಾಲುಂಟು ಕಾಡಿಟ್ಟು ಪೂರ ನಡತೊಂದು ಬೋಂದಿತ್ತೇರು ಮಧ್ವಾಚಾರ್ಲ ಒಂಜಿ ಕಡೆ ನಡತೊಂದು ಬೋದಿತ್ತನಾಗ ಕಳುವೇರು ಬತ್ತದ ಅಕ್ಕಳು ಕೈಟಿತ್ತನೇನು ಪೂರ ವೈಪ್ಯಾರ ಬತ್ತನೋ ಕಥೆ ಉಂಡು ಒರಿ ಕೊದಂಡಿ ಬಸವಂತ ಹಾಕ್ಯಾರ ಬತ್ತನಂಜನ ಕಥೆ ನಮ್ಮ ರಾಮಕುಂಜೊಂದ ಕೈತ ಅಲ್ಪ ನೇರೆಂಕಿ ಬಂಡ್ಬಣ್ಣ ಅಲ್ಪ ನಡತನ ಘಟನೆ ಉಂಡು ನಮ್ಮ ಊರುಡೆ ಮಧ್ವಾಚಾರ್ಯಗೆ ಹಾಕ್ಯಾರ ಬತ್ತನಗಳು ಉಳ್ಳೇರು ಅಕ್ಕಳನ್ನ ವಸ್ತು ಅಪಹಾರಂ ಪರಗೋಸ್ಕರ ಕಳ್ಳಕಾಕಿರು ಬತ್ತನ ಉಂಡು ಒಂಜಿ ಸರ್ತಿ ಪಿಲಿ ಅಕ್ಕಳನ್ನ ಮಿತ್ತು ಬೂಳ್ನಾಗ ಶಿಷ್ಯನಾಗ ಇಟ್ಟೆ ಒಂಜಿ ಕುಟಾರನ ಕೊಳ್ತಾ ಅಕ್ಳೇನು ಪೆಲಿನ ಬಲಿಪನಂಚಿನ ಕಥೆ ಎಲ್ಲ ಬರ್ಪಣು ದುಮ್ಮದ ಕಾಲುಂಟು ಕಾಡುಟು ನಡತೊಂದು ಬೋಪಣಂಚಿನ ಸಂದರ್ಭ ಉಂಡು ಎಂಜೆಂಜಿನ ಅವಡ ಉಪುರ ಮಧ್ವಾಚಾರ್ಯ ಎಲ್ಲ ಆತನ ಮಧ್ವಾಚಾರ್ಯರು ಐನು ಧೈರ್ಯವಾದ ಎದುರಿಸೇರು ಅಲ್ಪ ಧೈರ್ಯ ಅಂತ ಕಾರಣ ಜಾದವಂಡ ನರಸಿಂಹನ ಸ್ತೋತ್ರ ನರಸಿಂಹ ಈಗೋಸ್ಕರ ವಾಯುಸ್ತುತಿ ನಮ್ಮ ತ್ರಿವಿಕ್ರಮ ಮಂಡಿತಾಚಾರ್ಯರು ವಾಯುಸ್ಥಿತಿ ಪಣ್ಮಣ ಶ್ಲೋಕ ಅಂತದುಕೊಳ್ಳಗಲ ಮಧ್ವಾಚಾರ್ಯರು ಕೊಂಚ ನರಸಿಂಹನ ಕವಚ ಬೋರ್ಡು ಪಂತು 2 ಶ್ಲೋಕ ಅಂತಕೊಳ್ತು ಇಂದೆತ್ತು ಆದಿಟ್ಲ ಅಂತ್ಯೊಂಡ್ಲ ಈ ಸ್ತೋತ್ರನ ಪಂತೆ ಪಾರಾಯಣ ಪಡು ಅಪಗನೆಂದು ಫಲ ಕೊಳ್ಪಣ ಬಂತ ಈ ಕೊಂಜಿ ತನ್ನ ಮುದ್ರೆನ ಕೊಳ್ಪೇರು ಬಂತು ವಿಚಾರ ಉಂಡು ನರಸಿಂಹನ ಕಸ್ತುತಿ ಕೊಳ್ಪೇರು ಬಂತು ಅಂಚಾದ ನರಸಿಂಹನ ಸ್ತೋತ್ರ ಬೋರ್ಡು ನಮಸ್ತೆ ನರಸಿಂಹಾಯ ನಮಸ್ತೆ ಬಲವೈರಿಣೇ ಪ್ರಮಾಸ್ತು ಮೇ ಭ್ರಮೋ ಮಾಸ್ತು ತಮೋಸ್ತು ಮಮ ವೈರಿಣಾಂ ಮಹಾಬಲಿಷ್ಠೆ ಆಯಿಂಜಿನೋ ದುಷ್ಟ ಹಿರಣ್ಯಕಶಿಪುನ ವೈರ್ಯಾತಿಚ್ಚಿನೋ ನರಸಿಂಹಗೆ ನಮಸ್ಕಾರ ಆ ಯಜ್ಞಂಪಡು ಪ್ರಮಾಸ್ತು ಮೇ ಭ್ರಮೋ ಮಾಸ್ತು ಎಂಕಿ ಏಪಲ ಯಥಾರ್ಥ ಜ್ಞಾನನೇ ಬರಪಿಲೆ ಕಾಂಪುಲ ಭ್ರಮಃ ಮಾಸ್ತು ಅಯಥಾರ್ಥ ಜ್ಞಾನ ಎಂಕ ಬರಂತಿಲೆ ಕಾಂಪುಲ ಆತ ಎತ್ತಂತೆ ತಮೋಸ್ತು ಮಮ ವೀರಿಣಾಂ ಎನ್ನ ಶತ್ರುಳು ಏರುಳ್ಳಿರು ಅಕ್ಲೆಗೆ ಪೂರ ಅಜ್ಞಾನ ಬರಪಿಲೆ ಕಾಂಪುಲ ಇಂದೊಂಜಿ ವರನ ಒಂದು ಸೋಜುಣ ಅಂಕ ಇಂಚಲ ಕೇಳಣ ನಮ್ಮ ದೇವರು ಪ್ರತ್ಯಕ್ಷ ಅನ್ನೋಕ್ಕೆ ಕೇಳಣ ಎಂಕ್ಲೆ ಪೂರ ಎಡ್ಡೆ ಸಮೃದ್ಧಿಗೊಳ್ಳ ಪಕ್ಕೊಂತ ಇಲ್ಲದಾಗಲೂ ಸೈತೇ ಪೋಡ ಇಂಚ ಕೇಳೋ ಸರಿಯಾ ಮುಳು ಆ ರೀತಿ ಒಂಜಿ ಪ್ರಾರ್ಥನೆ ಉಣ್ಣು ಪ್ರಮಾಸ್ತು ಮೇ ಭ್ರಮೋ ಮಾಸ್ತು ಪ್ರಮಾಸ್ತು ಮೇ ಎಂಕೇವಲ ಪ್ರಮಾ ಇಪ್ಪಡ್ ಮೇ ಭ್ರಮಃ ಮಾಸ್ತು ಎಂಕ ಭ್ರಮೆ ಭ್ರಾಂತಿ ಬಣ್ಬಣ ಏಪಲ ಬರ್ಪಣ ಬೋತ್ರಿ ತಮೋಸ್ತು ಮಮ ವೈರಿಣಾಂ ಎಂಕ ಶತ್ರುಳು ಏರುಳ್ಳಿರು ಅಕ್ಕಳಿಗೆ ತಮಸ್ಸು ಸಿಕ್ಕಾಡು ನೀಚೊಂಜಿ ಪ್ರಾರ್ಥನೆ ಉಂಟು ಈ ಪ್ರಾರ್ಥನೆದ ಹಿನ್ನೆಲೆಯನ್ನು ನಮ್ಮ ಗಮನಿಸೋಡು ಈ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸಂಹಾರಂ ಪೇರು ಹಿರಣ್ಯಕಶಿಪು ಆಯೇ ಕೃತಯುಗಂತೋ ರಿರಕ್ಕಸೆ ಹಿರಣ್ಯಕಶಿಪು ಪಣ್ಮುಣವರಿ ವ್ಯಕ್ತಿ ಮಾತ್ರ ಆಯೇ ಒಂಜಿ ತತ್ವಂಕು ಪ್ರತಿನಿಧಿ ಹಿರಣ್ಯಕಶಿಪುನ ತತ್ವಜಾದ ಬಂಡ ಏನೇ ದೇವರು ಪಣ್ಮುಣ ಏನೋ ತತ್ವ ನಿಜವಾದ ಆಯಗ ಏನು ಸಯ್ಯರ ತೀರಣೆಂದು ಹೊರಗೇಣ್ತೆ ಚತುರ್ಮುಖ ಬ್ರಹ್ಮನ ಪ್ರತ್ಯಕ್ಷ ಅಂತಂದು ಚತುರ್ಮುಖಟ ಆಯ ಹೊರಗೇಣ್ದನ ಏಪ ಚತುರ್ಮುಖ ಬ್ರಹ್ಮೆ ಈ ಒಳೈ ಸಯ್ಯರಿದ್ದಿ ಪಿದೈ ಸಯ್ಯರಿದ್ದಿ ಮಿತ್ತು ಸಯ್ಯರಿದ್ದಿ ಸಿತ್ತು ಸಯ್ಯರಿದ್ದಿ ಪಗೆಲು ರಾತ್ರಿ ವೈಟ್ಲ ಸಯ್ಯರಿದ್ದಿ ಎಂದು ಹೊರಗೊಳ್ಪೇನ ಐತ ಬೆತ್ತು ಆಯ ಬ್ರಹ್ಮದ್ವೇಷಿ ಆತು ಬಿಡ್ಪೆ ಏನೇ ಸರ್ವೋತ್ಕೃಷ್ಟ ದೇವರ ಏರು ಎಂಚಿನ ಪೂಜೆ ಅಂಪುಣ್ಲ ಎನ್ನನೇ ಪೂಜೆ ಅಂಪಡು ಎನ್ನಣ ಬಿಡ್ತು ಬೆತ್ತರಿ ವಿಷ್ಣು ಪಣ್ಪುಣ ದೇವತೆ ಇದ್ದೇ ಇದ್ದಿ ಪಣ್ಪುಣ ಒಂಜಿ ತತ್ವನ ಪ್ರತಿಪಾದನೆ ಅಂಪಡಂಚಿನೋ ದೈತ್ಯೆ ಹಿರಣ್ಯಕಶಿಪು ಪಣ್ಪುಣ ಅಂಚಿನ ವ್ಯಕ್ತಿ ಅಂಚಿನ ಹಿರಣ್ಯಕಶಿಪುನು ನರಸಿಂಹದೇವರ ಸಂಹಾರ ಅಂತೇರು ಪಂಡಾಯಿತು ಅರ್ಥ ಎಂಜಿನೋ ಏನೇ ದೇವರು ಪಣ್ಪುಣಿ ಭಾವನೆಯನ್ನು ಸಂಹಾರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ನರಸಿಂಹ ಅಖಿಲ ದುರ್ಧ್ವಾಂತ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ ಪೂರ ಏನೇ ದೇವರು ಪಣ್ಬಳಂಚಿನ ಒಂಜಿ ಕಸ್ತಲೇನು ನಾಶ ಅಂಬಳಂಚಿನ ಸೂರ್ಯನ ರೂಪಂಡು ನರಸಿಂಹದೇವರು ಉಳ್ಳಿರು ಅಂಚಾದ ನರಸಿಂಹದೇವರು ಹಿರಣ್ಯಕಶಿಪುವಿನ ಸಂಹಾರ ಅಂತೇರು ಪಂಡ ಅಂಡ ಒಂಜಿ ರೀತಿಡು ಏನೇ ದೇವರು ಪಣ್ಪುಣ ಒಂಜಿ ತತ್ವನೇ ಸಂಹಾರ ಅಂತ ಬಿಡಿಯರು ಅಂದ ಅರ್ಥ ಆಯ್ತು ಬೆತ್ತು ಪ್ರಹ್ಲಾದನ ಉದ್ಧಾರ ಅಂತೇರು ಪ್ರಹ್ಲಾದನ ಉದ್ಧಾರ ಅಂತೇರು ಬಂಡ ಅರ್ಥ ಎಂಜಿನೋ ಭಕ್ತಿ ಪಣ್ಪುಣ ಭಾವಂಕು ಒಂಜಿ ಪ್ರಚೋದನೆಗೊಳ್ಳಿಯರು ನರಸಿಂಹದೇವರು ಪ್ರಹ್ಲಾದೇ ಬಂಡ ಭಕ್ತಿ ಭಕ್ತ ಪ್ರಹ್ಲಾದ ಬಜಿ ಪ್ರಹ್ಲಾದ ಬಂಡ ಏರೆಗಲು ಇಷ್ಟ ಬರಿ ಒಂಜಿ ಭಕ್ತ ಪ್ರಹ್ಲಾದ ಅಂದು ಸೇಸೋಳು ಹಿರಣ್ಯಕಶಿಪು ಮಂಡಲ ಏರೆಗೆ ಇಷ್ಟ ಬರಿ ದೈತ್ಯ ಹಿರಣ್ಯಕಶಿಪು ಅನೋಡು ಆಯ್ತು ಅಂಚ ಶಬ್ದ ಬಣ್ಣನೇ ಎಡ್ಡಾಪಣ ಅಂಚಂಡ ಭಕ್ತಿ ಪ್ರಚೋದಕ ಭಕ್ತಿ ಏ ಪಂಪರಾಪಣು ಏನು ಕಿಂಜೆ ಆಯೆ ಮಲ್ಲೆ ಇಂದು ಇತ್ತಂಡ ಮಾತ್ರ ಭಕ್ತಿ ಅಂಪರಾಪಣು ಏನೇ ಆಯೆ ಇಂದಿತ್ತಂಡ ಏ ಪಂಕುಲ ಭಕ್ತಿ ಅಂಪರಾಬರಿ ಅಂಚಂಡ ಈಶ ದಾಸ ಭಾವ ದೇವರು ಈಶ ಏನು ದಾಸ ಈ ಈಶದಾಸ ಭಾವ ಹರಿದಾಸ್ಯ ಈ ಹರಿದಾಸ್ಯ ನಮಟ ಇತ್ತನಾಗ ಮಾತ್ರ ಭಕ್ತಿ ಅಂಬರ ಸಾಧ್ಯ ಅಂಚಿನೋ
ಭಕ್ತಿಗೆ ಪ್ರತಿಬಂಧಕವಾಯಿಂಚಿನೋ ಅಹಂ ಬ್ರಹ್ಮ ಪಣ್ಪಣಂಚಿನೋ ಭಾವನ ನಾಶ ಅಂತತ್ ಪರಮಾತ್ಮೆ ಸರ್ವೋತ್ತಮೆ ಏನಾಯನೋ ದಾಸೇ ಪಣ್ಪಣಂಚಿನೋ ಪ್ರಹ್ಲಾದ ಭಾವ ಭಕ್ತಿ ಭಾವ ಐನ್ ರಕ್ಷಣೆ ಅಂತ ನಂಚಿನೋ ಒಂಜಿ ದೇವತಾ ಸ್ವರೂಪ ಅವು ನರಸಿಂಹ ಪಣ್ಪಣೋ ಸ್ವರೂಪ ಅಂಚಾತ ನರಸಿಂಹ ತ ನಮ್ಮ ಕೇಂದ್ರ ನೆಂಚಿನೋ ಎಂಕಿ ಏ ಪಂಕುಲ ಏನೇ ದೇವರು ಪಣ್ಪಣಂಚಿನೋ ಭ್ರಮ ಬರ್ರ ತೀರಣ ಯಥಾರ್ಥ ಜ್ಞಾನ ದೇವರು ಸರ್ವಗುಣ ಪರಿಪೂರ್ಣೆ ಆಯ್ಡ ಓ ದೋಷಂಗುಳ್ಳ ಇದ್ದಿ ಸಕಲ ವೇದ ಪ್ರತಿಪಾದ್ಯ ಸ್ವರೂಪ ಭಗವಂತೆ ಅಂಚಿನೋ ಭಗವಂತನ ನಮ್ಮ ಅನುಗ್ರಹೋನ್ಮುಖೆ ಅಂತೊಂಡ ಮಾತ್ರ ನಂಗೆ ಮೋಕ್ಷ ಪಣ್ಪಡಂಚಿನೋ ಪರಮ ನಿಶ್ರೇಯಸ ಸಿಕ್ಕ್ಯರ ಸಾಧ್ಯ ಪಣ್ಪಡಂಚಿನ ಯಥಾರ್ಥ ಜ್ಞಾನ ಇಂಕ ಬೋಡು ಐನು ಕೇಳ ನಮ್ಮ ಪ್ರಮಾಸ್ತು ಮೇ ಭ್ರಮೋ ಮಾಸ್ತು ಎಂಕ ಅಯಥಾರ್ಥ ಜ್ಞಾನ ಹಿರಣ್ಯಕಶಿಪುವಿನ ಆವೇಶ ಎನ್ನಡ ಏಪಲ ಆಪಣ ಬೋತ್ರಿ ಭಕ್ತ ಪ್ರಹ್ಲಾದನ ಆವೇಶ ಏ ಪೊಂಕುಲ ಎನ್ನಡ ಆವೊಂದಿಪ್ಪಡು ಬೆತ್ ಭ್ರಮೋಸ್ತು ಮಮ ತಮೋಸ್ತು ಮಮ ವೈರಿಣಾಂ ನಮ್ಮ ವೈರಿಳು ಬಂಡ ಏರು ಆಜಿ ಜನ ಒಳ್ಳೆರಿಗೇರು ಮಹಾವೈರಿಳು ಷಡ್ ವೈರಿ ಬಣ ಬೇರಾಕ್ಲೇಗೆ ಹರಿ ಷಡ್ ವರ್ಗ ಬಣ ಬೇರಾಕ್ಲೇನು ಏರು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅವು ಎಂಚೆಂಚಿನೋ ವಾವಾ ರೀತಿಯಾಗಳು ಶತ್ರುಳು ಒಂದು ಐತ ಬಗ್ಗೆ ವಿವರಣೆ ಬೋತ್ರಿ ಅಂತೂ ಶತ್ರುಳು ಅಂತೂ ಅಂದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಬಣ್ಬಣು ಅವು ನಮ್ಮ ಶತ್ರುಳು ಆ ಶತ್ರುಳಿಗೆ ತಮೋಸ್ತು ಆಕಳಿಗೆ ಕಸ್ತಲೆಡು ಸೋಜಂತೆ ಆವಡು ಪಂಡ ಕಾಮಕ್ರೋಧಾದಿ ಅಭಿಮಾನಿ ದೈತ್ಯರು ಪೂರ ಸಂಹಾರ ಆತಬೋವಡು ಎನ್ನಡ ಕಾಮಕ್ರೋಧಾದಿಳು ಅವಳ ಯಂತ್ರ ಬೋತ್ರಿ ಕಾಮಕ್ರೋಧಾದ್ಯ ಅಭಿಮಾನಿ ಬಡ್ಡೇರು ಕಾಲನೇಮಿ ವಿಪ್ರಚಿತ್ತಿ ಇತ್ಯಾದಿ ರಕ್ಕಸೇರು ಅಕಳು ಪೂರ ಸಂಹಾರ ಆವಡು ಬಂಡ ಅರ್ಥ ಎಂಜಿನೋ ಎಂಗೆ ಕಾಮಕ್ರೋಧಾದಿಳು ಪಟ್ಟಳ ಇದ್ದಂತೆ ಆ ಭಗವಂತನ ಸರ್ವೋತ್ಕರ್ಷ ಜ್ಞಾನ ಎಂಕಿ ಏಪಲ ಬರೋಂತಿಪ್ಪಡು ಪಂಟ್ ನರಸಿಂಹದೇವರಡ ಪ್ರಾರ್ಥನೆ ಅಂತ ನಾಡೆಗೆ ಭಗವಂತನ ಸ್ವರೂಪ ಅಂತ ಪ್ರಾರ್ಥನೆ ಮುಗಿನ ಭಗವತ್ ಸ್ವರೂಪ ಪ್ರಾರ್ಥನೆ ಆಯಿ ಬೆತ್ ಲಕ್ಷ್ಮೀದೇವಿನ ಪ್ರಾರ್ಥನೆ ಎಂಬರಗ ದುಂಬಗ ಎರಡನೇ ಉಲ್ಲಾಸ ಉಂಡು ಭಾರಿ ಶೋಕದ ಉಲ್ಲಾಸ ಮೂಳು ದೇವರನ ಧ್ಯಾನ ಆಯಿ ಬೆತ್ತು ಲಕ್ಷ್ಮೀದೇವಿನ ಎರಡು ರೂಪ ಅಂತ ಧ್ಯಾನ ಒಂಜಿ ಹ್ರೀ ಪಣ್ಬುಣೋ ರೂಪ ಬೆತ್ತೊಂಜಿ ದುರ್ಗಾ ಪಣ್ಬುಣೋ ಸ್ವರೂಪ ಲಕ್ಷ್ಮೀದೇವಿಗೆ ಹ್ರೀ ಪಣ್ತೊಂಜಿ ರೂಪ ಉಂಡು ಲಜ್ಜಾ ಪಣ್ತು ಓಂ ಹ್ರೀಂ ಲಕ್ಷ್ಮೀ ನಮಃ ಹ್ರೀಂ ಪಂಡ ಲಜ್ಜಾ ಬೀಜ ಲಕ್ಷ್ಮೀದೇವಿನ ಒಂಜಿ ರೂಪ ಅವು ಹ್ರೀ ಶ್ರೀ ದುರ್ಗಾ ಈ ಹ್ರೀ ಪಣ್ಬಣೇನೆ ನಾನೊಂಜಿ ಶಬ್ದ ಉಂಡು ಪಣ್ಪೇರು ಭೂ ಪಣ್ಪೇರು ಶ್ರೀ ಭೂ ದುರ್ಗಾ ಪಂಡಲ ಹ್ರೀ ಶ್ರೀ ದುರ್ಗಾ ಪಂಡಲ ಅರ್ಥ ಒಂಜೆ ಅಂಡ ಹ್ರೀ ರೂಪ ಮಂಡಲ ಭೂರೂಪ ಮಂಡಲ ಅರ್ಥ ಒಂಜೆ ಅವು ಗುಣಂಗಳು ಮೂಜತ ಸತ್ವ ರಜಸ್ಸು ತಮಸ್ಸು ಬಂತು ಮೂಜಿ ಗುಣಂಗಳು ಒಂದು ಸೃಷ್ಟಿಗೆ ಕಾರಣವಾಂಚಿನ ಗುಣಂಗಳು ಒವ್ವೇ ಸೃಷ್ಟಿ ಆವಡಂಡ ಮೂಜಿ ಶಕ್ತಿ ಬೋಡು ಒಂಜಿ ಸಮಶಕ್ತಿ ಒಂಜಿ ಋಣಶಕ್ತಿ ಒಂಜಿ ಧನಶಕ್ತಿ ನಮ್ಮ ಈ ಕನ್ನಡ ಉಂಟು ಸಂಸ್ಕೃತ ಉಂಟು ಬಂಡ ಅರ್ಥ ಅವರಿಗೆ ಪಾಸಿಟಿವ್ ನೆಗೆಟಿವ್ ನ್ಯೂಟ್ರಲ್ ಬಂಡ ಅರ್ಥ ಆಗ್ಬಂಡು ನಂಗೆ ಧನಶಕ್ತಿ ಬಂಡ ಪಾಸಿಟಿವ್ ಋಣಶಕ್ತಿ ಬಂಡ ನೆಗೆಟಿವ್ ನ್ಯೂಟ್ರಲ್ ಬಂಡ ಸಮಶಕ್ತಿ ಬಂಡ ಬನಮ ಈ ಮೂಜಿ ಶಕ್ತಿ ಇತ್ತೆ ಆ ಫ್ಯಾನ್ ತಿರುಗೋಡಂಡ್ಲ ಇಟ್ಟು ಮೂಜಿ ಬೋಡು ಪಾಸಿಟಿವ್ ನೆಗೆಟಿವ್ ನ್ಯೂಟ್ರಲ್ ಮೂಜಿ ಬೋಡು ಐಕೋಸ್ಕರ 3 ಪಿನ್ ಇಪ್ಪಣ ಐಕೋಸ್ಕರ ಅದ ಐಟ್ ಒಂಜಿ ವ್ಯತ್ಯಾಸ ಅನ್ನಂಡ್ಲ ಈ ಬಲ್ಬುಟು ಬೊಕ್ಷ ಬರ್ಪುರಿ ಫ್ಯಾನ್ ಇಟ್ಟು ಗಾಳಿ ಬರ್ಪುರಿ ಅಂಜಂಡ ಒವ್ವೇ ಸೃಷ್ಟಿತ ಹಿನ್ನೆಲೆ ಇಟ್ಟು ಈ ಮೂಜಿ ಶಕ್ತಿಗಳು ಸೇರೋಡು ಸಮಗ್ರ ಪ್ರಪಂಚದ ಸೃಷ್ಟಿಗೆ ಮೂಲಭೂತವಾದ ಸತ್ವ ಪಣ್ಪುಣೋ ಪಾಸಿಟಿವ್ ಪವರ್ ತಮಸ್ಸು ಪಣ್ಪುಣೋ ನೆಗೆಟಿವ್ ಪವರ್ ಐನು ಎರಡೆಲ್ಲ ಸಮತೋಲನ ಸುವರಗೋಸ್ಕರ ರಜಸ್ಸು ಪಣ್ಪುಣಂಚಿನ ಒಂಜಿ ಸಮಶಕ್ತಿ ಈ ಧನಶಕ್ತಿ ಸಮಶಕ್ತಿ ಋಣಶಕ್ತಿ ಪಣ್ಪುಣೋ ಮೂಜಿ ಶಕ್ತಿ ಐನು ಸತ್ವ ರಜಸ್ ತಮಸ್ಸು ಅಂದು ನಮ್ಮ ಮಾಡಪ್ಪ ಇದಕ್ಕೆ ಶಕ್ತಿತ್ರಯಾತ್ಮಕಾಯ ಅಂದು ಮಾಡಪ್ಪ ಶಕ್ತಿತ್ರಯ ಅನ್ನೋದಕ್ಕೆ ಬುದರ ಈ ಮೂಜಿ ಶಕ್ತಿಗೆ ನಿಯಾಮಕವಾತ ಭಗವಂತನ ಶಕ್ತಿ ಪಂಡ ಭಗವಂತನ ಪತ್ನಿ ಸ್ವರೂಪ ಮೂಜಿ ಅವು ಶ್ರೀ ಹ್ರೀ ಬೆತ್ತ ದುರ್ಗಾ ಪಂತ ತಮಸ್ಸಿಗೆ ನಿಯಾಮಕವಾದ ದುರ್ಗಾ ಸತ್ವಂಕು ನಿಯಾಮಕವಾದ ಹ್ರೀ ಆಯ್ತು ಬೆತ್ತ ರಜಸ್ಸಿಗೆ ನಿಯಾಮಕವಾದ ಶ್ರೀ ಶ್ರೀ ಪಂಡ ಲಕ್ಷ್ಮಿ ಅವು ರಜೋಭಿಮಾನಿನಿ ಲಕ್ಷ್ಮಿ ಹ್ರೀ ಪಂಡ ಭೂ ಸತ್ವಾಭಿಮಾನಿನಿ ಭೂ ದುರ್ಗಾ ಪಂಡ ತಮೋಭಿಮಾನಿನಿ ದುರ್ಗಾ ಇಂಚ ಸತ್ವರಜಸ್ತಮಸ್ಸುಳೇನು ಈ ಮೂಜಿ ಪ್ರಕೃತಿನ ನಿಯಂತ್ರಣ ಅಂಬುಣಂಚಿನೋ ಮೂಲ ಪ್ರಗತಿ ಸ್ವರೂಪ ಅವು ಶ್ರೀ ಹ್ರೀ ಭೂ ಪಂತ್ ಶ್ರೀಶ್ಚತೆ ಭೂಶ್ಚ ಪತ್ನ್ಯೂ ಅಥವಾ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೂ ಅಹೋರಾತ್ರೇ ಪಾರ್ಶ್ವೇ ಪಂತ್ ಯಜುರ್ವೇದಂತ ಪುರುಷ ಸೂಕ್ತ ಪಣ್ಬುಣು ಶ್ರೀ ಹ್ರೀ ಬೆತ್ತ ದುರ್ಗಾ ಪಣ್ಬುಣು ಭಗವಂತನು ಪತ್ನಿ ಸ್ವರೂಪ ಐಟ್ ಶ್ರೀ ಹ್ರೀ ಅಥವಾ ಶ್ರೀ ಭೂತ್ ಎರಡಿಗೆ ತೊನಕ ಶ್ರೀದೇವಿ ಬೆತ್ತು ಭೂದೇವಿ
ಇಂದು ಎರಡು ಭಗವಂತೆ ಅವತಾರ ಅಂದನಾಗ ಲಕ್ಷ್ಮೀ ಸ್ವರೂಪ ಅಂತ ಅವತಾರ ಅಂಪುಣು ಐಟ್ ಭಗವಂತೆ ರಾಮೇ ಆತ ಅವತಾರ ಅಂದನಾಗ ಶ್ರೀದೇವಿ ಮಾತ್ರ ಆಳು ಸೀತೆ ಆತ ಆವಿರ್ಭಾವ ಆಪಳೆ. ಭಗವಂತೆ ಕೃಷ್ಣೇ ಆತ ಅವತಾರ ಅಂದನಾಗ ಶ್ರೀದೇವಿಲ ಭೂದೇವಿಲ ರುಕ್ಮಿಣಿ ಸತ್ಯಭಾಮ ಪಣ್ಬುಣ ಎರಡು ರೂಪಂಟು ಆವಿರ್ಭಾವ ಆಪಿರ. ಕೃಷ್ಣಾವತಾರ ಉಂಟು ದುರ್ಗಾರೂಪಲ ಅವತಾರ ಆಪಣು ಅಂಡ ದುರ್ಗಾರೂಪ ಅವತಾರ అనగా ಕೃಷ್ಣನು ಮೆಗ್ದಿ ಆತ ಆವಿರ್ಭಾವಾನ ಹರಿಸ್ವಸ ಪಣ್ತೈಕ ಬುಧರ್ ಏಪಗ ಕೃಷ್ಣನು ಮೆಗ್ದಿನ ಸ್ವರೂಪಂಟ ಆಳ ಆವಿರ್ಭಾವ ಆಪಳು ಅಪಗ ಆಳೆಗ ಮದಿಮೆದ್ದಿ ದುರ್ಗೆಗೆ ಬ್ರಹ್ಮಚಾರಿಣಿ ಇಂದು ಬುಧರ್ ಆಳ್ನೋ ಪದ್ರಾಡು ಬುಧರ್ಡು ಒಂಜಿ ಬ್ರಹ್ಮಚಾರಿಣಿ ಇಂದು ಬುಧರ್ ಜಯಪಂಡ ತನ್ನೋ ಪತಿ ತನ್ನೋ ಪುರುಷೆ ಆಯ ಸ್ವತಃ ಪರಮಪುರುಷೆ ಕೃಷ್ಣೇ ಆದ ಆವಿರ್ಭಾವ ಅನಗ ತಾನು ಆ ಕೃಷ್ಣನ ತಂಗಿ ಮೆಗ್ದಿ ಪಣ್ಮಣ ಸ್ವರೂಪಂಟು ಆವಿರ್ಭಾವ ಅನೆತ್ತವರ ಆಳು ಬ್ರಹ್ಮಚಾರಿಣಿ ಪಣ್ಮಣ ಸ್ವರೂಪಂಟು ಶಾರದ ಅಂಬಿಕಾ ಚಂಡಿಕಾ ಇತ್ಯಾದಿ ಪುದರಳಿನಗೆದೊಂದು ಲೋಕಂಟು ಆಳು ಅನೇಕ ದೇವಸ್ಥಾನ ಉಂಟು ಇತ್ತೊಂದು ಲೋಕಂಕು ಪೂರ ಕಲವು ದುರ್ಗಾ ವಿನಾಯಕವು ಒಂದು ಶೀಘ್ರ ಫಲಪ್ರದ ಅನ್ನೋರು ಸ್ವರೂಪಂಟು ಆಳು ಅನುಗ್ರಹ ಅಂತ ಒಂದುಳ್ಳಾಳು ಅನ್ನೋದು ಲೆಕ್ಕ ಅಂಚಾತ ಶ್ರೀ ಹ್ರೀ ಬೆತ್ತು ದುರ್ಗಾ ಪಣ್ಮಣ ಮೂಜಿ ಸ್ವರೂಪನ ಸಂಕ್ಷೇಪವಾದ ವರ್ಣನೆ ಅಂದದು ಅವಳು ತೊತ್ತು ಸೀದ ಮುಕ್ಕಳು ಪೋಪಣ ನಮ್ಮ ಬ್ರಹ್ಮದೇವಿರ್ಲ ವಾಯುದೇವಿರ್ಲ ಭಾರತೀ ದೇವಿಲ ಸರಸ್ವತೀ ದೇವಿಲ ಅಕಳೇನು ಪ್ರಾರ್ಥನೆ ಎಂಬುನಾಡೆಗೆ ಬರ್ಪೇರು. ಈ ಸರಸ್ವತಿ ಭಾರತಿ ಬ್ರಹ್ಮ ವಾಯು ಮುಕ್ಕಳನ ಬಗ್ಗೆ ಒಂದು ವರ್ಂಬ ಶ್ಲೋಕ ಉಂಟು. ಆ ವರ್ಂಬ ಶ್ಲೋಕ ಅಂತ ಸಾರ ಮಾತ್ರ ಇನಿ ಬಣ್ಪೆ ಆ ಶ್ಲೋಕ ಅಂತ ವಿವರಣೆ ಬೆತ್ತಿ ಎಲ್ಲೇ ಸುಖ ನಂಗೆ ಒಂಜಿ ಜಯಬಂಡ ಇಂಚನೇಸು ಅಂತ ಬಂಡ ಸರಸ ಭಾರತಿ ವಿಲಾಸಲ ಮುಗಿಪ್ರಿ ನಮ್ಮ ಐಕೋಸರ ಆಯಿತು ಸಾರನು ಮಾತ್ರ ಬಂಡೊಂದು ಬಪ್ಪೆ ಇತ್ತೆ ನಮ್ಮ ಐನು ದೇವತೆಗಳನ್ನು ಬಂಡ ಏರೇರು ಲಕ್ಷ್ಮೀದೇವಿ ಆಯಿತು ಬೆತ್ತ ಬ್ರಹ್ಮದೇವರು ವಾಯುದೇವರು ಸರಸ್ವತೀ ದೇವಿ ಭಾರತೀ ದೇವಿ ಈ ಐನು ಜನಂಕು ಸೇರಿಸೊತ್ತು ಮೂಜಿ ಜನ ಅಂದು ಬುದರ್ಗಿರ ಇದು ಭಾರಿ ವಿಶೇಷ. ಈ ಐನು ಜನನು ಮೂಜಿ ಜನ ಅಂದು ಬಣ್ಣ ಪಂಡ ಏರೇರೇನು ಒಟ್ಟು ಕಂಪಡು ಬ್ರಹ್ಮದೇವರೆಲ್ನ ವಾಯುದೇವರೆಲ್ನ ಒಟ್ಟುಗಂತದ್ದು ಒಂಜಿಯಿಂದ ಬಣ್ಮಣ ಭಾರತೀ ದೇವಿಲ್ನ ಸರಸ್ವತೀ ದೇವಿಲ್ನ ಒಟ್ಟುಗಂತದ್ದು ಒಂಜಿಯಿಂದ ಬಣ್ಮಣ ಅಂಚಾದ ಬ್ರಹ್ಮ ಸರಸ್ವತಿ ಬಣ್ಣಂದಾಂಡ ಬೆತ್ತು ವಾಯು ಭಾರತಿಯಿಂದ ಕೂಡ ಬಣ್ಣೋಡು ಒಂದೇ ಇದ್ದಿ ಬ್ರಹ್ಮ ವಾಯು ಅವು ಒಟ್ಟಿಗೆ ಭಾರತೀ ಸರಸ್ವತಿ ಅವು ಒಟ್ಟಿಗೆ ಜಯಬಂಡ ಇನಿ ಏರು ಭಾರತಿ ಆತುಳ್ಳಾಳ ಆಳೆ ದುಂಬಗ ಸರಸ್ವತಿ ಆಪಳ ಇನಿ ಏರು ವಾಯುದೇವರ ಆತುಳ್ಳೇರ ಅಕಳೇ ದುಂಬಗ ಬ್ರಹ್ಮದೇವರ ಆಪೇರು ಎಂದೇನು ಪವಮಾನ ಸೂಕ್ತ ಬಣ್ಮಣು ಪವಮಾನ ಪ್ರಜಾಪತಿ ಇನಿತ್ತೋ ಪವಮಾನೇನೇ ಎಲ್ಲೆಗೆ ಪ್ರಜಾಪತಿ ಆಪುಣ ಪಂಡ ಪ್ರಜಾಪತಿ ಪಂಡ ಬ್ರಹ್ಮಸ್ಥಾನಂಕು ಬರ್ಪುಣ ಬ್ರಹ್ಮದೇವರು ಪಣ್ಬುಣು ಅವೊಂಜಿ ಪುದರತ್ ಅವೊಂಜಿ ಸ್ಥಾನ ಬ್ರಹ್ಮ ಪಂಡ ಒಂಜಿ ಬ್ರಹ್ಮಸ್ಥಾನ ಆ ಬ್ರಹ್ಮಸ್ಥಾನ ಉಂಟು ಇನಿ ವರಿ ದೇವತೆ ಉಳ್ಳಿ ಆ ಬ್ರಹ್ಮದೇವರನ್ನು ಆಯುಷ್ಯ ಉಂಡ ಈಗ 100 ವರ್ಷ ಬ್ರಹ್ಮದೇವರಿಗೆ ಆಯುಷ್ಯ ಅಕಳನ್ನ ಲೆಕ್ಕಾಚಾರ ಭಾರಿ ಮಲ್ಲೋ ಅಂತೂ ಬ್ರಹ್ಮದೇವರಿಗೆ ಒಂದು ಆಯುಷ್ಯ ಉಂಟು. ಆ ಆಯುಷ್ಯ ಮುಗಿಗೂಡ್ಲೆ ಬ್ರಹ್ಮದೇವರು ಸರಸ್ವತೀ ದೇವಿನ ಒಟ್ಟಿಗೂ ತಾನು ಮೋಕ್ಷಂಗು ಬಪ್ಪೇರು. ಬ್ರಹ್ಮದೇವರ್ಲ ಸರಸ್ವತೀ ದೇವರ್ಲ ಮೋಕ್ಷಂಗು ಪೋನಾಗ ಆ ಸೀಟ್ ಖಾಲಿ ಆವಣ ಸೀಟ್ ಖಾಲಿ ಆದ ನಾಡೆಗೆ ಇನಿ ವಾಯುದೇವರ್ಲ ಭಾರತೀ ದೇವರ್ಲ ಏರುಳ್ಳಿರು ಅಕಳು ಅವಳು ಬತ್ತುಕೊಳ್ಳುವೇರು ಈತೆ ಅಂಚಾದ ಬ್ರಹ್ಮದೇವರನ್ನೋ ಶರೀರ ಇಂಚ ಉಂಡು ಅಂಚನೆ ವಾಯುದೇವರೆಗಳ ಶರೀರ ಉಂಟು. ವಾಯುದೇವರೆಗಳ 5 ಮೋರೆ ಬ್ರಹ್ಮದೇವರೆಗಳ 5 ಮೋರೆ ನಮ್ಮ 4 ಮೋರೆ ಅಂದು ಪಕ್ಕಳ್ಳ ಬಣ್ಮಣ ನಿಜವಾದ ಅಕಳನ್ನ ಸ್ವರೂಪ ಉಂಟು ಇಪ್ಪಣ ಪ್ರಾಣಾಪಾನ ವ್ಯಾನೋದಾನ ಸಮಾನ ಪಂತ ಪಂಚಮುಖ ವಾಯುದೇವರಿಗೆ ಪಂಚಮುಖಿ ಪ್ರಾಣ ಅಂದು ಪ್ರಾಣದೇವರಿಗೆ 5 ಮೋರೆ ಆ 5 ಮೋರೆಟೇ ಅಕಳು ಬ್ರಹ್ಮದೇವರ ಆಪಣ ಬ್ರಹ್ಮದೇವರಾನಾಗ ಒಂಜಿ ಮೋರೇನು ಒಳಿಬಾಡೋಣ ಪೇರ್ಗೆರು ನಮ್ಮ ರುದ್ರದೇವರು ಬತ್ತದೈನು ಕತ್ತೆರ್ದಿಗೆ ತೊಂದು ಬಪ್ಪೇರು ಪೂರ ಕಥೆ ಉಂಡು ಆ ಕಥೆ ಸದ್ಯಂಗೆ ಬೋದ್ರಿ ಮೂಳು ಸರಸ ಭಾರತಿ ವಿಲಾಸ ಉಂಟು ಆ ಕಥೆ ಪೂರ ಇದ್ದಿ ಅಂತೂ ಬ್ರಹ್ಮದೇವರನ್ನ 5 ಮೋರೆಡು ಒಂಜಿ ಮೋರೇನು ಒಳೆಬಾಡು ಅಂತೂ ಅಕಳು ಚತುರ್ಮುಖ ಪಂತ ಅಕಳಿಗೆ ಬುಧರ ಇಂಚ ಪ್ರಾಣದೇವರು 5 ಮೋರೆದಾಯೆ ಪ್ರಾಣದೇವರು ಬ್ರಹ್ಮದೇವರಾನಗ ಬ್ರಹ್ಮದೇವರಿಗೆ 4 ಮೋರೆ ಆಪಣು ನಿಜ ಚತುರ್ಮುಖ ಅಂದಾನು 5 ಬೆತ್ತ ಆ ಬ್ರಹ್ಮದೇವರು ಮೋಕ್ಷಂಗು ಬಪ್ಪೇರು ಮೋಕ್ಷಂಗು ಬೋತಾನಗ ಒಂಜಿ ಮೋರೆ ಆಪಣಾಗ್ಲಿ ಮೋಕ್ಷಂಗು ಬೋದಾನಗ ನಮ್ಮ ಈ ಬ್ರಹ್ಮ ಏರು ಚತುರ್ಮುಖ ಒಳ್ಳೆರತ ಆಗ ಒಂಜಿ ಮೋರೆ ಅಂಚಣ್ಣ ನಿಜವಾದ ಏತು ಮೋರೆ ಬ್ರಹ್ಮದೇವರಿಗೂ ಒಂಜೇ ಮೋರೆ ನಂಗೆ ಪೂರ ಇಟ್ಲೇಗಾನೆ ಬ್ರಹ್ಮದೇವರಿಗೂ ಒಂಜೇ ಮೋರೆ ಆ ಬ್ರಹ್ಮದೇವರನ್ನು ಜೋಗಳದ ನಮ್ಮ ಪುರ ಯಥೋ ಬ್ರಾಹ್ಮಮಿದಂ ಜಗತ್ ಇಡೀ ಜಗತ್ತು ಬ್ರಹ್ಮದೇವರತ್ತು ಸೃಷ್ಟಿಯಾನ ಅಂಚಾದ ನಮ್ಮ ಪುರ ಬ್ರಾಹ್ಮ್ಯರು ಬಣ್ಪ ನಮ್ಮ ಬ್ರಾಹ್ಮಣರು ಬಣ್ಪ ಬ್ರಹ್ಮದೇವರತ್ತು ಬಿಟ್ಟು ಸೃಷ್ಟಿಯಾನಂಚಿನೋ ಅಂಚಾದ ದೇವರಿಗೆ ಏದು ಮೋರೆನೋ ನಂಗೆ ಅದೇ ಮೋರೆ ಅಂಚಾದ ಒಂಜಿ ಮೋರೆ ನಂಗೆ
ಬ್ರಹ್ಮದೇವರೆಗಳ ಒಂಜಿ ಮೋರೆ. ಆ ಒಂಜಿ ಮೋರೆಟ್ ಐನು ಶಕ್ತಿ ಉಂಡು. ನಂಗೆ ಒಂಜಿ ಮೋರೆಟ್ ಒಂಜೇ ಶಕ್ತಿ ಉಂಡು, ಬ್ರಹ್ಮದೇವರಿಗೂ ಒಂಜಿ ಮೋರೆಡ್ ಐನು ಶಕ್ತಿ. ಆ ಐನು ಶಕ್ತಿಯೇ ಪ್ರಾಣಾಪಾನ ವ್ಯಾನೋದಾನ ಸಮಾನ ಪಂಡ್ಮಣ ಶಕ್ತಿ. ಅಥವಾ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪಂಚಮವೇದ ಪಂಡವವು ಆಯುರ್ವೇದ, ಧನುರ್ವೇದ, ಸ್ಥಾಪತ್ಯವೇದ ಬಂಡ ಶಿಲ್ಪಶಾಸ್ತ್ರ, ಗಾಂಧರ್ವವೇದ ಬಂಡ ಸಂಗೀತಶಾಸ್ತ್ರ. ಇಂಚ ಆಯುರ್ವೇದ, ಧನುರ್ವೇದ ಬಂಡ ಯುದ್ಧ ವಿದ್ಯೆ, ಸ್ಥಾಪತ್ಯವೇದ ಬೆತ್ ಕಡೇತ ವೇದ, ಗಾಂಧರ್ವ ವೇದ ಅಂದು ಈ 4 ಸ್ವರೂಪಂತ ವೇದಂಗಳೇನು ಪಂಚಮವೇದ ಬಂಡ ಒಟ್ಟು ಸೇರಿಸೊತ್ತು ಈ ಐನು ಶಕ್ತಿ ಪಂಚವೇದ ಶಕ್ತಿ. ಆ ಶಕ್ತಿ ತಾತ್ರ ಪಂಚಮುಖ ಅಂದು ಪ್ರಾಣದೇವರಿಗೆ ಬುಧರು. ಅಂಚಿನ ಪ್ರಾಣದೇವರೇ ಬ್ರಹ್ಮದೇವರ ಆತ. ಆ ಬ್ರಹ್ಮದೇವರೇ ಅಕಳ್ನು 100 ವರ್ಷ ಮುಟ್ಟ ಸಾಧನೆ ಪೇರು ಪ್ರಾರಬ್ಧ ಕರ್ಮ ಆಡೆ ಮುಟ್ಟ ಇಪ್ಪಣ ಬ್ರಹ್ಮದೇವರಿಗೆ. ಅಕಳ್ನು 100 ವರ್ಷ ಆಯ್ತು ಕೂಡ ಬ್ರಹ್ಮದೇವರು ತನ್ನ ಸ್ಥಾನಕ್ಕೆ ಹೋಗ್ಪೇರು. ಆ ಪರ್ತಗೆ ಈ ವಾಯುದೇವರ ಬ್ರಹ್ಮಸ್ಥಾನಕ್ಕೆ ಹೋನಾಗ ಈ ವಾಯುದೇವರನೋ ಜಾಗಂಕು ಭಾರತೀ ದೇವಿನೋ ಜಾಗಂಕು ಐದು ಪಿರಪತ್ ರುಜುಗಣ ಉಂಟಿತ್ತು ನಾವು ವ್ಯಕ್ತಿಗಳು ಬತ್ತು ಸೇರೋಣ ಒಂಜಿ ರುಜುಗಣ ಅಂದುಂಡು. ರುಜು ಬಂಡ ಎಂಜಿನೋ ರುಜು ದೇವತೆ ಬಂಡ. ರುಜು ಬಂಡ ಜಾಲ ದೋಷ ಇದ್ದೆ ಅಂದ್ರೂ ಪ್ರಾಮಾಣಿಕ ದೇವತೆ ಅಂತ ಅರ್ಥ. ಅಂಚ ದೇವತೆಗಳನ್ನೆಲ್ಲ ಪ್ರಾಮಾಣಿಕ ದೇವತೆಗಳು ಅಪ್ರಾಮಾಣಿಕ ದೇವತೆಗಳು ಒಂದು 2 ದೇವತೆಗಳು ಉಳ್ಳೇರು. ರುಜು ಬಂಡ ಪ್ರಾಮಾಣಿಕ, ಅನ್ರುಜು ಬಂಡ ರುಜು ಹತ್ತಂದನಗಳು ಒಂದು. ಈ ರುಜು ದೇವತೆಗಳನ್ನ ಒಂಜಿ ಮಲ್ಲೋ ಗಣ ಉಂಡು, ಐಟು 100 ಜನ ಇಪ್ಪೇರು. ಆ 100 ಜನ ಉಂಟು ವರಿ ಬ್ರಹ್ಮಸ್ಥಾನಕ್ಕೆ ಹೋನಾಗ ಬೆತ್ತರಿ ವಾಯುದೇವರ ಸ್ಥಾನಕ್ಕೆ ಬರ್ಪೇರು. ಅಂಚಿತ್ ಸೊಣ್ಪತ್ತೊರ್ಮ ಆಪಣದ ವರಿ ಮಿತ್ತು ಬಂದಾಗ ಆಡೆಗೆ ಬೇತೆ ಒಂಜಿ ರುಜು ಯೋಗ್ಯತೆ ಇಪ್ಪಣಂಚಿನ ವರಿ ವ್ಯಕ್ತಿ ಅಪರೋಕ್ಷ ಜ್ಞಾನ ಆತು ಆ ರುಜು ಸ್ಥಾನಕ್ಕೂ ಹೊಸ ವರಿ ಸೇರುವಂತ ಬೋಪೆ. ಈ ರೀತಿ ಏಪಂಕಲ 100 ಜನ ಅಂತ ರುಜುಗಣ ಅಂಚನೆ ಇಪ್ಪಣು. ಆ ರುಜುಗಣುಂಟು ವರಿಯೇ ಮಿತ್ತು ಬೋಂದಿಪ್ಪೇರು. ಇಂದು ಇತ್ತ ಇಡೆ ಮುಟ್ಟ ಮೋಕ್ಷಂಗೆ ಏತು ಜನ ಬ್ರಹ್ಮದೇವರು ಬೋದೇರು ಬಣ್ತು ಲೆಕ್ಕನೇ ಐತಿ. ಅನಂತ ಬ್ರಹ್ಮದೇವರು ಮೋಕ್ಷಂಕು ಪೋತಾತನು. ಅನಂತ ಬ್ರಹ್ಮದೇವರು ಬೆತ್ತು ಬ್ರಹ್ಮಸ್ಥಾನಕ್ಕೂ ಬರ್ರಗುಳ್ಳೇರು. ಇಂಚಿನ ಬ್ರಹ್ಮದೇವರೇ ಅನಂತ ಅಂದ ಇವತ್ತು ಜೀವರಾಶಿ ಏತ ಅನಂತ ಅಂದು ನಮ್ಮ ಲೆಕ್ಕ ಬಂಡ್ರ ಸಾಧ್ಯ ಇದ್ದೆ. ಅಂಚಿನೋ ದೇವತಾ ಸ್ವರೂಪ ಉಂಟು. ಲಕ್ಷ್ಮೀದೇವಿ ಆಳಿಗೆ ಸಂಸಾರನೇ ಇದ್ದೀಯಾನೆತ್ತವರ ನಿತ್ಯ ಮುಕ್ತೇಳು. ಲಕ್ಷ್ಮೀದೇವಿತ್ತು ಬರ್ಪಣಂಚಿನೋ ಬ್ರಹ್ಮದೇವರ್ಲ ವಾಯುದೇವರ್ಲ ಆಕಳಿಗೆ ಸಂಸಾರ ಉಂಡು. ಸಂಸಾರ ಬಂಡ ಈ ಸಂಸಾರ ಕ್ಲೇಶಂಕ್ಳಿಗೆ ಬೋಡ ಇನ್ನೋ ಲಿಂಗದೇಹ ಪಂತು ಉಂಡು. ಆಂಡ ಆಕಳನ್ನು ಲಿಂಗದೇಹ ಆಕಳಿಗೆ ಒವ್ವೇ ರೀತಿತೋ ಅಜ್ಞಾನ ನಾವಡು ಒವ್ವೇ ರೀತಿತೋ ದೋಷಂಗಳೇನು ಆಕಳೇಟ ಉಂಟಾಂಪುರಿ ದೋಷ ಇದ್ದೀಯಾನೆತ್ತವರ ಆಕಳಿಗೆ ಶುಕ್ಲ ಬಣ್ಪೇರು. ಶುಕ್ಲ ಬಂಡ ಶುದ್ಧವಾದಿಪ್ಪಣ ಅಳಗು. ಅವೇ ರೀತಿ ಭಾರತೀ ದೇವಿಲ ಸರಸ್ವತಿ ದೇವಿಲ ಆಕಳಿಗೆಲ್ಲ ಏಪಂಕುಲ ದೇವರ ಬಗ್ಗೆ ತಪ್ಪು ಜ್ಞಾನ ಬರ್ಪುಣ್ಣೇ ಇದ್ದಿ. ಅಂಚಾದ ದೇವರ ಬಗ್ಗೆ ತಪ್ಪು ಜ್ಞಾನ ಏಪುಲ ಇದ್ದಂದಿನೋ ದೇವತೆಗಳು ಬಂಡ ಮೂಜಿ ಸ್ಥಾನ ಉಂಟುಳ್ಳೇರು. ಒಂಜಿ ಲಕ್ಷ್ಮಿ, ಬೆತ್ತೊಂಜಿ ಬ್ರಹ್ಮವಾಯು, ಬೆತ್ತೊಂಜಿ ಭಾರತೀ ಸರಸ್ವತಿ. ಅಂಚಾದ ಮುಕ್ಕಳಿಗೆ ಪರಶುಕ್ಲತ್ರಯ ಅಂದು ಬುಧರು. ಪರಶುಕ್ಲತ್ರಯ. ಶುಕ್ಲ ಬಂಡ ಶುದ್ಧ ದೇವರ ಬಗ್ಗೆ ಏಪಂಕಲ ಅಜ್ಞಾನ ಇದ್ದಂದನೋ ಸ್ವರೂಪ. ಪರ ಬಂಡ ಸರ್ವೋತ್ತಮ ಪೂರ್ಣ. ತ್ರಯ ಬಂಡ ಮೂಜಿ ಬಂಡ ಅಕಳು 5 ಜನ 5 ಜನ ಉಂಟು. ಅಕಳು ಮೂಜಿ ಸ್ಥಾನ ಉಂಟು ಇಪ್ಪಣ ಅಕಳು ಅನ್ನೆತ್ತವರ ಅಕಳೇನು ಪರಶುಕ್ಲತ್ರಯ ಅಂದ ಪಣ್ಪೇರು. ಪಣ್ಬುಣು ಸರಿಯಾನ ವಿವರಣೆ ಸಿಕ್ಕಣ ನಂಗೆ ಸರಸ ಭಾರತಿ ವಿಲಾಸ ಉಂಟು. ಈ ಸರಸ ಭಾರತಿ ವಿಲಾಸ ಬುಡ್ನಂದಾಂಡ ಬೇತೆ ಮಧ್ವಾಚಾರನ ಗ್ರಂಥ ಉಂಟಾವಡು ಅಥವಾ ವಾದಿರಾಜರೇ ಬರೆನ ಗ್ರಂಥ ಉಂಟಾವಡು. ನಂಗೆ ಪರಶುಕ್ಲಂತ ತ್ರಯಂತ ಬಗ್ಗೆ ಸರಿಯಾನ ವಿವರಣೆ ಸಿಕ್ಕುರಿ. ಒಂಜಿ ಒರಂಬ ಶ್ಲೋಕ ಉಂಟು. ಇಂದೇನು ಜಾಯಿ 5 ಜನ ಇತ್ತುಂಡಲ ಮೂಜಿಂದು ಜಯ ಪಣ್ಪೇರು. ಮುಕ್ಕಳೇನು ಶುಕ್ಲಾಂದು ಜಯ ಪಣಪ, ಪರಾಂದು ಜಯ ಪಣಪ ಪಣ್ಪುಣೇನು ಅತಿ ಶುಭ್ರವಾದ ಬಾರಿ ಪೊರ್ಲಿಡು ತೆರಿಪತುಕೊಳ್ಳಂಚಿನೋ ಗ್ರಂಥ ಅವು ಸರಸ ಭಾರತಿ ವಿಲಾಸ. ಆಯಿತು 2ನೇ ವಿಲಾಸ ಉಂಟು. ಈ ಲಕ್ಷ್ಮೀ ಸ್ವರೂಪನ ಬೆತ್ತ ಪ್ರಾಣ ಸ್ವರೂಪನ ಆಯಿತು ಬೆತ್ತ ನಮ್ಮ ವಾಯುದೇವರನ ಸ್ವರೂಪನ ಬಾರಿ ಶೋಕಡು ವಿವರಣೆ ಕೊಳ್ಪುಣು. ಆ ವಿವರಣೆ ತೋ ವಿಷಯ ಬೆತ್ತ ಗರುಡಶೇಷ ರುದ್ರೇರು ಬಂಡ ಜಾದು ಅವು ನಮ್ಮ ಶರೀರ ಉಂಟು ಆ ರೀತಿ ಉಪಕಾರಂಪುಣು ಇತ್ಯಾದಿ ವಿಷಯಗಳೇನು ಪೂರ ದುಂಬುದ ಭಾಗ ಉಂಟು ಪಂಡೊಂದು ಬಪೇರೆ. ಆ ಭಾಗನ ಎಲ್ಲೇ 4 ಗಂಟೆಗೆ ಸರಿಯಾತ ನಮ್ಮ ಕುಳ್ಳನಗ ಕೂಡ ವಿಮರ್ಶೆ ಎಂಪುಗ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರೀಕೃಷ್ಣಾರ್ಪಣಮಸ್ತು.